ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಕುರೈಶ್ ಕುಟುಂಬದ ಸರದಾರ ಅಬ್ದುಲ್ ಮುತ್ತಲಿಬ್ ರವರ ಮನೆಯಲ್ಲಿ 9ನೇ ರಬಿಯುಲ್ ಅವ್ವಲ್ ಅರ್ಥಾತ್ 20 ಏಪ್ರಿಲ್ 571 ಇಸ್ವಿಯಲ್ಲಿ ಸೋಮವಾರದ ದಿನ ಹುಟ್ಟಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜನ್ಮದ ಮುಂಚೆಯೇ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ತಂದೆ ಅಬ್ದುಲ್ಲಾ ತೀರಿಕೊಂಡಿದ್ದರು. ಅಜ್ಜ ಅಬ್ದುಲ್ ಮುತ್ತಲಿಬ್ ರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಮಡಿಲಿನಲ್ಲೆತ್ತಿಕೊಂಡು ಅಲ್ಲಾಹನ ಮನೆ ಕಾಬಾಗೆ ಹೋದರು ಹಾಗೂ ಪ್ರಾರ್ಥನಿಸಿ ಮರಳಿ ಬಂದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹುಟ್ಟಿದ 7ನೇ ದಿನ ಅಕೀಕಾ ಮಾಡಿದರು ಹಾಗೂ ಎಲ್ಲ ಕುರೇಶರನ್ನು ಆಹ್ವಾನಿಸಿದರು. ಜನರು ಮಗುವಿನ ಹೆಸರು ಕೇಳಿದಾಗ ಅಬ್ದುಲ್ ಮುತ್ತಲಿಬ್ ರವರು ಹೇಳಿದರು, ನಾನು ಬಯಸುತ್ತೇನೆ ನನ್ನ ಮಗುವನ್ನು ಇಡೀ ಪ್ರಪಂಚವೇ ಪ್ರಶಂಸಿಸಬೇಕು, ಹೀಗಾಗಿ ಇವನ ಹೆಸರು ಮೊಹಮ್ಮದ್. ಮೊಹಮ್ಮದ್ ಹೆಸರಿನ ಅರ್ಥವೇ ಇಡೀ ಜಗತ್ತೇ ಪ್ರಶಂಸಿಸುವ ವ್ಯಕ್ತಿ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು 8 ವರ್ಷದವರಾದಾಗ ಅರಬ್ ಪದ್ಧತಿಯ ಪ್ರಕಾರ ಹಲೀಮಾ ಸಾದಿಯಾರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಹಾಲು ಕುಡಿಸಲು ತನ್ನ ಹಳ್ಳಿಗೆ ಕರೆದುಕೊಂಡು ಹೋದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅವರ ಬಳಿ 4 ವರ್ಷ ಇದ್ದರು. 6 ವರ್ಷದವರಾದಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ತಾಯಿಯ ನಿಧನವಾಯಿತು. 8 ವರ್ಷದವರಾದಾಗ ಅಜ್ಜ ಕೂಡ ತೀರಿಕೊಂಡರು. ಈಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜವಾಬ್ದಾರಿಯು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಚಿಕ್ಕಪ್ಪ ಅಬೂ ತಾಲಿಬ್ ರವರು ಕೈಗೊಂಡರು. ಅಬೂ ತಾಲಿಬ್ ತನ್ನ ಮಕ್ಕಳಿನಿಂದ ಹೆಚ್ಚಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಪ್ರೀತಿಸುತ್ತಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಅವರ ತಂದೆಯ ಕಡೆಯಿಂದ ಏನೂ ಸಿಕ್ಕಿರಲಿಲ್ಲ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಚಿಕ್ಕಪ್ಪ ಅಬೂ ತಾಲಿಬ್ ವ್ಯಾಪಾರಿಯಾಗಿದ್ದರು. ಅಧಿಕ ಕುರೇಶಿಯರು ವ್ಯಾಪಾರವೇ ಮಾಡುತ್ತಿದ್ದರು ಹಾಗೂ ಇದೇ ಉತ್ತಮ. ತಾನೇ ಗಳಿಸಿ ತಿನ್ನುವುದು, ಜನರ ಸೇವೆ ಕೂಡ ಮಾಡುವುದು. ಹೀಗಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಯುವಕರಾದಾಗ ಅವರು ಕೂಡ ವ್ಯಾಪಾರದ ಬಗ್ಗೆ ಯೋಚಿಸಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅಬೂ ತಾಲಿಬ್ ರವರೊಂದಿಗೆ ಸಾಕಷ್ಟು ವ್ಯಾಪಾರ ಪ್ರವಾಸ ಮಾಡಿದ್ದರು. ಹೀಗಾಗಿ ಅವರಿಗೆ ಪ್ರತಿಯೊಂದು ರೀತಿಯ ಅನುಭವವಾಗಿತ್ತು. ಜನರು ಸಾಮಾನ್ಯವಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಲಾಭದಲ್ಲಿ ಹಂಚಿಕೊಳ್ಳುವ ಮೂಲಕ ತನ್ನ ಬಂಡವಾಳವನ್ನು ನೀಡುತ್ತಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪ್ರಾಮಾಣಿಕತೆ, ಸಮಗ್ರತೆಯ ಖ್ಯಾತಿ ಎಲ್ಲ ಕಡೆ ಆಗಿತ್ತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಜನರು ಅಮೀನ್ ಅರ್ಥಾತ್ ಪ್ರಾಮಾಣಿಕತ ಹಾಗೂ ಸಾದಿಕ್ ಅರ್ಥಾತ್ ಸತ್ಯವಂತ ಎಂದು ಕರೆಯುತ್ತಿದ್ದರು. ಮಕ್ಕಾ ಪಟ್ಟಣದಲ್ಲಿ ಒಂದು ಬಹಳ ಬುದ್ಧಿವಂತೆ ಹಾಗೂ ಶ್ರೀಮಂತೆ ವಿಧವೆ ಇದ್ದರು. ಇವರ ಹೆಸರು ಖದೀಜಾ. ಖದೀಜಾ ತನ್ನ ವ್ಯಾಪಾರ ಬಂಡವಾಳವನ್ನು ಭರವಸೆಯ ವ್ಯಕ್ತಿಯನ್ನು ನೀಡಿ ಶಾಮ್ ಹಾಗೂ ಯಮನ್ ಕಳುಹಿಸುತ್ತಿದ್ದರು. ಇವರು ಜನರಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪ್ರಾಮಾಣಿಕತೆ ಹಾಗೂ ಸಮಗ್ರತೆ ಬಗ್ಗೆ ಕೇಳಿದರು. ಆದ್ದರಿಂದ ತನ್ನ ಸರಕುಗಳ ವ್ಯಾಪಾರ ಮಾಡಲು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಂದ ಹೇಳಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಒಪ್ಪಿಕೊಂಡರು ಹಾಗೂ ಖದೀಜಾರವರ ಸರಕುಗಳನ್ನು ತೆಗೆದುಕೊಂಡು ಹೋಗಿ ಉತ್ತಮ ಲಾಭದೊಂದಿಗೆ ಮರಳಿ ಬಂದರು. ಈ ಯಾತ್ರೆಯಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜೊತೆ ಖದೀಜಾರವರ ಗುಲಾಮ್ ಮೈಸರ ಕೂಡ ಇದ್ದನು. ಮೈಸರ ಪ್ರವಾಸಿನಲ್ಲಿ ನೋಡಿದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಎಲ್ಲ ಗುಣಗಳ ಬಗ್ಗೆ ಖದೀಜಾರವರಿಗೆ ತಿಳಿಸಿದನು. ಇದನ್ನು ಕೇಳಿ ಖದೀಜಾರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ವಿವಾಹದ ಸಂದೇಶ ಕಳುಹಿಸಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅಬೂ ತಾಲಿಬ್ ರವರ ಅಪ್ಪಣೆಯಿಂದ ಆ ಸಂದೇಶವನ್ನು ಸ್ವೀಕರಿಸಿದರು ಹಾಗೂ ಖದೀಜಾರವರಿಂದ ವಿವಾಹವಾದರು. ಈ ರೀತಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಿವಾಹಿತ ಜೀವನ ಪ್ರಾರಂಭವಾಯಿತು. ಈ ಸಮಯದಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಯಸ್ಸು 25 ಹಾಗೂ ಖದೀಜಾರವರ ವಯಸ್ಸು 40 ಆಗಿತ್ತು. ಹಜರತ್ ಖದೀಜಾ ರದಿಯಲ್ಲಾಹು ತಆಲಾ ಅನ್ಹಾರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜೀವನದಲ್ಲಿ 25 ವರ್ಷ ಜೀವನ ಸಂಗಾತಿಯಾಗಿದ್ದರು. ಈ 25 ವರ್ಷಗಳಲ್ಲಿ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಯಾವುದೇ ಬೇರೆ ವಿವಾಹ ಆಗಲಿಲ್ಲ. ಅವರ ನಿಧನದ ನಂತರವೂ ಕೂಡ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಆಗಾಗ ಅವರಿಗೆ ನೆನಪಿಸುತ್ತಾ ಇದ್ದರು. ಹಿಂದೆ ನಾವು ಕೇಳಿದ್ದೇವೆ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ವ್ಯಾಪಾರಿಯಾಗಿದ್ದರು. ಒಬ್ಬ ವ್ಯಾಪಾರಿಗೆ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಅವನು ತನ್ನ ಮಾತಿಗೆ ಖಚಿತವಾಗಿರಬೇಕು ಹಾಗೂ ಅವನ ವ್ಯಾಪಾರ ಸ್ಪಷ್ಟವಾಗಿರಬೇಕು.
ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಎಲ್ಲ ವಿಷಯಗಳನ್ನು ಹೊಂದಿದ್ದರು. ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಹಾಬಿ, ಅರ್ಥಾತ್ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೊತೆಯಲ್ಲಿದ್ದವರನ್ನು ಅಥವಾ ಅವರ ಗೆಳೆಯರನ್ನು, ಅವರ ಸ್ನೇಹಿತರನ್ನು ಸಹಾಬಿ ಎನ್ನುತ್ತಾರೆ. ಒಂದು ಸಹಾಬಿ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದು ಘಟನೆಯನ್ನು ಹೇಳುತ್ತಾರೆ. ಆ ಸಮಯದಲ್ಲಿ ನಾನು ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಹೇಳಿದ್ದೆ, ನಾನು ಮತ್ತೆ ಬರುತ್ತೇನೆ, ನೀವು ನನಗಾಗಿ ಇಲ್ಲಿಯೇ ಕಾಯಿರಿ. ಆದರೆ ನಾನು ಮರೆತು ಬಿಟ್ಟೆ. 3 ದಿನ ನನಗೆ ಅದರ ನೆನಪೇ ಇರಲಿಲ್ಲ. ನಾನು ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಕಾಯಲು ಹೇಳಿದ್ದೇನೆ ಎಂದು ನನಗೆ ನೆನಪೇ ಇರಲಿಲ್ಲ. 3ನೇ ದಿನ ನಾನು ಆ ಕಡೆ ಹೋದಾಗ ಕಂಡೆ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನನಗಾಗಿ ಅಲ್ಲಿಯೇ ಕಾಯುತ್ತಿದ್ದಾರೆ. ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನನ್ನನ್ನು ನೋಡಿದ ನಂತರ ಸ್ವಲ್ಪವೂ ಕೋಪಗೊಳ್ಳಲಿಲ್ಲ. ಬರೀ ನೀವು ನನಗೆ ತೊಂದರೆ ಕೊಟ್ಟಿದ್ದೀರಿ, ನಾನು 3 ದಿನಗಳಿಂದ ಈ ಸ್ಥಳದಲ್ಲಿಯೇ ನಿಮಗಾಗಿ ಕಾಯುತ್ತಾ ಇದ್ದೇನೆ ಎಂದು ಹೇಳಿದರು. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರಾಮಾಣಿಕತರು, ಭರವಸೆಯವರು ಹಾಗೂ ಒಳ್ಳೆಯ ಸಂಸ್ಕಾರದವರಾಗಿದ್ದರು. ಅದಕ್ಕಾಗಿಯೇ ಸ್ನೇಹಿತರು, ಶತ್ರುಗಳು ಎಲ್ಲರೂ ಅವರನ್ನು ನಂಬಿದ್ದರು ಹಾಗೂ ಅವರಿಗೆ ಸತ್ಯವಂತ ಎಂದು ಕರೆಯುತ್ತಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಗತ್ತಿಗೆ ಶಾಂತಿ ಮತ್ತು ಭದ್ರತೆಯ ಸಂದೇಶವನ್ನು ತಂದಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೋಡಿದರು, ಅರಬ್ ದೇಶದಲ್ಲಿ ಜನರಿಗೆ ಶಾಂತಿ ಇಲ್ಲ, ರಸ್ತೆಗಳು ಅಪಾಯಕಾರಿ, ಪ್ರಯಾಣಿಕರು ಪರದಾಡುತ್ತಿದ್ದಾರೆ, ಬಡವರು ತುಳಿತಕ್ಕೊಳಗಾಗಿದ್ದಾರೆ. ಮಕ್ಕಾದ ಕೆಲವು ಯುವಕರು ಈ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಸಂಘವನ್ನು ರಚಿಸಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ಅವರಲ್ಲಿ ಸೇರಿಕೊಂಡರು. ಈ ಸಂಘದ ಹೆಸರು ಹಲ್ಫುಲ್ ಫುಜೂಲ್ ಆಗಿತ್ತು. ಅದರಲ್ಲಿ ಈ ಮಾತುಗಳ ಶಪಥ ತೆಗೆಯಬೇಕಿತ್ತು: ನಾವು ದೇಶದಿಂದ ಅಶಾಂತಿಯನ್ನು ಕೊನೆಗಾಣಿಸುತ್ತೇವೆ, ಪ್ರಯಾಣಿಕರನ್ನು ರಕ್ಷಿಸುತ್ತೇವೆ, ಬಡವರ ಸಹಾಯ ಮಾಡುತ್ತೇವೆ, ದುರ್ಬಲರನ್ನು ತುಳಿಯಲು ನಾವು ಬಿಡುವುದಿಲ್ಲ, ಮಕ್ಕಾದಲ್ಲಿ ಯಾವುದೇ ದಬ್ಬಾಳಿಕೆಗೆ ನಾವು ಅವಕಾಶ ನೀಡುವುದಿಲ್ಲ. ಇಂತಹ ಕೆಲವು ಮಾತುಗಳ ಶಪಥ ಹಲ್ಫುಲ್ ಫುಜೂಲ್ ಎನ್ನುವ ಆ ಸಂಘದಲ್ಲಿ ತೆಗೆಯಬೇಕಿತ್ತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ಈ ಸಮಾಜ ಸೇವೆಯಲ್ಲಿ, ಈ ಒಳ್ಳೆಯ ಕಾರ್ಯದಲ್ಲಿ ಸೇರಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಳ್ಳೆಯ ಕಾರ್ಯಗಳು ಎಷ್ಟು ಪ್ರಸಿದ್ಧವಾಗಿತ್ತೆಂದರೆ, ಮಕ್ಕಾದ ಪ್ರತಿಯೊಂದು ವ್ಯಕ್ತಿ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸದ್ಗುಣಗಳಿಂದ ಅವರಿಗೆ ಸತ್ಯವಂತ ಹಾಗೂ ಪ್ರಾಮಾಣಿಕತ ಎಂದು ಕರೆಯುತ್ತಿದ್ದ. ಒಮ್ಮೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೊಂದಿಗೆ ವ್ಯವಹಾರ ಮಾಡಿದವನು ಇಡೀ ಜೀವನ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಹೊಗಳುತ್ತಿದ್ದ. ಹೀಗಿದ್ದರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮಕ್ಕಾದಲ್ಲಿ ಒಮ್ಮೆ ಅಲ್ಲಾಹನ ಮನೆ ಕಾಬಾದ ಗೋಡೆಗಳು ಬೀಳುವ ಸಂದರ್ಭದಲ್ಲಿದ್ದವು. ಕುರೈಶಿಗಳು ಅವುಗಳನ್ನು ಸರಿಪಡಿಸಲು ಉದ್ದೇಶಿಸಿದ್ದರು ಮತ್ತು ಇದಕ್ಕಾಗಿ ಎಲ್ಲ ರೀತಿಯ ವಸ್ತುಗಳನ್ನು ಸಂಗ್ರಹಿಸಿದರು. ಇದು ಅಲ್ಲಾಹನ ಮನೆಯಾಗಿತ್ತು. ಇದರ ಗೌರವ ಎಲ್ಲರ ಹೃದಯದಲ್ಲಿತ್ತು. ಆದ್ದರಿಂದ ಆಶೀರ್ವಾದ ಹಂಚಿಕೊಳ್ಳುವ ಮೂಲಕ ಎಲ್ಲ ಕುಟುಂಬದವರಿಗೆ ಒಂದೊಂದು ಭಾಗವನ್ನು ನಿರ್ಮಿಸಲು ನೀಡಲಾಯಿತು. ಆದರೆ ಹಜ್ರೆ ಅಸ್ವದ್ ಅನ್ನುವ ಕಪ್ಪು ಕಲ್ಲನ್ನು ಇಡುವ ಸಮಯ ಬಂದಾಗ ಈ ವರ ಬರೀ ನಮ್ಮ ಕುಟುಂಬಕ್ಕೆ ಸೇರಬೇಕೆಂದು ಪ್ರತಿ ಕುಟುಂಬದವರು ಬಯಸುತ್ತಿದ್ದರು. ಈ ಜಗಳವು 4 ದಿನಗಳ ಕಾಲ ನಡೆಯಿತು. ನಿಸ್ಸಂಶಯವಾಗಿ ಈ ಜಗಳದ ಫಲಿತಾಂಶವು ಅಪಾಯಕಾರಿ ಯುದ್ಧವಲ್ಲದೆ ಬೇರೆ ಏನೂ ಆಗುವ ಸಂದರ್ಭಗಳು ಕಾಣಿಸುತ್ತಿರಲಿಲ್ಲ. 5ನೇ ದಿನ ಒಬ್ಬ ವಯಸ್ಸಾದ ಮುದುಕ ಕುರೈಶಿ ಒಂದು ಮಾತಿನ ಮೇಲೆ ಅವರೆಲ್ಲರ ಮನವೊಲಿಸಿದ. ಆ ಮಾತೇನೆಂದರೆ, ಯಾರು ಮೊಟ್ಟ ಮೊದಲಾಗಿ ಅಲ್ಲಾಹನ ಈ ಮನೆಯಲ್ಲಿ ಬರುತ್ತಾರೋ ಎಲ್ಲರೂ ಅವನ ತೀರ್ಮಾನವೇ ಕೇಳಬೇಕು. ಅವನ ತೀರ್ಮಾನವೇ ಅಂತಿಮ ತೀರ್ಮಾನವಾಗುತ್ತದೆ. ಅವನ ತೀರ್ಮಾನದ ನಂತರ ಯಾರು ಮತ್ತೆ ಜಗಳ ಮಾಡಬಾರದು. ಎಲ್ಲರೂ ಈ ಮುದುಕ ಕುರೈಶಿಯರ ಮಾತನ್ನು ಒಪ್ಪಿಕೊಂಡರು. ಅಲ್ಲಾಹನ ಶಕ್ತಿ ನೋಡಿ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ಅಲ್ಲಾಹನ ಮನೆಯಲ್ಲಿ ಬಂದಿದ್ದವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನೋಡಿದಾಗ ಎಲ್ಲರೂ ಸಂತೋಷದಿಂದ ಕಿರ್ಚಿದರು. ಪ್ರಾಮಾಣಿಕತ ಬಂದನು, ನಾವೆಲ್ಲರೂ ಇವನ ನಿರ್ಧಾರವನ್ನು ಒಪ್ಪುತ್ತೇವೆ, ಇವನ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದು ಎಲ್ಲರೂ ಸಂತೋಷಪಟ್ಟರು. ಈ ಜಗಳದ ತೀರ್ಮಾನ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೈಯಲ್ಲಿತ್ತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಲ್ಲ ಮನುಷ್ಯರಿಗೆ ಕರುಣೆಯಾಗಿ ಬಂದಿದ್ದರು.
ಹೀಗಾಗಿ ಈ ಅದ್ಭುತ ಗೌರವ ಹಾಗೂ ಈ ಆಶೀರ್ವಾದ ಅವರಿಗೆ ಮಾತ್ರ ಸಿಗಬೇಕೆಂದು ಅವರು ಇಷ್ಟಪಡೆಯಲಿಲ್ಲ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರತಿ ಕುಟುಂಬದವರಿಗೆ ಹೇಳಿದರು, ತಮ್ಮ ತಮ್ಮ ಮುಖ್ಯಸ್ಥರಿಗೆ ಆಯ್ಕೆ ಮಾಡಿ. ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಬಟ್ಟೆಯನ್ನು ಹರಡಿದರು. ಅದರ ಮೇಲೆ ಈ ಪವಿತ್ರ ಕಲ್ಲನ್ನು ಇಟ್ಟಿದ್ದರು. ನಂತರ ಪ್ರತಿಯೊಂದು ಕುಟುಂಬದ ಮುಖ್ಯಸ್ಥರಿಗೆ ಹೇಳಿದರು, ಎಲ್ಲರೂ ಸೇರಿ ಈ ಬಟ್ಟೆಯನ್ನು ಎತ್ತಿರಿ. ಹೀಗೆ ಎಲ್ಲರೂ ಸೇರಿ ಆ ಬಟ್ಟೆಯನ್ನು ಹಿಡಿದು ಆ ಪವಿತ್ರ ಕಲ್ಲನ್ನು ಇಡುವ ಜಾಗದಲ್ಲಿ ತಂದಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಕೈಯಿಂದ ಆ ಪವಿತ್ರ ಕಲ್ಲನ್ನು ಎತ್ತಿ ಅದರ ಸ್ಥಾನದಲ್ಲಿ ಇರಿಸಿದರು. ಹೀಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈ ತೀರ್ಮಾನದಿಂದ ಒಂದು ಭಯಂಕರ ಯುದ್ಧ ಆಗುವ ಮುಂಚೆಯೇ ಕೊನೆ ಕಾಣಿತು. ಹಾಗೂ ಶಾಂತಿಯಿಂದ ಈ ವರ ಎಲ್ಲರ ಸಂತೋಷದಿಂದ ಎಲ್ಲ ಕುಟುಂಬದವರ ಭಾಗದಲ್ಲಿ ಸೇರಿತು. ಪ್ರವಾದಿಯರವರ ಸ್ಥಾನ ಸಿಗುವ ಮುಂಚೆಯೇ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಶಾಂತಿ ಮತ್ತು ಭದ್ರತೆಯ ಸಂದೇಶವನ್ನು ಎಲ್ಲ ಕಡೆ ಹೀಗೆ ಹರಿಯುತ್ತಿದ್ದರು. ಹಜರೆ ಅಸ್ವದ್ ಅಂದರೆ ಏನು ಬಹಳ ಜನರಿಗೆ ತಿಳಿದಿರಲಿಲ್ಲ. ನಾವು ಅದರ ಬಗ್ಗೆ ಸ್ವಲ್ಪ ಮಾತನಾಡೋಣ. ಹಜರೆ ಅಸ್ವದ್ ಅಂದರೆ ಇದರ ಅರ್ಥ ಕಪ್ಪು ಕಲ್ಲು. ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಈ ಕಲ್ಲು ಅಲ್ಲಾಹನು ಸ್ವರ್ಗದಿಂದ ಕಳುಹಿಸಿದ್ದಾನೆ ಹಾಗೂ ಇದು ಭೂಮಿಗೆ ಬರುವಾಗ ಹಾಲಿನಿಂದ ಬಿಳಿಯಾಗಿತ್ತು. ಆದರೆ ಜನಗಳ ಪಾಪದಿಂದ ಇದು ಬಿಳಿಯಿಂದ ಕರಿಯಾಯಿತು. ಈ ಕಲ್ಲನ್ನು ಒಮ್ಮೆ ಚುಂಬಿಸುವುದರಿಂದ ಎಲ್ಲಾ ಪಾಪಗಳನ್ನು ಕ್ಷಮಿಸಲಾಗುವುದು. ಆದರೆ ಹುಕೂಕುಲ್ಲಾ ಮಾತ್ರವೇ. ಹುಕೂಕುಲ್ ಇಬಾದ್ ಪಾಪಗಳು ಜನರಿಂದ ಕ್ಷಮೆ ಕೇಳುವ ಮುಂಚೆ ಹಾಗೂ ಜನರು ಕ್ಷಮಿಸುವ ಮುಂಚೆ ಅಲ್ಲಾಹನು ಕೂಡ ಕ್ಷಮಿಸಲ್ಲ. ಮಕ್ಕಾದಿಂದ ಸುಮಾರು 3 ಮೈಲಿ ದೂರದಲ್ಲಿ ಒಂದು ಗುಹೆ ಇದೆ. ಈ ಗುಹೆಯನ್ನು ಗಾರೆ ಹಿರಾ ಎಂದು ಕರೆಯಲಾಗುತ್ತದೆ. ಇದು 4 ಗಜ ಉದ್ದ ಹಾಗೂ 1.25 ಗಜ ಅಗಲವಾಗಿದೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆಗಾಗ ನೀರು ಮತ್ತು ಮಸೆಯೊಂದಿಗೆ ಈ ಗುಹೆಗೆ ಹೋಗುತ್ತಿದ್ದರು. ಆ ಗುಹೆಯಲ್ಲಿ ಕುಳಿತುಕೊಂಡು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹನನ್ನು ನೆನಪಿಸುತ್ತಾ ಇಬಾದತ್ ಹಾಗೂ ಜಿಕ್ರ್ ಮಾಡುತ್ತಿದ್ದರು. ಈಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಕನಸುಗಳು ಬರುತ್ತಿದ್ದವು ಹಾಗೂ ಆ ಕನಸುಗಳು ನನಸಾಗುತ್ತಿದ್ದವು. ರಾತ್ರಿ ಕನಸಿನಲ್ಲಿ ಕಂಡಿದ ಘಟನೆ ಹಗಲಿನಲ್ಲಿ ಅದೇ ರೀತಿ ಪ್ರಕಟವಾಗುತ್ತಿತ್ತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಯಸ್ಸು 40 ವರ್ಷ ಹಾಗೂ 1 ದಿನ ಆದಾಗ 18ನೇ ರಂಜಾನ್ ಶುಕ್ರವಾರದ ರಾತ್ರಿ ಹಜರತ್ ಜಿಬ್ರಯೀಲ್ ಅಲೈಹಿಸ್ಸಲಾಂ ರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಅಲ್ಲಾಹನ ಈ ಮೊಟ್ಟ ಮೊದಲನೇ ಸಂದೇಶದೊಂದಿಗೆ ಬಂದರು. ಇಕ್ರಾ ಬಿಸ್ಮಿ ರಬ್ಬಿಕಲ್ಲಜೀ ಖಲಕ್ ಖಲಕಲ್ ಇನ್ಸಾನ ಮಿನ್ ಅಲಕ್ ಇಕ್ರಾ ವರಬ್ಬುಕಲ್ ಅಕ್ರಮ್ ಅಲ್ಲದೀ ಅಲ್ಲಮ ಬಿಲ್ ಕಲಂ ಅಲ್ಲಮಲ್ ಇನ್ಸಾನ ಮಾ ಲಂ ಯಅಲಂ. ಓದಲು ಮತ್ತು ಬರೆಯಲು ತಿಳಿದಿಲ್ಲದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಅಲ್ಲಾಹನು ಅಂತಹ ಪವಿತ್ರ ಹೆಸರು ಮತ್ತು ಎಲ್ಲ ಜ್ಞಾನದ ಬೀಗವಾಗಿರುವ ಪವಿತ್ರ ಪದಗಳನ್ನು ಓದಿಸಿದನು. ಮನುಕುಲಕ್ಕೆ ಮಾರ್ಗದರ್ಶನ ನೀಡಲು ಸಕಲ ಲೋಕಗಳ ಕರ್ತನಾದ ಅಲ್ಲಾಹನು ಮೊಟ್ಟ ಮೊದಲಾಗಿ ಕಳುಹಿಸಿದ್ದ ವಾಕ್ಯವನ್ನು ನೋಡಿರಿ. ಇದು ಮೂಲಭೂತ ಮಾನವ ಸ್ಥಿತಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ಶಿಕ್ಷಣದ ಅಗತ್ಯವನ್ನು ತೋರಿಸುತ್ತದೆ. ನಂತರ ಹಜರತ್ ಜಿಬ್ರಯೀಲ್ ಅಲೈಹಿಸ್ಸಲಾಂ ರವರು ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಬೆಟ್ಟದ ಮಧ್ಯಭಾಗದಲ್ಲಿ ಕರೆದುಕೊಂಡು ಹೋದರು. ಅಲ್ಲಿ ಹಜರತ್ ಜಿಬ್ರಯೀಲ್ ಅಲೈಹಿಸ್ಸಲಾಂ ರವರು ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಂದೆ ವಜೂ ಮಾಡಿದರು. ಅವರನ್ನು ನೋಡಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ವಜೂ ಮಾಡಿದರು. ನಂತರ ಇಬ್ಬರೂ ಒಟ್ಟಾಗಿ ನಮಾಜ್ ಮಾಡಿದರು ಹಾಗೂ ನಮಾಜ್ ಓದಿಸಿದವರು ಅಲ್ಲಾಹನ ಫರಿಷ್ಠೆ ಹಜರತ್ ಜಿಬ್ರಯೀಲ್ ಅಲೈಹಿಸ್ಸಲಾಂ ರವರು. ಈ ಘಟನೆಯ ನಂತರ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮನೆಗೆ ಬಂದು ಮಲಗಿದರು ಹಾಗೂ ತನ್ನ ಹೆಂಡತಿ ಹಜರತ್ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರಿಗೆ ಹೇಳಿದರು, ನನ್ನ ಮೇಲೆ ಒಂದು ಬಟ್ಟೆ ಹಾಕಿರಿ, ನನಗೆ ಚಳಿಯಾಗುತ್ತಿದೆ. ಕೆಲವು ಕ್ಷಣಗಳ ನಂತರ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರಿಗೆ ಹೇಳಿದರು, ನಾನು ಇಂತಹ ಘಟನೆಗಳನ್ನು ನೋಡುತ್ತಿದ್ದೇನೆ, ನನಗೆ ನನ್ನ ಪ್ರಾಣ ಅಪಾಯದಲ್ಲಿದೆ ಎಂದು ಕಾಣುತ್ತಿದೆ. ಈ ಮಾತನ್ನು ಕೇಳಿ ಹಜರತ್ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರು ಹೇಳಿದರು, ನಿಮಗೆ ಎಂತಹ ಭಯ? ಅಲ್ಲಾಹನು ನಿಮ್ಮನ್ನು ಎಂದಿಗೂ ನಿರಾಸೆಗೊಳಿಸುವುದಿಲ್ಲ, ಏಕೆಂದರೆ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೀರಾ, ದಾನ ಮಾಡುತ್ತೀರಾ, ವಿಧವೆಗಳಿಗೆ, ಅನಾಥರಿಗೆ ಮತ್ತು ಬಡವರಿಗೆ ಸಹಾಯ ಮಾಡುತ್ತೀರಾ, ಅತಿಥಿಗಳ ಸೇವೆ ಮಾಡುತ್ತೀರಾ,
ಜನರ ಹೊರೆಯನ್ನು ಹೊರುತ್ತೀರಾ, ನೊಂದವರ ಬಗ್ಗೆ ಸಹಾನುಭೂತಿ ಹೊಂದಿದ್ದೀರಾ. ಹೀಗಾಗಿ ಅಲ್ಲಾಹನು ನಿಮಗೆ ಎಂದಿಗೂ ನಿರಾಸೆಗೊಳಿಸುವುದಿಲ್ಲ. ಇದರ ನಂತರ ರವರು ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತನ್ನ ಸೋದರ ಸಂಬಂಧಿ ವರ್ಕಾ ಬಿನ್ ನೌಫಲ್ ಬಳಿಗೆ ತನ್ನ ಸಮಾಧಾನಕ್ಕಾಗಿ ಕರೆದುಕೊಂಡು ಹೋದರು ಹಾಗೂ ಅವರಿಗೆ ಸಂಪೂರ್ಣ ಘಟನೆಯನ್ನು ತಿಳಿಸಿದರು. ವರ್ಕಾ ಬಿನ್ ನೌಫಲ್ ಯಹೂದಿ ಧರ್ಮದ ಬಹಳ ದೊಡ್ಡ ಆಲಿಮಾಗಿದ್ದರು. ಇದೆಲ್ಲವನ್ನು ಕೇಳಿದ ವರ್ಕಾ ಬಿನ್ ನೌಫಲ್ ಅವರು ಹೇಳಿದರು, ಇದು ಅದೇ ಫರಿಷ್ಠ, ಅರ್ಥಾತ್ ಇದು ಅದೇ ದೇವದೂತ. ಇದೇ ಫರಿಷ್ಠ ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರ ಬಳಿ ಬರುತ್ತಿದ್ದನು. ನೀವು ನಿಜವಾಗಿಯೂ ಅಲ್ಲಾಹನ ಸಂದೇಶವಾಹಕರು. ನಿಮ್ಮ ಜನರು ನಿಮ್ಮನ್ನು ನಿರಾಕರಿಸುತ್ತಾರೆ, ನಿಮಗೆ ನೋಯಿಸುತ್ತಾರೆ, ನಿಮ್ಮನ್ನು ನಿಮ್ಮ ಮಾತೃಭೂಮಿಯಿಂದ ಹೊರಮಾಡುತ್ತಾರೆ. ಅಲ್ಲಿಯವರೆಗೆ ನಾನು ಉಳಿದಿದ್ದರೆ ಖಂಡಿತವಾಗಿ ನಾನು ನಿಮ್ಮ ಸಹಾಯ ಮಾಡುತ್ತೇನೆ. ವೀಕ್ಷಕರೇ, ಹೀಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರವಾದಿತ್ವವನ್ನು ಪಡೆದರು. ಪ್ರವಾದಿತ್ವ ಪಡೆದ ತಕ್ಷಣವೇ ಅವರಿಗೆ ಹೇಳಲಾಯಿತು, ನಿಮ್ಮ ಜನರು ನಿಮ್ಮನ್ನು ನಿರಾಕರಿಸುತ್ತಾರೆ, ನಿಮಗೆ ನೋಯಿಸುತ್ತಾರೆ, ನಿಮ್ಮನ್ನು ನಿಮ್ಮ ಮಾತೃಭೂಮಿಯಿಂದ ಹೊರಮಾಡುತ್ತಾರೆ. ಆದರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಹಾಗೂ ಧರ್ಮದ ಕೆಲಸವನ್ನು ಬಿಟ್ಟುಕೊಡಲಿಲ್ಲ. ಧರ್ಮವನ್ನು ಮರಳಿದರು, ಕಷ್ಟಗಳನ್ನು ಸಹಿಸಿಕೊಂಡರು, ಅಲ್ಲಾಹನು ನೀಡಿದ ಕೆಲಸವನ್ನು ಸಂಪೂರ್ಣಗೊಳಿಸಿದರು. ಇದೆಲ್ಲ ಆದ ನಂತರ ಈಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೆಲಸ ಅಲ್ಲಾಹನ ಆದೇಶವನ್ನು ಇತರರಿಗೆ ತಿಳಿಸುವುದಾಗಿತ್ತು. ಆದ್ದರಿಂದ ತಕ್ಷಣವೇ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಕೆಲಸವನ್ನು ಪ್ರಾರಂಭಿಸಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಾತನ್ನು ಕೇಳಿದ ಕೂಡಲೇ ಮೊಟ್ಟ ಮೊದಲಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಪ್ರವಾದಿ ಹಾಗೂ ಒಂದು ಅಲ್ಲಾಹನನ್ನು ತನ್ನ ಪ್ರಭು ಎಂದು ಒಪ್ಪಿದವರು ಹಾಗೂ ಮುಸಲ್ಮಾನಾದವರು ಇವರು. ಹೆಂಗಸರಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೆಂಡತಿ ಹಜರತ್ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರು. ಮಕ್ಕಳಲ್ಲಿ ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹುರವರು, ಗುಲಾಮರಲ್ಲಿ ಹಜರತ್ ಝೈದ್ ರದಿಯಲ್ಲಾಹು ತಾಲಾ ಅನ್ಹುರವರು, ದೊಡ್ಡವರಲ್ಲಿ ಹಜರತ್ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರು. ಇವರೆಲ್ಲರ ಪ್ರಯತ್ನದಿಂದ ಇತರರು ಮುಸಲ್ಮಾನರಾದರು. 3 ವರ್ಷಗಳ ನಂತರ ಅಲ್ಲಾಹನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಅಲ್ಲಾಹನ ಸಂದೇಶವನ್ನು ತನ್ನ ಸಂಬಂಧಿಕರಿಗೆ ತಿಳಿಸುವ ಆದೇಶ ನೀಡಿದನು. ಈ ಆದೇಶವನ್ನು ಕೇಳಿದ ಕೂಡಲೇ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಕ್ಕಾದ ಒಂದು ಬೆಟ್ಟದ ಮೇಲೆ ಹತ್ತಿ ಮಕ್ಕಾದ ಜನರೆಲ್ಲರನ್ನು ಒಟ್ಟುಗೂಡಿಸಿ ಹೇಳಿದರು, ನೀವು ನನ್ನನ್ನು ಸತ್ಯವಂತ ಎಂದು ನನ್ನ ಮಾತನ್ನು ನಂಬುತ್ತೀರಾ ಅಥವಾ ನನಗೆ ಸುಳ್ಳುಗಾರ ಎನ್ನುತ್ತೀರಾ? ಎಲ್ಲರೂ ಒಂದೇ ಸಮನೆ ಉತ್ತರಿಸಿದರು, ನಾವು ಎಂದಿಗೂ ನಿಮ್ಮಿಂದ ಯಾವುದೇ ತಪ್ಪನ್ನು ಕೇಳಲಿಲ್ಲ. ನೀವು ಸತ್ಯವಂತರು ಹಾಗೂ ಪ್ರಾಮಾಣಿಕತರು ಎಂದು ನಾವು ನಂಬುತ್ತೇವೆ. ಇದನ್ನು ಕೇಳಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ನೋಡಿ, ನಾನು ಬೆಟ್ಟದ ಮೇಲಿದ್ದೇನೆ ಹಾಗೂ ನೀವು ಕೆಳಗಿದ್ದೀರಾ. ನಾನು ಬೆಟ್ಟದ ಈ ಕಡೆ ಕೂಡ ನೋಡಬಲ್ಲೆನು ಹಾಗೂ ಆ ಕಡೆ ಕೂಡ. ನಾನು ನಿಮಗೆ ದರೋಡೆಕರರ ಗುಂಪು ಶಸ್ತ್ರಸಜ್ಜಿತರಾಗಿ ಮಕ್ಕಾದ ಮೇಲೆ ದಾಳಿ ಮಾಡಲು ಬರುತ್ತಿದೆ ಎಂದು ಹೇಳಿದರೆ ನೀವು ನನ್ನನ್ನು ನಂಬುತ್ತೀರಾ? ಎಲ್ಲರೂ ಹೇಳಿದರು, ಖಂಡಿತ ನಾವು ನಿಮ್ಮನ್ನು ನಂಬುತ್ತೇವೆ, ಏಕೆಂದರೆ ನಿಮ್ಮಂತಹ ಸತ್ಯವಂತ ವ್ಯಕ್ತಿಯನ್ನು ನಿರಾಕರಿಸಲು ನಮಗೆ ಯಾವುದೇ ಕಾರಣವಿಲ್ಲ. ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಜನರೇ ಕೇಳಿಕೊಳ್ಳಿ, ಸಾವು ನಿಮ್ಮ ತಲೆಯ ಮೇಲಿದೆ ಹಾಗೂ ಒಂದಲ್ಲ ಒಂದು ದಿನ ನೀವು ಅಲ್ಲಾಹನ ಮುಂದೆ ಹಾಜರಾಗಬೇಕು. ನೀವು ನಂಬದಿದ್ದರೆ ಕಠಿಣ ಶಿಕ್ಷೆ ನಿಮ್ಮ ಮೇಲೆ ಬರುತ್ತದೆ. ಇದನ್ನು ಕೇಳಿ ಜನರು ಕೋಪಗೊಂಡು ಅಲ್ಲಿಂದ ಹೊರಟು ಹೋದರು. ಹೋದವರಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಚಿಕ್ಕಪ್ಪ ಅಬೂ ಲಹಬ್ ಕೂಡ ಇದ್ದನು. ಇವನು ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉಗ್ರ ಶತ್ರುವಾದನು. ಹೀಗೆ ಮೆಲ್ಲನೆ 40ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿರುವ ಮುಸಲ್ಮಾನರ ಒಂದು ಗುಂಪು ರಚನೆಯಾಯಿತು. ಒಂದು ದಿನ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಾಬಕ್ಕೆ ಹೋಗಿ ಅಲ್ಲಾಹನ ಏಕತನೆಯನ್ನು ಘೋಷಿಸಿದರು. ಎದುರಾಳಿಗಳಿಗೆ ಹೇಗೆ ಇಷ್ಟವಾಗಬಹುದು? ಇದನ್ನು ಕೇಳಿದ ಕೂಡಲೇ ಎಲ್ಲರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಮುಗ್ಗಿಬಿದ್ದರು. ಈ ಘಟನೆಯ ಬಗ್ಗೆ ಹಜರತ್ ಹಾರಿಸ್ ಬಿನ್ ಅಬಿ ಹಾಲಾ ರದಿಯಲ್ಲಾಹು ತಾಲಾ ಅನ್ಹುರವರಿಗೆ ತಿಳಿಯಿತು. ಅವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಉಳಿಸಲು ಓಡಿ ಬಂದರು. ಈಗ ಶತ್ರುಗಳು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಬಿಟ್ಟು ಹಜರತ್ ಹಾರಿಸ್ ಬಿನ್ ಅಬಿ ಹಾಲಾ ರದಿಯಲ್ಲಾಹು ತಾಲಾ ಅನ್ಹುರವರ ಮೇಲೆ ಬಿದ್ದರು. ಹಜರತ್ ಹಾರಿಸ್ ಬಿನ್ ಅಬಿ ಹಾಲಾ ರದಿಯಲ್ಲಾಹು ತಾಲಾ ಅನ್ಹುರವರ ಮೇಲೆ ಹಲವಾರು ಕತ್ತಿಗಳು ಬಿದ್ದವು. ಹಜರತ್ ಹಾರಿಸ್ ಬಿನ್ ಅಬಿ ಹಾಲಾ ರದಿಯಲ್ಲಾಹು ತಾಲಾ ಅನ್ಹುರವರು ಹುತಾತ್ಮರಾದರು. ಇದು ಇಸ್ಲಾಮಿಗೋಸ್ಕರ ಹರಿದ ಮೊಟ್ಟ ಮೊದಲನೇ ರಕ್ತ ಹಾಗೂ ಹಜರತ್ ಹಾರಿಸ್ ರದಿಯಲ್ಲಾಹು ತಾಲಾ ಅನ್ಹುರವರು ಇಸ್ಲಾಮಿನ ಮೊಟ್ಟ ಮೊದಲನೇ ಹುತಾತ್ಮರಾದರು. ವೀಕ್ಷಕರೇ,
ಹೀಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಕೆಲಸವನ್ನು ಅಲ್ಲಾಹನ ಆದೇಶದಿಂದ ಪ್ರಾರಂಭಿಸಿದಾಗ ಅವರ ಮುಂದೆ ಹಲವಾರು ಕಠಿಣಗಳು ಬಂದವು. ಆದರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡರು ಹಾಗೂ ಅಲ್ಲಾಹನ ದಾರಿಯನ್ನು ಬಿಡಲಿಲ್ಲ. ವೀಕ್ಷಕರೇ, ಈಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರತಿ ಬೀದಿ ಹಾಗೂ ಬಾಜಾರ್ಗಳಲ್ಲಿ ಧರ್ಮೋಪದೇಶ ಮಾಡಲು ಪ್ರಾರಂಭಿಸಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರವಚನೆ ಮಾಡಿಲ್ಲದ ಯಾವುದೇ ಜಾತ್ರೆ ಅಥವಾ ಯಾವುದೇ ಸಭೆ ಇರಲಿಲ್ಲ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಲ್ಲ ಜನರಲ್ಲಿ ಎಲ್ಲ ಕಡೆ ಹೇಳುತ್ತಿದ್ದರು, ದೇವರು ಅಲ್ಲಾಹನು ಒಬ್ಬನೇ, ಅವನನ್ನು ಮಾತ್ರ ಆರಾಧಿಸಿ, ಹೆಣ್ಣು ಮಕ್ಕಳನ್ನು ಕೊಲ್ಲಬೇಡಿ, ದೇಹವನ್ನು ಸ್ವಚ್ಛವಾಗಿಡಿ, ಬಟ್ಟೆಯಿಂದ ಕೊಳೆಗಳನ್ನು ತೆಗೆದುಹಾಕಿರಿ, ಸುಳ್ಳು ಹೇಳಬೇಡಿ, ಹೊಲಸು ಭಾಷೆಯನ್ನು ಉಪಯೋಗಿಸಬೇಡಿ, ತನ್ನ ಮಾತನ್ನು ಹಾಗೂ ಭರವಸೆಯನ್ನು ಉಳಿಸಿಕೊಳ್ಳಿ, ವ್ಯವಹಾರದಲ್ಲಿ ಯಾರಿಗೂ ಮೋಸ ಮಾಡಬೇಡಿ, ಆಕಾಶ, ಭೂಮಿ, ಚಂದ್ರ, ಸೂರ್ಯ, ನಕ್ಷತ್ರಗಳು, ಫರಿಷ್ಠೆಗಳು ಹಾಗೂ ಪ್ರವಾದಿಗಳನ್ನು ಎಲ್ಲರನ್ನೂ ಅಲ್ಲಾಹನೇ ರಚಿಸಿದ್ದಾನೆ ಎಂದು ನಂಬಿಕೊಳ್ಳಿ, ರೋಗಿಗಳನ್ನು ಗುಣಪಡಿಸುವುದು, ಪ್ರಾರ್ಥನೆಗಳನ್ನು ಸ್ವೀಕರಿಸುವುದು ಮತ್ತು ಉದ್ದೇಶಗಳನ್ನು ಪೂರೈಸುವುದು ಕೇವಲ ಅಲ್ಲಾಹನ ಶಕ್ತಿಯಲ್ಲಿ ಮಾತ್ರ. ಅಲ್ಲಾಹನ ಆಜ್ಞೆ ಹಾಗೂ ಇಚ್ಛವಿಲ್ಲದೆ ಏನೂ ನಡೆಯುವುದಿಲ್ಲ. ಮೊದಲಿಗೆ ಕುರೇಶಿಯರು ಮೌನವಾಗಿದ್ದರು. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಧರ್ಮೋಪದೇಶವನ್ನು ಜೋರಾಗಿ ಪ್ರಾರಂಭಿಸಿದಾಗ ಕುರೇಶಿಯರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅವರ ಸಹಕಾರರನ್ನು ವಿವಿಧ ರೀತಿಯಲ್ಲಿ ಕಿರುಕುಳ ನೀಡಲು ಪ್ರಾರಂಭಿಸಿದರು. ರಾತ್ರಿಯಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪಾದಗಳು ಗಾಯವಾಗಲಿ ಎಂದು ಕುರೇಶಿಯರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದಾರಿಯಲ್ಲಿ ಮುಳ್ಳುಗಳು ಹಾಕುತ್ತಿದ್ದರು ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನೆಯ ಮುಂದೆ ಕೊಳಕು ವಸ್ತುಗಳನ್ನು ಎಸೆಯುತ್ತಿದ್ದರು. ಒಮ್ಮೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಾಬಾದಲ್ಲಿ ನಮಾಜ್ ಮಾಡುತ್ತಿದ್ದರು. ಒಬ್ಬ ವ್ಯಕ್ತಿ ತನ್ನ ಟವಾಲನ್ನು ಸುತ್ತಿಕೊಂಡನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಜ್ದಾ ಮಾಡಿದಾಗ ಅದನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕುತ್ತಿಗೆಗೆ ಹಾಕಿ ಅದನ್ನು ತಿರುಗಿಸಲು ಪ್ರಾರಂಭಿಸಿದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕತ್ತು ಬಾಗಿ ಹೋಯಿತು. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಜ್ದಾದಲ್ಲೇ ಇದ್ದರು. ಅದೇ ಕ್ಷಣ ಹಜರತ್ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ತಆಲಾ ಅನ್ಹು ರವರು ಅಲ್ಲಿಗೆ ಬಂದರು ಹಾಗೂ ಆ ದುಷ್ಟ ವ್ಯಕ್ತಿಯನ್ನು ತಳ್ಳಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಉಳಿಸಿದರು. ಇದನ್ನು ನೋಡಿ ಕೆಲವು ಕೀಳ ಜಾತಿಯ ದುಷ್ಟರು ಹಜರತ್ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ತಆಲಾ ಅನ್ಹು ರವರಿಗೆ ಬಹಳ ಹೊಡೆದಿದ್ದರು. ಇದೇ ರೀತಿ ಒಂದು ದಿನ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಾಬಾದಲ್ಲಿ ನಮಾಜ್ ಮಾಡುವಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉಗ್ರ ಶತ್ರು ಅಬೂ ಜಹಲ್ ಒಬ್ಬನಿಂದ ಒಂಟೆಯ ಕೊಳಕು ಕರಳುಗಳನ್ನು ತರಿಸಿದನು ಹಾಗೂ ಅದನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬೆನ್ನಿನ ಮೇಲೆ ಹಾಕಿದನು. ಇದನ್ನು ನೋಡಿ ಜನರು ಸಂತೋಷ ಪಡೆಯುತ್ತಿದ್ದರು. ಕೊನೆಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆತ್ಮೀಯ ಮಗಳು ಹಜರತ್ ಫಾತಿಮಾ ರಲಿಯಲ್ಲಾಹು ತಆಲಾ ಅನ್ಹಾ ರವರು ಬಂದು ಆ ಕರಳುಗಳನ್ನು ಎತ್ತಿ ಎಸೆದರು ಹಾಗೂ ಜನರಿಗೂ ಕೂಡ ಬುದ್ಧಿ ಹೇಳಿದರು. ಒಂದು ದಿನ ಎಲ್ಲ ಶತ್ರುಗಳು ಸೇರಿ ಸಲಹೆ ಸಭೆ ರಚಿಸಿದರು ಹಾಗೂ ಅದರಲ್ಲಿ ಮಾತನಾಡಿದರು, ದೂರ ದೂರದಿಂದ ಜನ ನಮ್ಮ ಮಕ್ಕಾ ಪಟ್ಟಣಕ್ಕೆ ಬರುತ್ತಾರೆ, ಅವರಿಗೆ ಏನಾದರೂ ಹೇಳಿ ಮುಹಮ್ಮದಿನ ಮಾತುಗಳಿಂದ ತಪ್ಪಿಸಬೇಕು ಹಾಗೂ ಅವರನ್ನು ಮುಹಮ್ಮದನ್ನು ನಂಬಲು ಬಿಡಬಾರದು. ನಂತರ ಎಲ್ಲರೂ ಈ ಮಾತಿನ ಮೇಲೆ ಒಟ್ಟಾದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಎಲ್ಲ ರೀತಿಯಿಂದ ತೊಂದರೆ ಕೊಡಬೇಕು, ಅವರಿಗೆ ಎಲ್ಲ ರೀತಿಯಿಂದ ನೋಯಿಸಬೇಕು ಹಾಗೂ ಅವರ ಎಲ್ಲ ಮಾತುಗಳ ಮೇಲೆ ನಗಾಡಿ ಅವರ ಮಾತುಗಳನ್ನು ಗೇಲಿ ಮಾಡಬೇಕು ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನಂಬುವವರನ್ನು ವಿವಿಧ ರೀತಿಯಲ್ಲಿ ತೊಂದರೆ ಕೊಡಬೇಕೆಂದು ಎಲ್ಲ ಜನರು ಈ ಮಾತಿನ ಮೇಲೆ ಒಟ್ಟಾದರು. ಇವೆಲ್ಲವೂ ಆದರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತಾಳ್ಮೆ ಹೇಗಿತ್ತೆಂದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡರು. ಆದರೆ ಅವರು ತನ್ನ ಒಳ್ಳೆಯ ಹಾದಿಯನ್ನು, ತನ್ನ ಅಸಲಿ ಕೆಲಸವನ್ನು ಹಾಗೂ ಕರ್ತವ್ಯವನ್ನು ಬಿಡಲಿಲ್ಲ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು ಕೇಳಿದ್ದೇವೆ ಹೇಗೆ ಜನರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅವರನ್ನು ನಂಬುವವರನ್ನು ವಿವಿಧ ರೀತಿಯಿಂದ ನೋಯಿಸುತ್ತಿದ್ದರು, ತೊಂದರೆ ಕೊಡುತ್ತಿದ್ದರು. ಈಗ ನಾವು ಮಾತನಾಡೋಣ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಗೆಳೆಯರ ಬಗ್ಗೆ, ಅವರನ್ನು ನಂಬಿ ಅವರ ಸಹಾಯ ಮಾಡಿ ಸಹಾಬಿ ಆಗುವವರ ಬಗ್ಗೆ, ಅವರ ಮನದಲ್ಲಿ ಇಸ್ಲಾಂ ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಹಾಗೂ ಇಸ್ಲಾಮಿಗೋಸ್ಕರ ಅವರು ಏನೇನು ಸಹಿಸಿಕೊಂಡರು ಎಂದು ನಾವು ಇಂದು ಮಾತನಾಡೋಣ.
ಹಜರತ್ ಬಿಲಾಲ್ ರದಿಯಲ್ಲಾಹು ತಾಲಾ ಅನ್ಹುರವರು ಒಂದು ಕ್ರೂರ ವ್ಯಕ್ತಿಯ ಗುಲಾಮರಾಗಿದ್ದರು. ಇವರು ಮುಸಲ್ಮಾನ್ ಆಗಿದ್ದ ಬಗ್ಗೆ ಕೇಳಿ ಅವನು ಹಜರತ್ ಬಿಲಾಲ್ ರದಿಯಲ್ಲಾಹು ತಾಲಾ ಅನ್ಹುರವರನ್ನು ವಿವಿಧ ರೀತಿಯಿಂದ ಕಷ್ಟ ಕೊಡುತ್ತಿದ್ದ. ಅವರ ಕುತ್ತಿಗೆಯಲ್ಲಿ ಹಗ್ಗವನ್ನು ಹಾಕಿ ಹುಡುಗರ ಕೈಯಲ್ಲಿ ಕೊಡುತ್ತಿದ್ದನು. ಆ ಹುಡುಗರು ಹಜರತ್ ಬಿಲಾಲ್ ರದಿಯಲ್ಲಾಹು ತಾಲಾ ಅನ್ಹುರವರನ್ನು ಬೆಟ್ಟಗಳ ಮೇಲೆ ಎಳೆದಾಡುತ್ತಿದ್ದರು. ಮಕ್ಕಾದ ಭಯಂಕರ ಬಿಸಿಯಾದ ಮರಳಿನ ಮೇಲೆ ಹಜರತ್ ಬಿಲಾಲ್ ರದಿಯಲ್ಲಾಹು ತಾಲಾ ಅನ್ಹುರವರನ್ನು ಮಲಗಿಸಿ ಅವರ ಎದೆಯ ಮೇಲೆ ಬಿಸಿ ಬಿಸಿ ಚಪ್ಪಡಿಗಳನ್ನು ಇಡಲಾಗುತ್ತಿತ್ತು. ಕಟ್ಟಾಕಿ ಕೋಲುಗಳಿಂದ ಹೊಡೆಯಲಾಗುತ್ತಿತ್ತು. ಬಿಸಿಲಲ್ಲಿ ಕೂರಿಸಲಾಗುತ್ತಿತ್ತು. ತಿನ್ನಲು ಏನೂ ಕೊಡದೆ ಹಸುವಿನಿಂದ ತೊಂದರೆ ಕೊಡಲಾಗುತ್ತಿತ್ತು. ಅವರು ಇವೆಲ್ಲವನ್ನು ಸಹಿಸಿಕೊಂಡು ಅಹದ್ ಅಹದ್, ಅಲ್ಲಾಹನು ಒಬ್ಬನೇ, ಅಲ್ಲಾಹನು ಒಬ್ಬನೇ ಎಂದು ಕೂಗುತ್ತಿದ್ದರು. ಕೊನೆಯಲ್ಲಿ ಹಜರತ್ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರು ಅವರನ್ನು ಖರೀದಿಸಿ ಅಲ್ಲಾಹನಿಗೋಸ್ಕರ ಬಿಡುಗಡೆ ಮಾಡಿದರು. ಖಬ್ಬಾಬ್ ಬಿನ್ ಹಾರಿಸ್ ರದಿಯಲ್ಲಾಹು ತಾಲಾ ಅನ್ಹುರವರು ಮುಸಲ್ಮಾನವರಾದಾಗ ಬರೀ 6 ಅಥವಾ 7 ಜನರೇ ಮುಸಲ್ಮಾನರಾಗಿದ್ದರು. ಕುರೇಶಿಯರು ಅವರಿಗೆ ಬಹಳ ತೊಂದರೆ ಕೊಡುತ್ತಿದ್ದರು. ಒಂದು ದಿನ ಅವರಿಗೆ ಬೆಂಕಿಯ ಮೇಲೆ ಮಲಗಿಸಿ ಒಬ್ಬ ವ್ಯಕ್ತಿ ಅವರ ಎದೆಯ ಮೇಲೆ ಕಾಲಿಟ್ಟು ನಿಂತಿದ್ದನು. ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರ ಖಿಲಾಫತಿನ ಸಮಯದಲ್ಲಿ ಹಜರತ್ ಖಬ್ಬಾಬ್ ರದಿಯಲ್ಲಾಹು ತಾಲಾ ಅನ್ಹುರವರು ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರಿಗೆ ತನ್ನ ಸೊಂಟವನ್ನು ತೋರಿಸಿದರು. ಆಗ ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳಿದರು, ನಾನು ಇಂತಹ ಸೊಂಟ ಯಾರದೂ ನೋಡಲಿಲ್ಲ. ಅವರ ಸೊಂಟದಲ್ಲಿ ಮೂಳೆಯನ್ನು ಹೊರತುಪಡಿಸಿ ಏನೂ ಇರಲಿಲ್ಲ. ಹಜರತ್ ಖಬ್ಬಾಬ್ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳಿದರು, ಕುಫಾರ್ಗಳು ನನ್ನನ್ನು ಬೆಂಕಿಯ ಮೇಲೆ ಮಲಗಿಸಿ ನನ್ನ ಎದೆಯ ಮೇಲೆ ಕಾಲಿಟ್ಟು ನಿಲ್ಲುತ್ತಿದ್ದರು. ನನ್ನ ಬೆನ್ನಿನ ಕೊಬ್ಬು ಕರಗುತ್ತಿತ್ತು ಹಾಗೂ ನನ್ನ ಕರಗಿದ ಕೊಬ್ಬು ಆ ಬೆಂಕಿಯನ್ನು ತಂಪಾಗಿಸುತ್ತಿತ್ತು. ಅಮ್ಮಾರ್, ಅವರ ತಂದೆ ಯಾಸಿರ್ ಹಾಗೂ ಅವರ ತಾಯಿ ಸುಮಯ್ಯ ರದಿಯಲ್ಲಾಹು ತಾಲಾ ಅನ್ಹುಮ್ ಅಜ್ಮೈನ್ ರವರು 3 ಜನರು ಮುಸಲ್ಮಾನರಾದರು. ಅಬೂ ಜಹಲ್ ಅವರಿಗೆ ಹೊಡೆಯುತ್ತಿದ್ದ ಹಾಗೂ ತೊಂದರೆ ಕೊಡುತ್ತಿದ್ದ. ಕೊನೆಯಲ್ಲಿ ಆ ದುಷ್ಟನು ಹಜರತ್ ಸುಮಯ್ಯ ರದಿಯಲ್ಲಾಹು ತಾಲಾ ಅನ್ಹಾರವರಿಗೆ ಭಾಲೆಯಿಂದ ಹೊಡೆದು ಸಾಯಿಸಿದ. ಅಫ್ಲಹಾನ್ ರದಿಯಲ್ಲಾಹು ತಾಲಾ ಅನ್ಹುರವರಿಗೆ ಕೂಡ ಕಾಲಿನಲ್ಲಿ ಹಗ್ಗ ಕಟ್ಟಿ ಕಲ್ಲುಗಳಿರುವ ಭೂಮಿಯ ಮೇಲೆ ಎಳೆಯಲಾಗುತ್ತಿತ್ತು. ಉಸ್ಮಾನ್ ಬಿನ್ ಅಫ್ಫಾನ್ ರದಿಯಲ್ಲಾಹು ತಾಲಾ ಅನ್ಹುರವರ ಇಸ್ಲಾಮಿನ ಬಗ್ಗೆ ಕೇಳಿ ಅವರ ಚಿಕ್ಕಪ್ಪ ಅವರಿಗೆ ಚಾಪೆಯಲ್ಲಿ ಕಟ್ಟಿ ಕೆಳಗಿನಿಂದ ಹೊಗೆ ಕೊಡುತ್ತಿದ್ದನು. ಮುಸಾಬ್ ಬಿನ್ ಉಮೇರ್ ರದಿಯಲ್ಲಾಹು ತಾಲಾ ಅನ್ಹುರವರ ತಾಯಿ ಅವರು ಮುಸಲ್ಮಾನವರಾದರು ಎಂದು ಅವರಿಗೆ ಮನೆಗೆ ಸೇರಿಸಲಿಲ್ಲ, ಮನೆಯಿಂದ ಹೊರಹಾಕಿದರು. ಝೀನಾ ಹಾಗೂ ಲೀನಾ ರದಿಯಲ್ಲಾಹು ತಾಲಾ ಅನ್ಹುಮಾರವರು ಇವರಿಬ್ಬರು ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರ ಕುಟುಂಬದ ಗುಲಾಮರಾಗಿದ್ದರು. ಇವರ ಇಸ್ಲಾಮಿನ ಬಗ್ಗೆ ಕೇಳಿ ಅಬೂ ಜಹಲ್ ಹಾಗೂ ಮುಸಲ್ಮಾನ್ ಆಗುವ ಮುಂಚೆ ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ಇವರಿಬ್ಬರಿಗೂ ಬಹಳ ಹೊಡೆಯುತ್ತಿದ್ದರು. ಹೊಡೆದು ಸಾಕಾಗಿ ಅವರು ಹೇಳುತ್ತಿದ್ದರು, 2 ನಿಮಿಷ ಉಸಿರಾಡುತ್ತೇನೆ, ನಂತರ ಮತ್ತೆ ನಿಮಗೆ ಹೊಡೆಯುತ್ತೇನೆ. ವೀಕ್ಷಕರೇ, ಇವರಿಗೆ ಈ ತೊಂದರೆಗಳು ಯಾಕೆ ಕೊಡಲಾಗುತ್ತಿತ್ತು? ಅವರ ಪಾಪ ಏನಿತ್ತು? ಬರೀ ಅವರು ಅಲ್ಲಾಹನು ಒಂದೇ ಎಂದು ನಂಬುತ್ತಾರೆ, ಅವನ ಜೊತೆ ಅವರು ಯಾರಿಗೂ ಸೇರಿಸುವುದಿಲ್ಲ. ಅವರಿಗೆ ಎಲ್ಲವಕ್ಕಿಂತ ಇಸ್ಲಾಂ ಆತ್ಮೀಯವಾಗಿದೆ ಹಾಗೂ ಅಲ್ಲಾಹನ ಪ್ರೀತಿ, ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿ ಅವರ ಮನದಲ್ಲಿ ಸೇರಿಕೊಂಡಿತೆಂದು ಅವರು ಈ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡರು. ಆದರೆ ಇಸ್ಲಾಮಿನ ದಾರಿಯನ್ನು ಬಿಡಲಿಲ್ಲ. ಯಾವ ಮುಸಲ್ಮಾನಿಗೂ ಅವರು ಅಲ್ಲಾಹನ ಮನೆಯಲ್ಲಿ ಜೋರಾಗಿ ಕುರಾನ್ ಓದಲು ಅವಕಾಶ ನೀಡುತ್ತಿರಲಿಲ್ಲ. ಒಂದು ಬಾರಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಹಾಬಿ ಹಜರತ್ ಅಬ್ದುಲ್ಲಾ ಬಿನ್ ಮಸೂದ್ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳಿದರು, ನಾನು ಅಲ್ಲಾಹನ ಮನೆಯಲ್ಲಿ ಹೋಗಿ ಕುರಾನ್ ಓದುತ್ತೇನೆ. ಜನರು ಅವರಿಗೆ ತಡೆದರು, ಆದರೂ ಅವರು ಕೇಳಲಿಲ್ಲ. ಅಲ್ಲಾಹನ ಮನೆಯಲ್ಲಿ ಹೋಗಿ ಸೂರೆ ರಹಮಾನ್ ಓದಲು ಪ್ರಾರಂಭಿಸಿದರು. ಎಲ್ಲ ಕಡೆಯಿಂದ ಜನರು ಅವರ ಮೇಲೆ ಬುಗ್ಗಿ ಬಿದ್ದರು, ಅವರ ಕೆನ್ನೆಗಳ ಮೇಲೆ ಹೊಡೆದರು. ಆದರೂ ಅವರು ಕುರಾನ್ ಓದುತ್ತಲೇ ಇದ್ದರು. ಮುಸಲ್ಮಾನರ ಕಷ್ಟಗಳು ಯಾವ ಮಟ್ಟಿಗೆ ತಲುಪಿತೆಂದರೆ ಅವರು ಸ್ವತಂತ್ರವಾಗಿ ಒಂದು ಅಲ್ಲಾಹನ ಇಬಾದತ್ ಕೂಡ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಸಹಾಬಿಗಳಿಗೆ ಇಸ್ಲಾಮಿಗೋಸ್ಕರ ತಮ್ಮ ತಾಯ್ನಾಡನ್ನು ತೊರೆಯಲು ಅವಕಾಶ ಮಾಡಿಕೊಟ್ಟರು. ಮೊದಲು 11 ಪುರುಷರು ಹಾಗೂ 4 ಮಹಿಳೆಯರು, ಇನ್ನೊಂದು ಬಾರಿ 83 ಪುರುಷರು ಹಾಗೂ 18 ಮಹಿಳೆಯರು ತನ್ನ ತಾಯ್ನಾಡನ್ನು ಬಿಟ್ಟು ಹಬ್ಷಾ ಎನ್ನುವ ದೇಶದ ಕಡೆ ಹಿಜ್ರತ್ ಮಾಡಿದರು. ಈ ಜನರು ಅಲ್ಲಿ ಹೋಗಿ ಶಾಂತಿಯಿಂದ ಬದುಕುತ್ತಿದ್ದರು. ಆದರೆ ಕುರೇಶಿಗಳಿಗೆ ಇದು ಇಷ್ಟವಾಗಲಿಲ್ಲ. ಅವರು ಹಬ್ಷಾದ ರಾಜ ನಜಾಶಿ ಕಡೆಗೆ ಒಂದು ಗುಂಪು ಕಳುಹಿಸಿದರು. ಅದರ ಜೊತೆ ರಾಜ ಹಾಗೂ ಮಂತ್ರಿಗಳಿಗೆ ಅಮೂಲ್ಯವಾದ ಉಡುಗೊರೆಗಳನ್ನು ಕಳುಹಿಸಿದರು.
ಇವರು ಅಲ್ಲಿ ಹೋಗಿ ಹೇಳಿದರು, ನಮ್ಮ ಅಪರಾಧಿಗಳನ್ನು ನಮಗೆ ಹಿಂತಿರುಗಿಸಿ. ರಾಜ ನಜಾಶಿಯವರು ಮುಸಲ್ಮಾನರನ್ನು ಕರೆದು ಕೇಳಿದರು, ನೀವು ಕ್ರೈಸ್ತರ ಹಾಗೂ ಇತರ ಜನರ ವಿರುದ್ಧವಾಗಿ ಯಾವ ಧರ್ಮವನ್ನು ಪ್ರಾರಂಭಿಸಿದ್ದೀರಾ? ಮುಸಲ್ಮಾನರು ತಮ್ಮ ಕಡೆಯಿಂದ ಉತ್ತರ ನೀಡಲು, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಚಿಕ್ಕಪ್ಪನ ಮಗ ಹಾಗೂ ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹುರವರ ಸ್ವಂತ ಸಹೋದರ ಹಜರತ್ ಜಾಫರ್ ರದಿಯಲ್ಲಾಹು ತಾಲಾ ಅನ್ಹುರವರನ್ನು ಆಯ್ಕೆ ಮಾಡಿದರು. ಅವರು ನಜಾಶಿಗೆ ಹೇಳಿದರು, ರಾಜಗಳೇ, ನಮ್ಮಲ್ಲಿ ಮಾನವೀಯತೆ ಮತ್ತು ಪ್ರಾಮಾಣಿಕತೆಯ ಒಂದು ತುಂಡು ಕೂಡ ಇರಲಿಲ್ಲ. ನಮ್ಮ ನೆರೆಹೊರೆಯವರ ಬಗ್ಗೆ ನಮಗೆ ಕಾಳಜಿ ಇರಲಿಲ್ಲ. ನಮ್ಮಲ್ಲಿ ಯಾವುದೇ ಕಾನೂನು ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಅಲ್ಲಾಹನು ನಮ್ಮ ನಡುವೆ ಒಂದು ಪ್ರವಾದಿಯನ್ನು ಕಳುಹಿಸಿದನು. ಅವರ ಜಾತಿ, ಸತ್ಯವಾಕ್ಯ, ಪ್ರಾಮಾಣಿಕತೆ, ಒಳ್ಳೆಯತನ ಹಾಗೂ ಪರಿಶುದ್ಧತೆಯ ಬಗ್ಗೆ ನಮಗೆ ಚೆನ್ನಾಗಿ ಅರಿವಿತ್ತು. ಅವರು ನಮಗೆ ಹೇಳಿಕೊಟ್ಟರು, ಅಲ್ಲಾಹನು ಒಬ್ಬನೇ, ಅವನಿಗೆ ಯಾವುದೇ ಪಾಲುದಾರವಿಲ್ಲ. ಸತ್ಯವನ್ನೇ ಹೇಳಿ, ಭರವಸೆಯನ್ನು ಉಳಿಸಿಕೊಳ್ಳಿ, ಪಾಪಗಳಿಂದ ದೂರವಿರಿ, ನಮಾಜ್ ಮಾಡಿರಿ, ಬಡವರಿಗೆ ಸಹಾಯ ಮಾಡಿರಿ, ಭಿಕ್ಷಕರಿಗೆ ಭಿಕ್ಷೆ ನೀಡಿರಿ, ಅಲ್ಲಾಹನಿಗೋಸ್ಕರ ಉಪವಾಸ ಮಾಡಿರಿ ಎಂದು ನಮಗೆ ಹೇಳಿಕೊಟ್ಟರು. ಇದನ್ನು ಕೇಳಿ ನಮ್ಮ ಜನರು ಕೋಪಗೊಂಡರು ಹಾಗೂ ನಮ್ಮ ವಿರುದ್ಧವಾಗಿ ನಮಗೆ ವಿವಿಧ ರೀತಿಯಿಂದ ಹಿಂಸೆ ಕೊಟ್ಟರು. ನಾವು ಅವರಿಂದ ಬಹಳ ಹಿಂಸೆಯನ್ನು ಸಹಿಸಿಕೊಂಡಿದ್ದೇವೆ ಹಾಗೂ ಈಗ ನಾವು ನಿಮ್ಮ ಭೂಮಿಯಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇವೆ ಎಂದರು. ಇದನ್ನು ಕೇಳಿ ನಜಾಶಿ ಹೇಳಿದರು, ನನಗೆ ನಿಮ್ಮ ಕುರಾನಿನ ಕೆಲವು ವಾಕ್ಯಗಳನ್ನು ಕೇಳಿಸಿರಿ. ಹಜರತ್ ಜಾಫರ್ ರದಿಯಲ್ಲಾಹು ತಾಲಾ ಅನ್ಹುರವರು ಸೂರೆ ಮರಿಯಂ ಓದಿದರು. ಅದನ್ನು ಕೇಳಿ ನಜಾಶಿ ಹಾಗೂ ಎಲ್ಲ ಮಂತ್ರಿಗಳು ಅಳುತ್ತಾ ಹೇಳಿದರು, ಇವರು ಅರ್ಥಾತ್ ಮುಹಮ್ಮದ್ ಅದೇ ಸಂದೇಶವಾಹಕರು. ಇವರ ಬಗ್ಗೆ ಹಜರತ್ ಈಸಾ ಅಲೈಹಿಸ್ಸಲಾಂ ರವರು ಕೂಡ ವಿವರಿಸಿದ್ದರು. ಅಲ್ಲಾಹನ ಧನ್ಯವಾದ, ನನಗೆ ಅವರ ಕಾಲ ಸಿಕ್ಕಿತು, ಅವರೊಂದಿಗೆ ಜೀವಿಸುವ ಅವಕಾಶ ಸಿಕ್ಕಿತು ಎಂದು ನಜಾಶಿಯವರು ಶತ್ರುಗಳನ್ನು ಹೊರಹಾಕಿದರು ಹಾಗೂ ಅವರ ಉಡುಗೊರೆಗಳನ್ನು ಕೂಡ ಅವರೊಂದಿಗೆ ಹೊರಹಾಕಿದರು. ಕುರೇಶಿಯರಿಗೆ ಹಬ್ಷಾದಲ್ಲಿ ಲಾಭ ಆಗಲಿಲ್ಲ. ಇದರ ವಿರುದ್ಧ ಅಲ್ಲಿ ಅವರ ಅವಮಾನವಾಯಿತು. ಈಗ ಕುರೇಶಿಯರು ದುರಾಸೆಯಿಂದ ತನ್ನ ಕೆಲಸ ತೆಗೆಯಲು ನೋಡಿದರು. ಇದಕ್ಕಾಗಿ ಅವರು ಮಕ್ಕಾದ ಒಂದು ಸರದಾರ ಉದ್ಬಾನನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬಳಿ ಕಳುಹಿಸಿದರು. ಉದ್ಬಾ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮುಂದೆ ಬಂದು ಈ ರೀತಿ ಭಾಷಣೆ ಮಾಡಿದ, ಮುಹಮ್ಮದ್, ಈ ಕೆಲಸದಿಂದ ನೀನು ಹಣ ಸಂಪಾದಿಸಲು ಬಯಸಿದ್ದರೆ ನಾವೇ ನಿನಗೆ ನೀನು ಶ್ರೀಮಂತ ಆಗುವಂತೆ ಸಾಕಷ್ಟು ಹಣವನ್ನು ನೀಡುತ್ತೇವೆ. ನಿನಗೆ ಗೌರವದ ಆಸೆ ಇದ್ದರೆ ನಾವು ನಿನ್ನನ್ನು ನಮ್ಮ ಸರದಾರ ಎಂದು ಸ್ವೀಕರಿಸುತ್ತೇವೆ. ಅಥವಾ ನಿನಗೆ ಅಧಿಕಾರದ ಇಚ್ಛೆವಿದ್ದರೆ ನಾವು ನಿನಗೆ ಅರಬಿನ ರಾಜ ಘೋಷಿಸುತ್ತೇವೆ. ನಾವು ನಿನ್ನೊಂದಿಗೆ ಅರಬಿನ ಅತಿ ಸುಂದರವಾದ ಹುಡುಗಿಯರ ವಿವಾಹ ಮಾಡುತ್ತೇವೆ. ನಿನಗೋಸ್ಕರ ನಾವು ಏನಾದರೂ ಮಾಡಲು ತಯಾರಾಗಿದ್ದೇವೆ. ಆದರೆ ನೀನು ನಿನ್ನ ಈ ಕೆಲಸವನ್ನು ಕೊನೆಗಾಣಿಸು. ಏನಾದರೂ ನಿನ್ನ ತಲೆ ಕೆಟ್ಟಿ ಹೋಗಿದ್ದರೆ ನಾವು ನಿನ್ನ ಚಿಕಿತ್ಸೆ ಮಾಡಿಸುತ್ತೇವೆ. ಇವೆಲ್ಲವನ್ನು ಕೇಳಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ನೀವು ನನ್ನ ಬಗ್ಗೆ ಹೇಳಿದ ಮಾತುಗಳಲ್ಲಿ ಒಂದೂ ಕೂಡ ಸರಿಯಲ್ಲ. ಗೌರವ, ಹಣ, ಸಂಪತ್ತು, ಅಧಿಕಾರ, ಸರ್ಕಾರ, ನನಗೆ ಇವೆಲ್ಲವ ಅವಶ್ಯಕತೆಯೂ ಇಲ್ಲ, ಇಚ್ಛೆಯೂ ಇಲ್ಲ. ನನ್ನ ಬುದ್ಧಿ ಕೂಡ ಸರಿಯಾಗಿದೆ. ನಾನು ನಿಮಗೆ ಕುರಾನಿನ ಕೆಲವು ವಾಕ್ಯಗಳನ್ನು ಕೇಳಿಸುತ್ತೇನೆ, ನಂತರ ನಿಮಗೆ ತಿಳಿಯುತ್ತದೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಉದ್ಬಾನ ಮುಂದೆ ಕುರಾನಿನ ಕೆಲವು ವಾಕ್ಯಗಳನ್ನು ಓದಿದರು. ಉದ್ಬಾ ಮೌನವಾಗಿ ಕುರಾನನ್ನು ಕೇಳುತ್ತಿದ್ದನು. ಅವನ ಮೇಲೆ ಒಂದು ವಿಚಿತ್ರ ಸನ್ನಿವೇಶ ಬಂದಿತು. ನಂತರ ಅವನು ಕುರೇಶಿಯರ ಬಳಿ ಹೋದನು. ಅವರಿಗೆ ಹೇಳಿದನು, ನೀವು ಮೊಹಮ್ಮದನಿಗೆ ಏನೂ ಹೇಳಬೇಡಿ. ಅವನು ಏನು ಮಾಡುತ್ತಿದ್ದಾನೋ ಮಾಡಲಿ, ಅವನ ಕೆಲಸದಲ್ಲಿ ಅಡಿಯಾಗಬೇಡಿ. ಈಗ ಕುರೇಶಿಯರು ನೋಡಿದರು, ದುರಾಸೆಯಿಂದಲೂ ಅವರ ಕೆಲಸ ಆಗಲಿಲ್ಲ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಚಿಕ್ಕಪ್ಪ ಅಬೂ ತಾಲಿಬ್ರವರ ಬಳಿ ಬಂದರು. ಅವರಿಗೆ ಹೇಳಿದರು, ಅಬೂ ತಾಲಿಬ್ರವರೇ, ನಾವು ನಿಮ್ಮನ್ನು ಗೌರವಿಸುತ್ತೇವೆ. ಆದರೆ ನಿಮ್ಮ ಸೋದರಳಿಯ ನಮ್ಮ ದೇವುಗಳ ಬಗ್ಗೆ ವಿಚಿತ್ರ ಮಾತನಾಡುತ್ತಾನೆ. ಈಗ ನಮ್ಮಿಂದ ತಾಳ್ಮೆ ಆಗುವುದಿಲ್ಲ. ನೀವು ಅವನನ್ನು ಮೌನವಾಗಿರು ಎಂದು ಹೇಳಿರಿ, ಅಥವಾ ನಾವೇ ಅವನನ್ನು ಕೊಂದು ಬಿಡುತ್ತೇವೆ ಹಾಗೂ ನೀವು ನಮ್ಮ ಜೊತೆ ಏನೂ ಮಾಡಲು ಸಾಧ್ಯವಿಲ್ಲ. ಚಿಕ್ಕಪ್ಪ ಅಬೂ ತಾಲಿಬ್ರವರು ನೋಡಿದರು, ಇಡೀ ದೇಶವೇ ನನ್ನ ಮಗನ ಶತ್ರು ಆಗಿದೆ. ಹೀಗಾಗಿ ಅವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಕರೆದು
ಪ್ರೀತಿಯಿಂದ ತನ್ನ ಚಿಂತೆಯನ್ನು ಮುಂದಿಟ್ಟು ಅವರಿಗೆ ವಿವರಿಸಿದರು. ಇದನ್ನು ಕೇಳಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಚಿಕ್ಕಪ್ಪ, ಅವರು ನನ್ನ ಒಂದು ಕೈಯಲ್ಲಿ ಸೂರ್ಯ ಹಾಗೂ ಇನ್ನೊಂದು ಕೈಯಲ್ಲಿ ಚಂದ್ರವಿಟ್ಟರು ನಾನು ಅಲ್ಲಾಹನ ಆದೇಶದಲ್ಲಿ ಒಂದು ಪದ ಕಡಿಮೆ ಅಥವಾ ಒಂದು ಪದ ಜಾಸ್ತಿ ಕೂಡ ಮಾಡಲ್ಲ. ನನ್ನ ಪ್ರಾಣ ಹೋದರೂ ಸಹ ನಾನು ಈ ಕೆಲಸವನ್ನು ಬಿಡಲಾರೆ. ಇದು ಹೇಳುವಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕಣ್ಣಲ್ಲಿ ನೀರು ಬಂದು ಅವರು ಎದ್ದು ನಡೆಯತೊಡಗಿದರು. ತಕ್ಷಣವೇ ಅಬು ತಾಲಿಬ್ರವರು ಪುನಃ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಕರೆಸಿದರು ಹಾಗೂ ಅವರಿಗೆ ಹೇಳಿದರು, ಮಗನೇ, ಹೋಗು, ನಿನಗೆ ಏನು ಸರಿ ಅನಿಸುತ್ತದೋ ನೀನು ಅದೇ ಮಾಡು. ವೀಕ್ಷಕರೇ, ಒಂದು ಬಾರಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಸಫಾ ಬೆಟ್ಟದ ಮೇಲೆ ಕುಳಿತಿದ್ದರು. ಅಷ್ಟರಲ್ಲಿ ಅಬೂ ಜಹಲ್ ಕೂಡ ಅಲ್ಲಿಗೆ ಬಂದನು. ಅಬೂ ಜಹಲ್ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಚಿಕ್ಕಪ್ಪ, ಇಸ್ಲಾಂ ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮಹಾಶತ್ರು ಆಗಿದ್ದನು. ಅವನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಕೆಟ್ಟು ಮಾತುಗಳಿಂದ ಬೈಯುತ್ತಿದ್ದನು. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮೌನವಾಗಿದ್ದರು. ನಂತರ ಅವನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ತಲೆಗೆ ಒಂದು ಕಲ್ಲಿನಿಂದ ಹೊಡೆದನು. ಆದ್ದರಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ತಲೆಯಿಂದ ರಕ್ತ ಹರಿಯಲು ಪ್ರಾರಂಭಿಸಿತು. ಇದರ ಬಗ್ಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಚಿಕ್ಕಪ್ಪ ಹಮ್ಜಾರವರಿಗೆ ತಿಳಿಯಿತು. ಅವರು ಅಬೂ ಜಹಲ್ನ ಮನೆಗೆ ಹೋಗಿ ತನ್ನ ಧನಸ್ಸಿನಿಂದ ಅವನ ತಲೆಗೆ ಅವನು ಗಾಯಗೊಂಡಷ್ಟು ಜೋರಾಗಿ ಹೊಡೆದರು. ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬಳಿ ಬಂದು ಹೇಳಿದರು, ಸಂತೋಷಪಡು, ನಾನು ನಿನ್ನ ಸೇಡು ತೀರಿಸಿಕೊಂಡೆನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಚಿಕ್ಕಪ್ಪ, ನನಗೆ ಇದರಿಂದ ಸಂತೋಷವಾಗುವುದಿಲ್ಲ. ನೀವು ಮುಸಲ್ಮಾನ್ ಆದರೆ ನನಗೆ ಬಹಳ ಸಂತೋಷವಾಗುತ್ತದೆ ಎಂದರು. ಇದನ್ನು ಕೇಳಿದ ಕೂಡಲೇ ಸೈಯದು ಶುಹದಾ ಹಜರತ್ ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹುರವರು ಮುಸಲ್ಮಾನ್ ಆದರು. ಇವರು ಮುಸಲ್ಮಾನ್ ಆದ 3 ದಿನದ ನಂತರ ಹಜರತ್ ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ತಾಲಾ ಅನ್ಹುರವರು ಕೂಡ ಮುಸಲ್ಮಾನ್ ಆದರು. ಇವರು ಮುಸಲ್ಮಾನ್ ಆಗುವ ವಿಷಯವೇನೆಂದರೆ, ಒಂದು ದಿನ ಇವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಕೊಲ್ಲುವ ಉದ್ದೇಶದಿಂದ ಕೈಯಲ್ಲಿ ಕತ್ತಿ ಹಿಡಿದು ಮನೆಯಿಂದ ಹೊರಟರು. ದಾರಿಯಲ್ಲಿ ಅವರಿಗೆ ಹಜರತ್ ನঈಮ್ ರದಿಯಲ್ಲಾಹು ತಾಲಾ ಅನ್ಹುರವರಿಂದ ತಿಳಿಯಿತು, ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರ ತಂಗಿ ಹಾಗೂ ಅವರ ಭಾವ ಮುಸಲ್ಮಾನ್ ಆಗಿದ್ದಾರೆ. ಇದನ್ನು ಕೇಳಿದ ಕೂಡಲೇ ಕೋಪದಿಂದ ತಂಗಿಯ ಮನೆಯ ಕಡೆಗೆ ಹೋದರು. ಮನೆಯ ಬಾಗಿಲಲ್ಲಿ ಅವರಿಗೆ ಕುರಾನ್ ಓದುವ ಶಬ್ದ ಕೇಳಿಸಿತು. ಸಿಟ್ಟಿನಿಂದ ಬಾಗಿಲು ತಟ್ಟಿದರು. ಒಳಗಿಂದ ಕೇಳಿದರು, ಯಾರು? ಇವರು ಹೇಳಿದರು, ನಾನು ಉಮರ್. ಇದನ್ನು ಕೇಳಿದ ಕೂಡಲೇ ಕುರಾನನ್ನು ಮಂಚದ ಕೆಳಗೆ ಅಡಗಿಸಿ ಬಾಗಿಲನ್ನು ತೆಗೆದರು. ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ತಂಗಿಯಿಂದ ಕೇಳಿದರು, ಏನು ಓದುತ್ತಿದ್ದೀರಾ? ಅವರು ಹೇಳಿದರು, ಏನೂ ಇಲ್ಲ. ಇದನ್ನು ಕೇಳಿದ ಕೂಡಲೇ ಕೋಪದಿಂದ ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ತನ್ನ ಭಾವ ಹಾಗೂ ತನ್ನ ತಂಗಿಯನ್ನು ಹೊಡೆಯಲು ಪ್ರಾರಂಭಿಸಿದರು. ಹೊಡೆದು ಸಾಕಾದರು. ನಂತರ ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರ ತಂಗಿಯ ಮುಖದಿಂದ ರಕ್ತವನ್ನು ಹರಿಯುತ್ತಾ ನೋಡಿ ಅವರ ಕೋಪ ಸ್ವಲ್ಪ ಕಮ್ಮಿಯಾಯಿತು. ನಂತರ ಅವರು ಹೇಳಿದರು, ನೀವು ಓದುತ್ತಿರುವುದನ್ನು ನನ್ನನ್ನು ಕೂಡ ಕೇಳಿಸಿ. ನಂತರ ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರ ಮುಂದೆ ಸೂರೆ ತಾಹ ಓದಲಾಯಿತು. ಇದನ್ನು ಕೇಳಿ ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ಬಿಕ್ಕಿ ಬಿಕ್ಕಿ ಅಳುತ್ತಾ ಸುಸ್ತಾದರು. ನಂತರ ಅಲ್ಲಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕಡೆ ಹೊರಟರು. ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರನ್ನು ಕೈಯಲ್ಲಿ ಕತ್ತಿ ಹಿಡಿದು ತಮ್ಮ ಕಡೆ ಬರುತ್ತಾ ನೋಡಿದ ಸಹಾಬಾರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಂದ ಹೇಳಿದರು, ಯಾ ರಸೂಲಲ್ಲಾಹ್, ಅಪ್ಪಣೆ ನೀಡಿರಿ, ನಾವು ದೂರದಿಂದಲೇ ಅವನನ್ನು ಮುಗಿಸಿಬಿಡುತ್ತೇವೆ. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಬರಲಿ ಬಿಡಿ, ಒಳ್ಳೆಯ ಉದ್ದೇಶದಿಂದ ಬಂದಿದ್ದರೆ ಒಳ್ಳೆಯದು, ಕೆಟ್ಟ ಉದ್ದೇಶದಿಂದ ಬಂದಿದ್ದರೆ ನೋಡಿಕೊಳ್ಳೋಣ. ನಂತರ ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬಳಿ ಬಂದು ಹೇಳಿದರು, ನಾನು ನಿಮ್ಮ ಕಲ್ಮಾ ಓದಲು ಬಂದಿದ್ದೇನೆ, ನನಗೆ ನಿಮ್ಮ ಶರಣಲ್ಲಿ ಸ್ಥಳವನ್ನು ನೀಡಿರಿ. ಇದನ್ನು ಕೇಳಿದ ಕೂಡಲೇ ಎಲ್ಲ ಸಹಾಬಗಳು ಸಂತೋಷದಿಂದ ಅಲ್ಲಾಹು ಅಕ್ಬರ್ ಎಂದು ಕಿರಿಚಿದರು. ಆ ಕ್ಷಣದಲ್ಲಿ ಅಲ್ಲಾಹು ಅಕ್ಬರ್ನ ಆ ಗರಜಿನಿಂದ ಇಡೀ ಮಕ್ಕಾ ಪಟ್ಟಣವೇ ನಡುಗಿತು. ವೀಕ್ಷಕರೇ, ಸಹಾಬಾರವರಿಗೆ ಇಷ್ಟು ಆನಂದವಾಗುವ ಕಾರಣವೇನೆಂದರೆ
ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ಬಹಳ ಶಕ್ತಿಶಾಲಿ ಹಾಗೂ ಒಂದು ಪ್ರಸಿದ್ಧವಾದ ಮನುಷ್ಯರಾಗಿದ್ದರು. ಇಡೀ ಮಕ್ಕಾ ಪಟ್ಟಣವೇ ಅವರಿಂದ ಹೆದರುತ್ತಿತ್ತು. ಯಾರಿಗೂ ಅವರ ವಿರುದ್ಧ ಹೋಗುವ ಅಥವಾ ಅವರ ಮಾತನ್ನು ಅಡಿಪಡಿಸುವ ಧೈರ್ಯ ಇರಲಿಲ್ಲ. ಇವರಿಂದ ಮುಸಲ್ಮಾನರಿಗೆ ಬಹಳ ಶಕ್ತಿ ಸಿಕ್ಕಿತು. ಇವರು ಮುಸಲ್ಮಾನ್ ಆಗುವ ಒಂದು ರಾತ್ರಿಯ ಮುಂಚೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹನಿಂದ ಪ್ರಾರ್ಥನೆ ಮಾಡಿದ್ದರು, ಯಾ ಅಲ್ಲಾ, ಅಬೂ ಜಹಲ್ ಅಥವಾ ಉಮರ್ನಿಂದ ಇಸ್ಲಾಮನ್ನು ಹರಡಿಸು. ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರನ್ನು ಇಸ್ಲಾಮಿನ ಹಿದಾಯತ್ ನೀಡು ಎಂದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹನಿಂದ ಪ್ರಾರ್ಥನೆ ಮಾಡಿದ್ದರು. ಅಲ್ಲಾಹು ಅಜ್ಜ ವಜಲ್ ಇವರಿಬ್ಬರಲ್ಲಿ ಹಜರತ್ ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ತಾಲಾ ಅನ್ಹುರವರನ್ನು ಆಯ್ಕೆ ಮಾಡಿ ಮುಸಲ್ಮಾನರಿಗೆ ಶಕ್ತಿ ನೀಡಿದನು ಹಾಗೂ ಇವರಿಂದ ಇಸ್ಲಾಮನ್ನು ಬಹಳ ಹರಡಿಸಿದನು. ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರ ಖಿಲಾಫತಿನ ಕಾಲದಲ್ಲಿ ಇಡೀ ಜಗತ್ತಿನ ಅರ್ಧಕ್ಕೂ ಜಾಸ್ತಿ ಭಾಗ ಇಸ್ಲಾಮಿನ ಕೈಯಲ್ಲಿತ್ತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಮ್ಮೆ ಹೇಳಿದರು, ಇದು ಅದರ ಮಫ್ಹೂಮ್, ನಾನು ಕೊನೆಯ ಪ್ರವಾದಿ, ಅಲ್ಲಾಹನು ನನ್ನ ಮೇಲೆ ಪ್ರವಾದಿತ್ವವನ್ನು ಮುಕ್ತಾಯ ಮಾಡಿದ್ದಾನೆ, ನನ್ನ ಮೇಲೆ ಯಾವುದೇ ಪ್ರವಾದಿ ಬರುವುದಿಲ್ಲ. ಏನಾದರೂ ನನ್ನ ನಂತರ ಇನ್ನೊಂದು ಪ್ರವಾದಿ ಬರುವ ಸಂಭಾವನೆ ಇರುತ್ತಿದ್ದರೆ ಆ ಪ್ರವಾದಿ ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ಆಗುತ್ತಿದ್ದರು. ಹಜರತ್ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ಯಾರೆಂದರೆ ಇವರಿಂದ ಶೈತಾನ್ ಕೂಡ ಹೆದರುತ್ತಿದ್ದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಒಂದು ದಾರಿಯಿಂದ ಶೈತಾನ್ ಬರುತ್ತಿದ್ದರೆ ಈ ಕಡೆಯಿಂದ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ಹೋಗುತ್ತಿದ್ದರೆ ಉಮರನ್ನು ನೋಡಿ ಶೈತಾನ್ ತನ್ನ ದಾರಿಯನ್ನು ಬದಲಿಸುತ್ತಾನೆ. ಪುಸ್ತಕಗಳಲ್ಲಿ ಉಲ್ಲೇಖಿಸಲಾಗಿದೆ, ಇಂದೂ ಕೂಡ ಯಾರಾದರೂ ಮಲಗುವ ಸಮಯದಲ್ಲಿ ತನ್ನ ಎದೆಯ ಮೇಲೆ ಬೆರಳಿನಿಂದ ಐನ್ ಮೀಮ್ ರಾ ಉಮರ್ ಬರೆದುಕೊಂಡು ಮಲಗಿದರೆ ಶೈತಾನ್ ಅವರ ಹತ್ತಿರ ಕೂಡ ಬರಲು ಹೆದರುತ್ತಾನೆ. ಈಗ ಶತ್ರುಗಳು ಕಂಡರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯಾವ ರೀತಿಯಲ್ಲೂ ಕೂಡ ಇಸ್ಲಾಮಿನ ಬೋಧನೆಯನ್ನು ನಿಲ್ಲಿಸುತ್ತಿಲ್ಲ. ಈಗ ಅವರೆಲ್ಲರೂ ಸೇರಿ ನಿರ್ಧರಿಸಿದರು, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಎಲ್ಲ ಸಂಬಂಧಿಕರ ಬಹಿಷ್ಕಾರ ಮಾಡೋಣ, ಅವರಿಗೆ ಬೀದಿಗಳಲ್ಲಿ ಓಡಾಡಲು ಬಿಡಬಾರದು, ಅವರಿಗೆ ಏನು ಮಾರಬಾರದು, ಅವರಿಂದ ಏನು ಖರೀದಿಸಲು ಬಾರದು ಎಂದು ನಿರ್ಧಾರ ಮಾಡಿದರು. ಹಾಗೂ ಈ ಎಲ್ಲ ಮಾತುಗಳನ್ನು ಒಂದು ಒಪ್ಪಂದದ ರೂಪದಲ್ಲಿ ಬರೆದು ಕಾಬಾದಲ್ಲಿ ಅಂಟಿಸಿದರು. ಕೊನೆಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಅವರ ಎಲ್ಲ ಸಂಬಂಧಿಕರ ಜೊತೆ ಒಂದು ಕಮರಿಯಲ್ಲಿ ಬಂಧಿಸಲಾಯಿತು. ಅದರ ಹೆಸರು ಅಬೂ ತಾಲಿಬಿನ ಕಮರಿ. 3 ವರ್ಷಗಳ ಕಾಲ ಆ ಕಮರಿಯಲ್ಲೇ ಕಳೆದರು. ಈ 3 ವರ್ಷಗಳ ಕಾಲದಲ್ಲಿ ಬಹಳ ಕಠಿಣ ಹಾಗೂ ಕಷ್ಟಗಳ ಕ್ಷಣ ಬರುತ್ತಿದ್ದವು. ಕೆಲವೊಮ್ಮೆ ಹಸುವಿನಿಂದ ಮಕ್ಕಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅವರ ಕಿರ್ಚು ಕಮರಿಯ ಹೊರಗೆ ಕೇಳಿ ಬರುತ್ತಿತ್ತು. ತಿನ್ನಲು ಏನೂ ಸಿಕ್ಕದೆ ಗಿಡ ಮರಗಳ ಎಲೆಗಳನ್ನು ತಿನ್ನುತ್ತಾ ಹೊಟ್ಟೆಯನ್ನು ತುಂಬುತ್ತಿದ್ದರು. ಸಾದ್ ಬಿನ್ ಅಬಿ ವಕಾಸ್ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳುತ್ತಾರೆ, ಆ ಕಮರಿಯಲ್ಲಿ ಒಂದು ರಾತ್ರಿ ಕತ್ತಲಲ್ಲಿ ಒಂದು ಒಣೆದ ಚರ್ಮದ ತುಂಡು ನನ್ನ ಕೈಗೆ ಸಿಕ್ಕಿತು. ನಾನು ಅದನ್ನು ತೊಳೆದು ಬೆಂಕಿಯಲ್ಲಿ ಸುಟ್ಟಿ ನೀರಿನ ಜೊತೆ ತಿಂದೆನು. ಇಂತಹ ತೊಂದರೆಗಳ ಹಾಗೂ ಕಷ್ಟಗಳ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಕರ್ತವ್ಯ ಹಾಗೂ ತನ್ನ ಕೆಲಸವನ್ನು ಬಿಡಲಿಲ್ಲ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜ್ಜಿನ ಕಾಲದಲ್ಲಿ ಆ ಕಮರಿಯಿಂದ ಹೊರಬಂದು ಜನರನ್ನು ಅಲ್ಲಾಹನ ಕಡೆ ಕರೆಯುತ್ತಿದ್ದರು ಹಾಗೂ ಇಸ್ಲಾಮಿನ ಬೋಧನೆ ಮಾಡುತ್ತಿದ್ದರು. ದುಷ್ಟ ಅಬೂ ಲಹಬ್ ಕ್ರೂರನು ಕೂಡ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಿಂದೆ ತಿರುಗುತ್ತಿದ್ದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಾತನಾಡುವ ಜನರಿಂದ ನೌಜು ಬಿಲ್ಲಾ, ಇವನು ಹುಚ್ಚನು, ಇವನ ಮಾತನ್ನು ನಂಬಬೇಡಿ, ಇವನ ಮಾತನ್ನು ನಂಬಿದರೆ ನೀವು ಹಾಳಾಗುತ್ತೀರಾ ಎಂದು ಜನರ ತಲೆ ಕೆಡಿಸುತ್ತಿದ್ದನು. ಕೊನೆಗೆ ಆ ಒಪ್ಪಂದವನ್ನು ಗೆದ್ದಲುಗಳು ತಿಂದುಬಿಟ್ಟವು ಹಾಗೂ ಅದರ ಕಾಗದಗಳನ್ನು ನೆಕ್ಕಿ ಹಾಕಿದವು. ಈ ರೀತಿ 3 ವರ್ಷಗಳ ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಈ ತೊಂದರೆಗಳಿಂದ ಪರಿಹಾರ ಸಿಕ್ಕಿತು. ಇದರ ಮಧ್ಯೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಚಿಕ್ಕಪ್ಪ ಹಾಗೂ ಆತ್ಮೀಯ ಸಂಗಾತಿ
ಹಜರತ್ ಖದೀಜಾ ರಜಿಯಲ್ಲಾಹು ತಾಲ ಅನ್ಹಾರವರ ನಿಧನವಾಯಿತು. ಚಿಕ್ಕಪ್ಪ ಅಬು ತಾಲಿಬ್ರವರು ಆರಂಭದಿಂದಲೇ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಸಹಾಯ ಮಾಡುತ್ತಿದ್ದರು. ಚಿಕ್ಕಪ್ಪ ಅಬು ತಾಲಿಬ್ರವರಿಂದ ಶತ್ರುಗಳು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಜಾಸ್ತಿ ತೊಂದರೆ ಕೊಡಲು ಭಯಪಡುತ್ತಿದ್ದರು. ಆದರೆ ಈಗ ಚಿಕ್ಕಪ್ಪ ಅಬು ತಾಲಿಬ್ರವರು ತೀರಿಕೊಂಡರು. ಇವರ ನಿಧನದ 3 ದಿನದ ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಆತ್ಮೀಯ ಸಂಗಾತಿ ಹಜರತ್ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರ ನಿಧನವಾಯಿತು. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ನಂಬಿ ಅವರ ಮೇಲೆ ಈಮಾನ್ ತಂದವರು ಇವರೇ, ಹಜರತ್ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಇವರಿಬ್ಬರ ನಿಧನದಿಂದ ಬಹಳ ದುಃಖವಾಯಿತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಈ ವರ್ಷವನ್ನು ಆಮುಲ್ ಹುಜ್ನ್ ಅರ್ಥಾತ್ ದುಃಖದ ವರ್ಷ ಎಂದು ಹೆಸರಿಟ್ಟರು. ಶತ್ರುಗಳಿಗೆ, ವೈರಿಗಳಿಗೆ ಈಗ ಜಾಗ ಸ್ಪಷ್ಟವಾಯಿತು. ಅಡಿಯಾಗಲು ಯಾರೂ ಇರಲಿಲ್ಲ. ಚಿಕ್ಕಪ್ಪ ಅಬು ತಾಲಿಬ್ ಕೂಡ ಇರಲಿಲ್ಲ. ಹೀಗಾಗಿ ಶತ್ರುಗಳು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ನೋಯಿಸಲು, ಅವರಿಗೆ ತೊಂದರೆ ಕೊಡಲು ಜಾಸ್ತಿ ಮಾಡಿದರು. ಒಂದು ಬಾರಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ ಒಬ್ಬ ಕ್ರೂರ ವ್ಯಕ್ತಿಯು ಗೊಜ್ಜೆಯನ್ನು ಎಸೆದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅದೇ ಸನ್ನಿವೇಶದಲ್ಲಿ ಮನೆಗೆ ಬಂದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮಗಳಾದ ಫಾತಿಮತು ಝೊಹ್ರಾ ರದಿಯಲ್ಲಾಹು ತಾಲಾ ಅನ್ಹಾರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ತಲೆಯನ್ನು ತೊಳೆಯುತ್ತಾ ಅಳುತ್ತಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಪ್ರಿಯ ಮಗಳೇ, ಏಕೆ ಅಳುತ್ತೀಯ? ಅಲ್ಲಾಹನೇ ನಿನ್ನ ತಂದೆಯನ್ನು ರಕ್ಷಿಸುತ್ತಾನೆ. ಈಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಪ್ರವಾದಿತ್ವ ಸಿಕ್ಕಿ 10 ವರ್ಷದ ಕಾಲ ಕಳೆಯಿತು. ಈಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಈ ಪ್ರಪಂಚದಲ್ಲಿ ಕಾಣುಬರುವಂತಹ ಯಾವುದೇ ಬೆಂಬಲವಿರಲಿಲ್ಲ. ಚಿಕ್ಕಪ್ಪ ಅಬು ತಾಲಿಬ್ರವರ ಬೆಂಬಲವಿತ್ತು. ಶತ್ರುಗಳ ಮನದಲ್ಲಿ ಅಬು ತಾಲಿಬ್ರವರ ಸ್ವಲ್ಪ ಭಯವಿತ್ತು. ಆದರೆ ಈಗ ಅವರೂ ಕೂಡ ತಿದ್ದಿಕೊಂಡರು. ಜನಗಳಿಂದ ಹೊಲಸು ಮಾತುಗಳನ್ನು ಕೇಳಿ, ಜನಗಳಿಂದ ಬಹಳ ನೋವು ಸಹಿಸಿಕೊಂಡು ಮನೆಗೆ ಬಂದರೆ ಮನೆಯಲ್ಲಿ ಧೈರ್ಯ ನೀಡುವ, ಸಾಂತ್ವನ ಹೇಳುವ ಪ್ರಿಯ ಸಂಗಾತಿ ಹಜರತ್ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರು ಇದ್ದರು. ಆದರೆ ಈಗ ಅವರೂ ಕೂಡ ಇರಲಿಲ್ಲ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪರಿಸ್ಥಿತಿ ಹೇಗಿತ್ತು, ಅವರೊಂದಿಗೆ ಏನೇನಾಗುತ್ತಿತ್ತು ನೀವು ಯೋಚಿಸಬಹುದು. ಆದರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ತಮ್ಮ ಕರ್ತವ್ಯವನ್ನು ಬಿಡಲಿಲ್ಲ. ಇನ್ನೂ ಹೆಚ್ಚಾಗಿ ಧೈರ್ಯದಿಂದ ಉಪದೇಶ ಮಾಡಲು ಪ್ರಾರಂಭಿಸಿದರು ಹಾಗೂ ಜನರನ್ನು ಅಲ್ಲಾಹನ ಕಡೆ ಕರೆಯಲು, ದೀನಿನ ಆಹ್ವಾನ ಮಾಡಲು ತಾಯಿಫ್ ಕಡೆ ಪ್ರಯಾಣ ಮಾಡಿದರು. ಇದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜೀವನದ ಅತ್ಯಂತ ಕಷ್ಟದ ಹಾಗೂ ನೋವಿನ ಪ್ರಯಾಣವಾಗಿತ್ತು. ವೀಕ್ಷಕರೇ, ತಾಯಿಫ್ ಮಕ್ಕಾದಿಂದ ಸುಮಾರು 90 ಕಿಲೋಮೀಟರ್ ದೂರವಿದೆ. ಈ 90 ಕಿಲೋಮೀಟರ್ ಪ್ರಯಾಣ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿದರು. ಈ ಪ್ರಯಾಣದಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಸಹಾಬಿ ಹಜರತ್ ಝೈದ್ ಬಿನ್ ಹಾರಿಸ್ ರದಿಯಲ್ಲಾಹು ತಾಲಾ ಅನ್ಹುರವರು ಕೂಡ ಜೊತೆ ಇದ್ದರು. ದಾರಿಯಲ್ಲಿ ಬರುವಂತಹ ಎಲ್ಲ ಊರುಗಳಲ್ಲಿ, ಎಲ್ಲ ಬುಡಕಟ್ಟುಗಳಲ್ಲಿ ದೀನನ್ನು, ಇಸ್ಲಾಮನ್ನು ಆಹ್ವಾನಿಸುತ್ತಾ ತಾಯಿಫ್ ತಲುಪಿದರು. ಅಲ್ಲಿದ್ದ 3 ಮುಖ್ಯಸ್ಥರೊಂದಿಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮಾತನಾಡಿದರು. ಆದರೆ ಅವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮಾತನ್ನು ಕೇಳಲಿಲ್ಲ. ಅವರಲ್ಲಿ ಒಬ್ಬ ಹೇಳಿದನು, ನೀನೇನಾ ಪರಮಾತ್ಮನ ಪ್ರವಾದಿ? ನಿನ್ನಲ್ಲಿ ಅಂತಹ ಯಾವುದೇ ಲಕ್ಷಣ ಕಾಣುವುದಿಲ್ಲ. ಅರ್ಥಾತ್ ನಿನ್ನ ಹತ್ತಿರ ಹಣ ಸಂಪತ್ತು ಏನೂ ಇಲ್ಲ, ಬೆಳ್ಳಿ ಬಂಗಾರ ಏನೂ ಇಲ್ಲ. ಇನ್ನೊಬ್ಬ ಹೇಳಿದನು, ಪರಮಾತ್ಮನಿಗೆ ಸಂದೇಶವಾಹಕ ಮಾಡಿ ಕಳುಹಿಸಲು ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ಸಿಗಲಿಲ್ಲವೇ? ಇನ್ನೊಬ್ಬ ಹೇಳಿದನು, ನಾನು ನಿನ್ನ ಮಾತೇ ಕೇಳುವುದಿಲ್ಲ, ಏಕೆಂದರೆ ನೀನು ನಿಜವಾದ ಪ್ರವಾದಿ ಆದರೆ ನಿನ್ನ ಮಾತನ್ನು ತಿರಸ್ಕರಿಸುವುದು ಅಪಾಯ. ನೀನು ಸುಳ್ಳನಾದರೆ ನಾನು ಸುಳ್ಳನಿಂದ ಮಾತನಾಡುವುದಿಲ್ಲ. ಇಂತಹ ಹೊಲಸು ಮಾತುಗಳಿಂದ, ಕಟುವಾದ ಮಾತುಗಳಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮನಸ್ಸನ್ನು ಆ 3 ಮುಖ್ಯಸ್ಥರು ನೋಯಿಸಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಸರಿ, ಇದು ನಿಮ್ಮ ಅಭಿಪ್ರಾಯ, ಆದರೆ ನನಗೆ ನಿಮ್ಮ ಜನರಿಂದ ಮಾತನಾಡಲು ಅವಕಾಶ ಕೊಡಿ. ಅವರು ಇದರ ಅವಕಾಶವೂ ನೀಡಲಿಲ್ಲ.
ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಿಂದ ಹಿಂತಿರುಗಿದರು. ಆದರೆ ಅವರು ಆ ಕೀಳ ಜನರು ತನ್ನ ಗುಲಾಮರಿಗೆ ಹಾಗೂ ಹಠಮಾರಿ ಹುಡುಗರಿಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಿಂದೆ ಕಳುಹಿಸಿದರು. ಆ ಕ್ರೂರ ಹುಡುಗರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಕಲ್ಲುಗಳನ್ನು ಎಸೆಯಲು ಪ್ರಾರಂಭಿಸಿದರು. ಅನೇಕ ಕಲ್ಲುಗಳನ್ನು ಎಸೆದರು. ಆ ಕಲ್ಲುಗಳಲ್ಲಿ ಯಾವುದೋ ಒಂದು ಕಲ್ಲು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತಲೆಗೆ ತಾಗುತ್ತಿತ್ತು. ಯಾವುದೇ ಒಂದು ಕಲ್ಲು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುಂದರವಾದ ಮುಖಕ್ಕೆ ತಾಗುತ್ತಿತ್ತು. ಪರಿಸ್ಥಿತಿ ಹೇಗಿತ್ತೆಂದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ರಕ್ತದಿಂದ ಮುಚ್ಚಲ್ಪಟ್ಟಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಇಡೀ ದೇಹ ರಕ್ತದಿಂದ ಕೆಂಪಾಯಿತು. ಎಲ್ಲ ರಕ್ತ ಬಂದು ಪಾದರಕ್ಷಕೆಯಲ್ಲಿ ಸೇರಿ ಪಾದರಕ್ಷಕೆಯು ಪಾದಗಳಿಂದ ಅಂಟಿಕೊಂಡವು. ವಜು ಮಾಡಲು ತೆಗೆಯುವುದು ಕಠಿಣವಾಯಿತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ದೇಹದಿಂದ ಹರಿಯುವ ರಕ್ತವನ್ನು ಅಲ್ಲಲ್ಲೇ ಒರೆಸಿಕೊಳ್ಳುತ್ತಿದ್ದರು. ಏಕೆಂದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದೇಹದಿಂದ ಒಂದು ಹನಿ ರಕ್ತವು ನೆಲದ ಮೇಲೆ ಬೀಳುತ್ತಿದ್ದರೆ ಅಲ್ಲಾಹನ ಆಣೆ, ಪುನರಸ್ಥಾನದ ದಿನದವರೆಗೆ ಭೂಮಿಯ ಮೇಲೆ ಒಂದು ತುಂಡು ಕೂಡ ಬೆಳೆಯುತ್ತಿರಲಿಲ್ಲ. ಅಥವಾ ಆ ಕ್ಷಣವೇ ಪ್ರಳಯದಿಂದ ಎಲ್ಲ ನಾಶವಾಗುತ್ತಿದ್ದರು. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಹನಿಯು ಕೆಳಗೆ ಬೀಳಲು ಕೊಡಲಿಲ್ಲ. ಕೊನೆಯಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರಜ್ಞೆ ತಪ್ಪಿ ಬೀಳಿದರು. ಝೈದ್ ಬಿನ್ ಹಾರಿಸ್ ರಲಿಯಲ್ಲಾಹು ತಆಲಾ ಅನ್ಹುರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ತನ್ನ ಬೆನ್ನಿನ ಮೇಲೆ ಹಾಕಿ ಜನಸಮೂಹದಿಂದ ಹೊರಬಂದರು. ತೊಂದರೆಯಿಂದ ಚಿಂತಿತರಾಗಿ ಝೈದ್ ಬಿನ್ ಹಾರಿಸ್ ರಲಿಯಲ್ಲಾಹು ತಆಲಾ ಅನ್ಹುರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಹೊತ್ತಿಕೊಂಡು ಒಂದು ದ್ರಾಕ್ಷಿಯ ತೋಟದೊಳಗಡೆ ದಾಖಲಾದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪರಿಸ್ಥಿತಿ ಸರಿ ಇರಲಿಲ್ಲ. ಅವರು ಇನ್ನೂ ಪ್ರಜ್ಞಾಹೀನರಾಗಿದ್ದರು. ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬಂದಿತು. ಆಕಸ್ಮಿಕವಾಗಿ ಆ ತೋಟವು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವದ ಶತ್ರು, ಕಡು ಶತ್ರು ಉದ್ಬಾಗೆ ಸೇರಿತ್ತು. ಅವನು ಕೂಡ ಈ ತೋಟದಲ್ಲೇ ಇದ್ದನು. ಅವನು ಪ್ರತಿಕ್ಷಣ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಹಾನಿ ನೀಡಲು, ಅವರಿಗೆ ಸಾಯಿಸಲು ಅವಕಾಶ ಹುಡುಕುತ್ತಿದ್ದನು. ಆದರೆ ಇಂದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪರಿಸ್ಥಿತಿ ಹೇಗಿತ್ತೆಂದರೆ, ಈ ಸ್ಥಿತಿಯಲ್ಲಿ ಕಂಡಿದ ಜೀವದ ಶತ್ರು ಉದ್ಬಾ ಕಣ್ಣಿನಲ್ಲಿ ಕಣ್ಣೀರು ತುಂಬಿ ಹೇಳಿದನು, ತಾಯಿಫ್ ರವರು ಮುಹಮ್ಮದಿನ ಜೊತೆ ಯಾವ ರೀತಿ ಅಸಹ್ಯವಾಗಿ ನಡೆಸಿಕೊಂಡರು. ಹಾಗೂ ಅವನು ತನ್ನ ಗುಲಾಮನನ್ನು ಕರೆದು ಒಂದು ತಟ್ಟೆಯಲ್ಲಿ ಕೆಲವು ದ್ರಾಕ್ಷಿಗಳಿಟ್ಟು ಹೇಳಿ ಕಳುಹಿಸಿದನು, ಇದು ಅಲ್ಲಿ ಮಲಗಿರುವ ವ್ಯಕ್ತಿಯನ್ನು ಕೊಡು. ಆತನು ಸ್ವೀಕರಿಸುವುದಿಲ್ಲ. ಆದರೆ ಅವನಿಗೆ ನಾವು ಒಂದೇ ಕುಟುಂಬದವರು ಎಂದು ನಮ್ಮ ಕುಟುಂಬದ ಆಣೆ ಕೊಟ್ಟು ಸ್ವೀಕರಿಸಲು ಹೇಳು. ಅವನು ಹೇಳಿದ ಪ್ರಕಾರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮೊದಲು ಬೇಡ ಎಂದರು. ನಂತರ ಒಂದೇ ಕುಟುಂಬದ ಆಣೆ ನೀಡಿದಾಗ ಸ್ವೀಕರಿಸಿದರು. ವೀಕ್ಷಕರೇ, ಅರ್ಥವಾಗುತ್ತಿದೆಯಾ? ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ದೀನಿಗೋಸ್ಕರ, ಇಸ್ಲಾಮಿಗೋಸ್ಕರ ಏನೇನು ಕಷ್ಟಗಳನ್ನು ಸಹಿಸಿಕೊಂಡರು. ಹಾಗೂ ಶತ್ರುಗಳ ಮೂಲಕ, ವೈರಿಗಳ ಮೂಲಕ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ನೀಡಲಾದ ತೊಂದರೆಗಳು ಹಾಗೂ ನೋವುಗಳು ಎಷ್ಟು ಕ್ರೂರವಾಗಿತ್ತೆಂದರೆ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನೋವನ್ನು ನೋಡಿ ಜೀವ ತೆಗೆಯುವ ಅವಕಾಶ ಹುಡುಕುತ್ತಿರುವ ಶತ್ರು ಉದ್ಬಾನ ಕಣ್ಣಿನಲ್ಲಿ ನೀರು ಬಂದಿತು. ಇದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯಾಕೆ ಸಹಿಸಿಕೊಂಡರು? ಅಲ್ಲಾಹನ ಆದೇಶವನ್ನು ಪೂರ್ಣಗೊಳಿಸುವುದಕ್ಕೋಸ್ಕರ. ಹಾಗೂ ನಾವು ಇಂದು ನಮ್ಮ ಜೀವನದಲ್ಲಿ ಅಲ್ಲಾಹನ ಹಲವಾರು ಆದೇಶಗಳನ್ನು ಮಾಮೂಲಿ ಅರ್ಥವಿಲ್ಲದ ನೆಪಗಳನ್ನು ರಚಿಸಿಕೊಂಡು ತಪ್ಪಿಸಿಕೊಳ್ಳುವ ಪ್ರಯತ್ನ ಪಡುತ್ತೇವೆ. ಒಂದು ಕಡೆ ಎರಡು ಜಗತ್ತಿನ ಸರದಾರ ಅಲ್ಲಾಹನ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ, ಇನ್ನೊಂದು ಕಡೆ ನಮ್ಮ ಇಸ್ಲಾಮಿನ ವಿಧಿಗಳನ್ನು ಮೀರಲು ಹೊಂದಿಕೊಳ್ಳುವ ನೆಪಗಳು. ನಾವು ಇದರ ಬಗ್ಗೆ ಯೋಚಿಸಬೇಕು. ನೋಡುವರ ಕಣ್ಣಿಗೆ ಇದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸ್ಥಾನ ಕೆಳಮಟ್ಟಿಗಿಳಿದಿದೆ ಎಂದು ಕಾಣಿಸುತ್ತಿತ್ತು. ಆದರೆ ಈ ಎಲ್ಲ ಕಷ್ಟಗಳು ಹಾಗೂ ತೊಂದರೆಗಳು ಪ್ರವಾದಿಗಳ ಹಾಗೂ ಸಂದೇಶವಾಹಕರ ಸ್ಥಾನವನ್ನು ಮೇಲಕ್ಕೇರಿಸುತ್ತವೆ. ಕುರೈಶಿಯರು ಮತ್ತು ಅವರ ಮಿತ್ರರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಈ ರೀತಿ ತೊಂದರೆ ಕೊಟ್ಟು ಅವರ ಅವಮಾನ ಮಾಡಿ ಸಂತೋಷ ಪಡುತ್ತಿದ್ದರು. ಆದರೆ ಅಲ್ಲಾಹನ ದೃಷ್ಟಿಯಲ್ಲಿ ಇದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅಭಿವೃದ್ಧಿಯಾಗಿತ್ತು.
ಈಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬಹಳ ನೋವನ್ನು ಸಹಿಸಿಕೊಂಡಿದ್ದರು. ಜನರು ಮನನೋಯಿಸುತ್ತಿದ್ದರು, ದೈಹಿಕ ನೋವನ್ನು ಕೂಡ ಕೊಳ್ಳುತ್ತಿದ್ದರು. ಒಂದು ಕಡೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಆತ್ಮೀಯರನ್ನು ಕಳೆದುಕೊಂಡಿದ್ದರು. ಇನ್ನೊಂದು ಕಡೆ ಸ್ವಂತ ಚಿಕ್ಕಪ್ಪ ಅಬೂ ಜಹಲ್ ಹಾಗೂ ಅಬೂ ಲಹಬ್ ಇವರಿಬ್ಬರು ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಂತಾದ ಸಂಬಂಧಿಕರು ಕೂಡ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿರುದ್ಧ ಆಗಿ ಅವರ ಪ್ರಾಣ ತೆಗೆಯಲು ಅವಕಾಶ ಹುಡುಕುತ್ತಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನದ ಈ ಸಮಯ ಬಹಳ ದುಃಖದ ಹಾಗೂ ಮನನೋಯಿಸುವುದಾಗಿತ್ತು. ಹೀಗಾಗಿ ಅಲ್ಲಾಹನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನವೊಲಿಸಲು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ 7 ಆಕಾಶದ ಮೇಲೆ ಕರೆದು ಸ್ವರ್ಗ ಹಾಗೂ ನರಕದ ದೃಶ್ಯಗಳನ್ನು ತೋರಿಸಿ ತನ್ನ ಸಮೀಪ ಅದ್ಭುತವಾದ ಅರ್ಶುಲ್ ಆಜಂ ಮೇಲೆ ಸಿದ್ರತುಲ್ ಮುಂತಹಾದ ಹತ್ತಿರ ಕರೆಸಿ ತನ್ನ ಮುಂದೆ ಬೀಳಿರುವ 70,000 ಬೆಳಕಿನ ಪರದೆಗಳನ್ನು ಎತ್ತಿ ತನ್ನನ್ನೇ ತೋರಿಸಿಕೊಂಡನು. ಅರ್ಥಾತ್ ಸಾಕ್ಷಾತ್ ಅಲ್ಲಾಹನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಭೇಟಿ ಮಾಡಿದನು. ವೀಕ್ಷಕರೇ, ಈ ಸುಂದರವಾದ ಹಾಗೂ ಅದ್ಭುತವಾದ ಆಸಕ್ತಿದಾಯಕ ಐತಿಹಾಸಿಕ ಪ್ರವಾಸವನ್ನು ಮೇರಾಜ್ ಎನ್ನುತ್ತಾರೆ. 27ನೇ ರಜಬ್ ಪ್ರವಾದಿತ್ವ ಸಿಕ್ಕಿದ 10 ವರ್ಷಗಳ ನಂತರ ಮದೀನಾ ಹಿಜ್ರತ್ ಮಾಡುವ 1 ವರ್ಷದ ಮುನ್ನ ಆಕಾಶಲೋಕದ ನಕ್ಷೆ ಬದಲಾಗಿತ್ತು. ಮಲಾಯಿಕಗಳು ಅಲ್ಲಾಹನ ಆದೇಶದ ಪ್ರಕಾರ ಒಂದು ಅತಿಥಿಯ ಆರತಕ್ಷತೆಯ ತಯಾರಿಯಲ್ಲಿ ನಿರತರಾಗಿದ್ದರು. 7 ಆಕಾಶಗಳನ್ನು ಅಲಂಕರಿಸಲಾಗಿತ್ತು ಹಾಗೂ ಆಕಾಶಲೋಕದಲ್ಲಿ ಕೋಲಾಹಲ ಉಂಟಾಗಿತ್ತು. ಎಲ್ಲೆಲ್ಲೂ ಸಂತಸವಿತ್ತು. ಸ್ವರ್ಗದ ಎಲ್ಲ ಅಪ್ಸರೆಗಳು, ಎಲ್ಲ ಫರಿಷ್ಠೆಗಳು, ಜಿಬ್ರಯೀಲ್, ಮೀಕಾಯಿಲ್, ಇಸ್ರಾಫೀಲ್, ಇಸ್ರಾಯಿಲ್ ಎಲ್ಲರೂ ಅಲ್ಲಾಹನ ಪ್ರಿಯರು ಬರಲಿದ್ದಾರೆ ಎಂದು ಖುಷಿಯಲ್ಲಿದ್ದರು. ಇನ್ನೊಂದು ಕಡೆ ಭೂಮಿಯಲ್ಲಿ ಅಲ್ಲಾಹನ ವಿಶೇಷ ಅತಿಥಿ, ಜೀವಿತ ಸ್ಥಿತಿಯಲ್ಲಿ ಮೊಟ್ಟ ಮೊದಲಾಗಿ ಆಕಾಶದ ಜಗತ್ತಿನಿಂದ ಅರ್ಶ್ ವರೆಗೆ ತಲುಪುತ್ತಿರುವ ವಿಶೇಷ ಅತಿಥಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಉಮ್ಮೆ ಹಾನಿ ರದಿಯಲ್ಲಾಹು ತಆಲಾ ಅನ್ಹಾರವರ ಮನೆಯಲ್ಲಿ ವಿಶ್ರಾಂತಿ ಮಾಡುತ್ತಿದ್ದರು. ರಾತ್ರಿಯ ಅರ್ಧ ಭಾಗ ಕಳೆದಿತ್ತು. ಎಲ್ಲ ಕಡೆ ರಾತ್ರಿಯ ಮೌನ ಹಾಗೂ ಕತ್ತಲು ಹರಡಿತ್ತು. ಆಕಾಶಲೋಕದ ಬಾಗಿಲು ತೆರೆಯಿತು ಮತ್ತು ಜಿಬ್ರೈಲ್ ಅಮೀನ್ ಅಲ್ಲಾಹನ ಆದೇಶದ ಪ್ರಕಾರ ಒಂದು ಅದ್ಭುತವಾದ ಸವಾರಿಯೊಂದಿಗೆ ಭೂಮಿಗೆ ಇಳಿದರು. ಆ ಸವಾರಿ ಹೇಗಿತ್ತೆಂದರೆ, ಇಂದಿಗೂ ಯಾವ ಮನುಷ್ಯನೂ ಅದರ ಮೇಲೆ ಸವಾರಾಗಿರುವುದು ದೂರದ ಮಾತು, ಯಾರು ಅಂತಹ ಸವಾರಿಯನ್ನು ಕಂಡಿರುವುದು ದೂರದ ಮಾತು, ಕನಸಿನಲ್ಲೂ ಕೂಡ ಯಾರು ಅಂತಹ ಸವಾರಿಯ ಬಗ್ಗೆ ಊಹಿಸುವುದು ಅಥವಾ ಯೋಚಿಸುವುದು ಅಸಂಭವ. ಆ ಸವಾರಿಯನ್ನು ಬುರಾಖ್ ಎನ್ನುತ್ತಾರೆ. ಈ ಬುರಾಖ್ ಪದವು ಅರಬಿಯ ಬರ್ಖ್ ಎನ್ನುವ ಪದದಿಂದ ಬಂದಿದೆ. ಬರ್ಖ್ ಪದದ ಅರ್ಥ ಸಿಡಿಲು. ಇದಕ್ಕೆ ಬುರಾಖ್ ಎಂದು ಕರೆಯುವ ಕಾರಣವೇನೆಂದರೆ ಇದು ಸಿಡಿಲಿನಂತೆ ಪ್ರಯಾಣಿಸುತ್ತಿತ್ತು. ಹಜರತ್ ಜಿಬ್ರಯೀಲ್ ಅಲೈಹಿಸ್ಸಲಾಂ ರವರು ಹಜರತ್ ಉಮ್ಮೆ ಹಾನಿ ರದಿಯಲ್ಲಾಹು ತಆಲಾ ಅನ್ಹಾರವರ ಮನೆಗೆ ಬಂದರು. ಅಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ವಿಶ್ರಾಂತಿಯಲ್ಲಿದ್ದರು. ಜಿಬ್ರಯೀಲ್ ಅಮೀನ್ ರವರು ಗೊಂದಲದಲ್ಲಿದ್ದಾರೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಧ್ವನಿಯಿಂದ ಎಬ್ಬಿಸಿದರೆ ಅಸಭ್ಯವಾಗುತ್ತದೆ. ಅಲ್ಲಾಹನು ಹಜರತ್ ಜಿಬ್ರಯೀಲ್ ಅಮೀನ್ ರವರಿಗೆ ಆದೇಶಿಸಿದನು, ನನ್ನ ಪ್ರಿಯ ಪ್ರವಾದಿಯ ಪಾದಗಳಿಗೆ ಮುತ್ತಿಟ್ಟು ಅವರನ್ನು ಎಬ್ಬಿಸು. ಹಜರತ್ ಜಿಬ್ರಯೀಲ್ ಅಮೀನ್ ರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪೂಜ್ಯ ಪಾದಗಳಿಗೆ ಮುತ್ತಿಟ್ಟರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಚ್ಚರಗೊಂಡರು. ಕೇಳಿದರು, ಜಿಬ್ರಯೀಲ್ ಬರುವ ಕಾರಣ? ಜಿಬ್ರಯೀಲ್ ಹೇಳಿದರು, ಯಾ ರಸೂಲಲ್ಲಾ, ಅಲ್ಲಾಹನ ಭೇಟಿಯ ಸುವಾರ್ತೆಯೊಂದಿಗೆ ಬಂದಿದ್ದೇನೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮನೆಯಿಂದ ಹೊರಬಂದರು ಹಾಗೂ ಬುರಾಖ್ ಎನ್ನುವ ಆ ಅದ್ಭುತವಾದ ಸವಾರಿಯ ಮೇಲೆ ಸವಾರಾದರು. ಇತಿಹಾಸದ ಮೊಟ್ಟ ಮೊದಲ ಅತಿ ವೇಗದ ಸವಾರಿಯ ಮೇಲೆ ಪ್ರಯಾಣಿಸಿದವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಆ ಸವಾರಿಯ ಬಗ್ಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಆ ಸವಾರಿಯ ವೇಗ ಹೇಗಿತ್ತೆಂದರೆ ನನ್ನ ದೃಷ್ಟಿಯ ಮಿತಿ ಎಲ್ಲಿಗೆ ಕೊನೆಗೊಳಿಸುತ್ತಿತ್ತೋ ಅಲ್ಲಿ ಅದರ ಒಂದು ಹೆಜ್ಜೆ ಬೀಳುತ್ತಿತ್ತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಜಿಬ್ರಯೀಲ್ ಅಮೀನ್ ರವರ ಜೊತೆ ಕಾಬಾ ತಲುಪಿದರು. ಅಲ್ಲಿ ಜಿಬ್ರಯೀಲ್ ರವರು ಮತ್ತೊಮ್ಮೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಎದೆಯನ್ನು ಸೀಳಿ ಹೃದಯವನ್ನು ಝಮ್ಝಮ್ ನೀರಿನಿಂದ ತೊಳೆದು ಪುನಃ ಅದರ ಜಾಗದಲ್ಲಿಟ್ಟು ಎದೆಯನ್ನು ಮುಚ್ಚಿದರು. ನಂತರ ಅಲ್ಲಿಂದ ಬೈತುಲ್ ಮಖ್ದಿಸಿನ ಪ್ರವಾಸ ಪ್ರಾರಂಭವಾಯಿತು. ಅಲ್ಲಿ 1,24,000 ಪ್ರವಾದಿಯರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಸ್ವಾಗತಿಸಲು ಸಿದ್ಧರಾಗಿದ್ದರು. ಎಲ್ಲರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸ್ವಾಗತ ಮಾಡಿದರು. ನಂತರ
ಮಸ್ಜಿದ್ ಅಕ್ಸಾನಲ್ಲಿ ಹಜರತ್ ಜಿಬ್ರೈಲ್ ಅಮೀನ್ ರವರು ಅಜಾನ್ ಹೇಳಿದರು. ನಂತರ ಎಲ್ಲ ಪ್ರವಾದಿಗಳು ಸಫ್ ಮೂಲಕ ನಿಲ್ಲಿದರು. ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ಸಫಿನಲ್ಲಿ ನಿಂತಿದ್ದರು. ಜಿಬ್ರೈಲ್ ರವರು ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೈ ಹಿಡಿದು ಇಮಾಮತ್ ಮಾಡಿರಿ ಎಂದು ಹೇಳಿದರು. ಇಲ್ಲಿ ಸಮಯದ ಪ್ರಾರಂಭದಿಂದ ಇಲ್ಲಿಯವರೆಗೆ ಕಳುಹಿಸಲಾದ ಎಲ್ಲ ಮಾನವ ಜಾತಿಯ ಪ್ರವಾದಿರವರು ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಿಂದೆ, ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಇಮಾಮತಿನಲ್ಲಿ, ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತಾಬೆ ಆಗಿ ನಮಾಜ್ ನಿರ್ವಹಿಸಿದರು. ಇಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಮಾಮುಲ್ ಅಂಬಿಯಾ ಆದರು. ಹೌದು ವೀಕ್ಷಕರೇ, ಫಿಲಿಸ್ತೀನಲ್ಲಿರುವ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುವ ಮಸ್ಜಿದ್ ಅಕ್ಸಾನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೊತೆ 1,24,000 ಪ್ರವಾದಿರವರ ಪಾದಗಳು ಬೀಳಿದ್ದವೆ. ಕೆಲವರು ಇದನ್ನು ನೋಡಿ ಮಸ್ಜಿದ್ ಅಕ್ಸಾ ಎನ್ನುತ್ತಾರೆ. ಇದು ಕುಬ್ಬತು ಸಖ್ರಾ. ಇದನ್ನು ಹಜರತ್ ಸುಲೈಮಾನ್ ಅಲೈಹಿಸ್ಸಲಾಂ ರವರ ಕಾಲದಲ್ಲಿ ಜಿನ್ನಾತ್ಗಳ ಮೂಲಕ ನಿರ್ಮಿಸಲಾಗಿದೆ. ಹಾಗೂ ಇದು ಮಸ್ಜಿದ್ ಅಕ್ಸಾ. ಇಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಮಸೀದಿಯಲ್ಲಿ 1,24,000 ಪ್ರವಾದಿರವರನ್ನು ಇಮಾಮ್ ಆಗಿ ನಮಾಜ್ ನಿರ್ವಹಿಸಿದ್ದಾರೆ. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬುರಾಕಿನಲ್ಲಿ ಸವಾರಾಗಿ ಬೈತುಲ್ ಮಖ್ದಿಸಿನ ಸಮೀಪ ಹೋದಾಗ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಒಂದು ಬಹಳ ಅದ್ಭುತವಾದ ಸುಗಂಧ ಬಂದಿತು. ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಜಿಬ್ರೈಲ್ ಅಮೀನ್ ರವರಿಂದ ಕೇಳಿದರು, ಇದು ಎಂತಹ ಸುಗಂಧ? ಜಿಬ್ರೈಲ್ ರವರು ಹೇಳಿದರು, ಯಾ ರಸೂಲುಲ್ಲಾ, ಫಿರೌನಿನ ಮನೆಯ ಕೆಲಸದವಳು ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರನ್ನು ನಂಬಿ ಅವರ ಮೇಲೆ ಈಮಾನ್ ತಂದಿದ್ದಳು. ಅದಕ್ಕಾಗಿ ಫಿರೌನ್ ಅವಳನ್ನು ಅವಳ 3 ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳೊಂದಿಗೆ ಜೀವಿತ ಸುಟ್ಟಿ ಹಾಕಿದ್ದನು. ಅವರೆಲ್ಲರ ಕಂಕಾಳಗಳನ್ನು ಇಲ್ಲಿ ಭೂಮಿಯಲ್ಲಿ ಹೂತು ಹಾಕಲಾಗಿದೆ. ಅಲ್ಲಿಂದಲೇ ಈ ಅದ್ಭುತ ಪರಿಮಳವು ಬರುತ್ತಿದೆ. ನಂತರ ಇಲ್ಲಿಂದ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆಕಾಶ ಲೋಕದ ಪ್ರವಾಸ ಪ್ರಾರಂಭವಾಯಿತು. ವೀಕ್ಷಕರೇ, ಜೀವಿತ ಸ್ಥಿತಿಯಲ್ಲಿ ಅಂತರಿಕ್ಷದಲ್ಲಿ ಪ್ರಯಾಣಿಸುವ ಮೊಟ್ಟ ಮೊದಲ ವ್ಯಕ್ತಿ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಮೊದಲನೇ ಆಕಾಶ ಲೋಕದ ದ್ವಾರ ತೆಗೆಯಲಾಯಿತು. ಅಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಆದಮ್ ಅಲೈಹಿಸ್ಸಲಾಂ ರವರಿಂದ ಭೇಟಿಯಾದರು. ಎರಡನೇ ಆಕಾಶದಲ್ಲಿ ಯಹ್ಯಾ ಹಾಗೂ ಜಕರಿಯಾ ಅಲೈಹಿಸ್ಸಲಾಂ ರವರನ್ನು ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಭೇಟಿಯಾದರು. ಮೂರನೇ ಆಕಾಶದಲ್ಲಿ ಯೂಸುಫ್ ಅಲೈಹಿಸ್ಸಲಾಂ ರವರಿಂದ ಭೇಟಿಯಾದರು. ನಾಲ್ಕನೇ ಆಕಾಶದಲ್ಲಿ ಇದ್ರೀಸ್ ಅಲೈಹಿಸ್ಸಲಾಂ ರವರಿಂದ ಭೇಟಿಯಾದರು. ಐದನೇ ಆಕಾಶದಲ್ಲಿ ಹಾರೂನ್ ಅಲೈಹಿಸ್ಸಲಾಂ ರವರಿಂದ ಭೇಟಿಯಾದರು. ಹಾಗೂ ಆರನೇ ಆಕಾಶದಲ್ಲಿ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರಿಂದ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಭೇಟಿಯಾದರು. ಈಗ ಏಳನೇ ಆಕಾಶದ ದ್ವಾರ ತೆಗೆಯಲಾಯಿತು. ಅಲ್ಲಿ ಒಂದು ಕಾಬಾ ಕಾಣಿತು. ಅದರ ಸುತ್ತ ಮಲಾಯಿಕಗಳು ತವಾಫ್ ಮಾಡುತ್ತಿದ್ದರು. ಹಾಗೂ ಒಬ್ಬರು ವಯಸ್ಸಾದವರು ಬಿಳಿ ಬಟ್ಟೆ ಧರಿಸಿ ಕಾಬಾದ ಗೋಡೆಗೆ ಬೆನ್ನಿಟ್ಟು ಕುಳಿತಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಿಬ್ರೈಲ್ ರವರಿಂದ ಕೇಳಿದರು, ಯಾರಿವರು? ಹಜರತ್ ಜಿಬ್ರೈಲ್ ರವರು ಹೇಳಿದರು, ಯಾ ರಸೂಲಲ್ಲಾ, ಇವರು ನಿಮ್ಮ ಪೂಜ್ಯ ತಾತ ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಅಲೈಹಿಸ್ಸಲಾಂ. ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರಿಂದ ಭೇಟಿಯಾದರು. ನಂತರ ಮುಂದುವರೆದರು. ನಂತರ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸ್ವರ್ಗವನ್ನು ನೋಡಿದರು. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮೇರಾಜಿನ ಆ ಪ್ರವಾಸದಲ್ಲಿ ಅಲ್ಲಾಹನ ವಿಶೇಷ ಅತಿಥಿಯಾಗಿದ್ದರು. ಹಜರತ್ ಜಿಬ್ರೈಲ್ ಅಮೀನ್ ರವರು ಅಲ್ಲಾಹನ ಆದೇಶದಿಂದ ಮೇರಾಜಿನ ಆ ಪ್ರಯಾಣದಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಸ್ವರ್ಗದ 8 ಹಂತಗಳನ್ನು ತೋರಿಸಿದರು. ಹೌದು ವೀಕ್ಷಕರೇ, ಅಲ್ಲಾಹನು 8 ಸ್ವರ್ಗಗಳನ್ನು ಸೃಷ್ಟಿಸಿದ್ದಾನೆ. ಹಾಗೂ ಆ 8 ಸ್ವರ್ಗಗಳನ್ನು ಯಾವ ರೀತಿ ರಚಿಸಿದ್ದಾನೆಂದರೆ, ಮೊದಲನೇ ಸ್ವರ್ಗಕ್ಕಿಂತ ಹೆಚ್ಚು ಸುಂದರ 2ನೇ ಸ್ವರ್ಗವನ್ನು ರಚಿಸಿದ್ದಾನೆ. ಹಾಗೂ 2ನೇ ಸ್ವರ್ಗಕ್ಕಿಂತ ಹೆಚ್ಚು ಸುಂದರ 3ನೇ ಸ್ವರ್ಗವನ್ನು ರಚಿಸಿದ್ದಾನೆ. ಹಾಗೂ 3ನೇ ಸ್ವರ್ಗದಿಂದ ಹೆಚ್ಚು ಆಕರ್ಷಕವಾಗಿ 4ನೇ ಸ್ವರ್ಗವನ್ನು ರಚಿಸಿದ್ದಾನೆ. ಇದೇ ರೀತಿ ಸ್ವರ್ಗದ ಹಂತಗಳು ಹೆಚ್ಚಾದಂತೆ ಅವುಗಳ ಸೌಂದರ್ಯವೂ ಹೆಚ್ಚಾಗುತ್ತದೆ. ಮತ್ತು ಆ ಎಲ್ಲ ಸ್ವರ್ಗಗಳಲ್ಲಿ ಅಲ್ಲಾಹನು 8ನೇ ಸ್ವರ್ಗವನ್ನು ಅತ್ಯಂತ ಸುಂದರವಾಗಿ, ಅತ್ಯಂತ ಆಕರ್ಷಕವಾಗಿ ರಚಿಸಿದ್ದಾನೆ. ನಾವು ಮೊದಲು ಆ 8 ಸ್ವರ್ಗಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ. ಮೊದಲನೇ ಸ್ವರ್ಗದ ಹೆಸರು ಜನ್ನಹ್. ಇದನ್ನು ಉರ್ದು ಭಾಷೆಯಲ್ಲಿ ಜನ್ನತ್ ಕೂಡ ಎನ್ನುತ್ತಾರೆ. 2ನೇ ಸ್ವರ್ಗದ ಹೆಸರು ಜನ್ನತುನ್ ನঈಮ್. 3ನೇ ಸ್ವರ್ಗದ ಹೆಸರು ಜನ್ನತೆ ಆದನ್. 4ನೇ ಸ್ವರ್ಗದ ಹೆಸರು
ಜನ್ನತುಲ್ ಖುಲ್ದ್. 5ನೇ ಸ್ವರ್ಗದ ಹೆಸರು ಜನ್ನತುಸ್ ಸಲಾಂ. 6ನೇ ಸ್ವರ್ಗದ ಹೆಸರು ಜನ್ನತುಲ್ ಮುಕಾಮ. 7ನೇ ಸ್ವರ್ಗದ ಹೆಸರು ಜನ್ನತುಲ್ ಮಅವಾ ಹಾಗೂ 8ನೇ ಸ್ವರ್ಗದ ಹೆಸರು ಎಲ್ಲವಕ್ಕಿಂತ ಸುಂದರವಾಗಿರುವ, ಆಕರ್ಷಕವಾಗಿರುವ, ಅದ್ಭುತವಾಗಿರುವ ಸ್ವರ್ಗದ ಹೆಸರು ಜನ್ನತುಲ್ ಫಿರ್ದೌಸ್. ಅಲ್ಲಾಹನು ತನ್ನ ಗೌರವ ಮತ್ತು ವೈಭವದ ಪ್ರಮಾಣ ಮಾಡಿ ಹೇಳುತ್ತಾನೆ, ನಾನು 7 ಸ್ವರ್ಗಗಳನ್ನು ಅದ್ಭುತವಾಗಿ ರಚಿಸಿದ್ದೇನೆ, ಆದರೆ 8ನೇ ಸ್ವರ್ಗದಲ್ಲಿ ನಾನು ಆ 7 ಸ್ವರ್ಗಗಳಿಂದಲೂ ಸುಂದರವಾದ, ಅದ್ಭುತವಾದ, ಆಸಕ್ತಿದಾಯಕವಾದ ಹಾಗೂ ಆಕರ್ಷಕವಾಗಿರುವ ವಸ್ತುಗಳನ್ನು ಇಟ್ಟಿದ್ದೇನೆ. ವೀಕ್ಷಕರೇ, ಈಗ ನಾವು ಮರಳಿ ಬರೋಣ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇರಾಜಿನ ಪ್ರವಾಸದ ಕಡೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮೇರಾಜಿನ ಪ್ರವಾಸದ ಬಗ್ಗೆ ಸಹಾಬಾರವರಿಗೆ ತಿಳಿಸುತ್ತಾ ಹೇಳಿದರು, ನಾನು ಜಿಬ್ರೈಲ್ ರವರ ಜೊತೆ ಒಂದು ಜಾಗದಲ್ಲಿ ಹೋದೆ. ಅಲ್ಲಿ ಅದ್ಭುತವಾದ ಸುಗಂಧ ಬರುತ್ತಿತ್ತು ಹಾಗೂ ಒಂದು ಧ್ವನಿಯೂ ಕೇಳು ಬರುತ್ತಿತ್ತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಿಬ್ರೈಲ್ ರವರಿಂದ ಕೇಳಿದರು, ಜಿಬ್ರೈಲ್, ಇದು ಯಾವ ಜಾಗ ಹಾಗೂ ಇದು ಎಂತಹ ಶಬ್ದ? ಜಿಬ್ರೈಲ್ ರವರು ಹೇಳಿದರು, ಯಾ ರಸೂಲಲ್ಲಾ, ಇದು ಸ್ವರ್ಗ ಹಾಗೂ ಇದು ಸ್ವರ್ಗದೇ ಧ್ವನಿ. ಸ್ವರ್ಗವು ಹೇಳುತ್ತಿದೆ, ಓ ಪರಮಾತ್ಮನೇ, ನನ್ನಲ್ಲಿ ವಾಸವಾಗುವ ಜನರನ್ನು ಬೇಗ ಕಳುಹಿಸಿರಿ ಹಾಗೂ ತನ್ನ ಮಾತನ್ನು ಪಾಲಿಸಿರಿ. ಇನ್ನೊಂದು ಬಾರಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸ್ವರ್ಗದ ಬಗ್ಗೆ ಸಹಾಬಾರವರಿಗೆ ತಿಳಿಸುತ್ತಾ ಹೇಳಿದರು, ನಾನು ಸ್ವರ್ಗವನ್ನು ಕಂಡೆನು. ಅದರಲ್ಲಿ ಮುತ್ತಿನ ಉಂಡೆಗಳಿದ್ದವು ಹಾಗೂ ಅದರ ನೆಲ ಶುದ್ಧ ಕಸ್ತೂರಿಯದಾಗಿತ್ತು. ಅದು ಬಲವಾದ ಸುಗಂಧದ ಕಸ್ತೂರಿಯ ನೆಲ. ಹಜರತ್ ಅನಸ್ ರದಿಯಲ್ಲಾಹು ತಆಲಾ ಅನ್ಹು ರವರು ನಿರೂಪಿಸುತ್ತಾರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಸ್ವರ್ಗದಲ್ಲಿ ನಡೆಯುತ್ತಿದ್ದಾಗ ನಾನು ಒಂದು ಕಾಲುವೆಯ ಹತ್ತಿರ ತಲುಪಿದೆ. ಅದರ 2 ಬದಿಗಳಲ್ಲೂ ಮುತ್ತಿನ ಗುಮ್ಮಟಗಳಿದ್ದವು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಿಬ್ರೈಲ್ ರವರಿಂದ ಕೇಳಿದರು, ಜಿಬ್ರೈಲ್, ಇದು ಎಂತಹ ಜಾಗ? ಜಿಬ್ರೈಲ್ ರವರು ಹೇಳಿದರು, ಯಾ ರಸೂಲಲ್ಲಾ, ಇದು ಹೌಜೆ ಕೌಸರ್, ಕೌಸರ್ ಕಾಲುವೆ. ಅಲ್ಲಾಹನ ಕಡೆಯಿಂದ ಬರೀ ನಿಮಗೆ ನೀಡಲಾದ ಒಂದು ಅದ್ಭುತವಾದ ಉಡುಗೊರೆ. ಮುಂದೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ನಾನು ಗಮನ ಹರಿಸಿದಾಗ ಕಂಡೆನು, ಅದರಲ್ಲಿರುವ ಮಣ್ಣು ಬಹಳ ಬಲವಾದ ಸುಗಂಧದ ಕಸ್ತೂರಿಯದಾಗಿತ್ತು. ಅರ್ಥಾತ್ ಕಸ್ತೂರಿಯದ ನೆಲದ ಮೇಲೆ ಆ ಕಾಲುವೆಯ ನೀರು ಹರಿಯುತ್ತಿತ್ತು. ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದನ್ನು ಹೊರತುಪಡಿಸಿ ಇನ್ನು 4 ಕಾಲುವೆಗಳನ್ನು ಅಥವಾ 4 ನದಿಗಳನ್ನು ಕಂಡರು. ಒಂದು ನೀರಿನ ನದಿ, ಒಂದು ಹಾಲಿನ ನದಿ, ಒಂದು ಸಿಹಿ ಜೇನಿನ ನದಿ ಹಾಗೂ ಇನ್ನೊಂದು ಶುದ್ಧ ಸರಾಯಿಯ ನದಿ. ಹೌದು ವೀಕ್ಷಕರೇ, ಸ್ವರ್ಗದಲ್ಲಿ ಸ್ವರ್ಗವಾಸಿಯರಿಗೆ ಮಧ್ಯೆ ಕೂಡ ನೀಡಲಾಗುತ್ತದೆ. ಈ ಪಾಪಿ ಜಗತ್ತಿನಲ್ಲಿ ಈ ಕೀಳ ಸರಾಯಿಯಿಂದ ಅಲ್ಲಾಹನ ಆದೇಶವೆಂದು ಅಲ್ಲಾಹನಿಂದ ಭಯಪಟ್ಟು ಈ ಜಗತ್ತಿನ ಈ ಕೀಳ ಸರಾಯಿಯಿಂದ ದುರ್ವಾಸನೆ ಬೀಸುವ, ಕೆಟ್ಟು ಕೆಲಸಗಳನ್ನು ಪ್ರಚೋದಿಸುವ ಈ ಮದ್ಯದಿಂದ ತನ್ನನ್ನು ದೂರವಿಡುವವರಿಗೆ ಸ್ವರ್ಗದಲ್ಲಿ ಆ ಅದ್ಭುತವಾದ ಶುದ್ಧ ಸರಾಯಿಯನ್ನು ಅಲ್ಲಾಹನ ಕಡೆಯಿಂದ ಕುಡಿಯಲು ನೀಡಲಾಗುತ್ತದೆ. ನಶೆ ಇಲ್ಲದ ಮದ್ಯ, ವಾಸನೆ ಇಲ್ಲದ ಮದ್ಯ ಹಾಗೂ ಅದನ್ನು ಕುಡಿದ ನಂತರ ತಲೆಯೂ ನೋವುದಿಲ್ಲ, ಪ್ರಜ್ಞೆಯೂ ತಪ್ಪದಿಲ್ಲ. ಒಂದು ಶುದ್ಧವಾದ ಅದ್ಭುತವಾದ ಸ್ವರ್ಗದ ಮದ್ಯ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮೇರಾಜಿನ ಪ್ರವಾಸದ ಬಗ್ಗೆ ಸಹಾಬಾರವರಿಗೆ ತಿಳಿಸುತ್ತಾ ಹಜರತ್ ಬಿಲಾಲ್ ರದಿಯಲ್ಲಾಹು ತಆಲಾ ಅನ್ಹು ರವರಿಂದ ಹೇಳಿದರು, ಬಿಲಾಲ್, ನಾನು ಸ್ವರ್ಗದಲ್ಲಿ ಓಡಾಡುತ್ತಿರುವಾಗ ನನ್ನ ಮುಂದೆ ಕೆಲವು ಹೆಜ್ಜೆಗಳು ಬೀಳುತ್ತಿರುವ ಶಬ್ದ ಕೇಳಿದೆ. ನಂತರ ನಾನು ತಿಳಿದೆ, ಇದು ನಿನ್ನ ಹೆಜ್ಜೆಗಳ ಶಬ್ದ. ಹಾಗೂ ನಿಜವಾಗಿಯೂ ಪುನರಸ್ಥಾನದ ದಿನದಂದು ನಿಜವಾಗಿಯೂ ಕೂಡ ನೀನು ಸ್ವರ್ಗದಲ್ಲಿ ನನ್ನ ಮುಂದೆ ಮುಂದೆ ನನ್ನ ಸವಾರಿಯ ಹಗ್ಗವನ್ನು ಹಿಡಿದು ನಡೆಯುತ್ತೀಯಾ. ವೀಕ್ಷಕರೇ, ಈ ಅದ್ಭುತ ದೃಶ್ಯಗಳನ್ನು, ಈ ಆಸಕ್ತಿದಾಯಕ ನೋಟಗಳನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮೇರಾಜಿನ ಆ ಐತಿಹಾಸಿಕ ಹಾಗೂ ಅದ್ಭುತವಾಗಿರುವ ಪ್ರವಾಸದಲ್ಲಿ ತನ್ನ ಕಣ್ಣಾರೆ ಕಂಡು ಬಂದಿದ್ದಾರೆ. ಹಾಗೂ ಅದರ ಜೊತೆಯೇ ನರಕದ ಕೆಲವು ಶಿಕ್ಷೆಗಳನ್ನು ಕೂಡ ಕಂಡರು. ಒಂದು ಜಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೋಡಿದರು, ಒಂದು ವ್ಯಕ್ತಿ ನೆಲದ ಮೇಲೆ ಮಲಗಿದ್ದಾನೆ. ಅವನ ಮುಂದೆ ಒಂದು ದೂತ ನಿಂತಿದ್ದಾನೆ. ಅವನ ಕೈಯಲ್ಲಿ ಒಂದು ದೊಡ್ಡ ಗಾತ್ರದ ಸುತ್ತಿನ ಕಲ್ಲು. ಆ ಕಲ್ಲನ್ನು ಮಲಗಿದ್ದ ವ್ಯಕ್ತಿಯ ತಲೆಯ ಮೇಲೆ ಹಾಕುತ್ತಾನೆ. ಅವನ ತಲೆ ಅಲ್ಲೇ ಚೂರು ಚೂರಾಗುತ್ತದೆ ಹಾಗೂ ಆ ಕಲ್ಲು ಉರುಳಿ ದೂರ ಹೋಗುತ್ತದೆ. ಆ ಮಲಕ್ ಪುನಃ ಆ ಕಲ್ಲನ್ನು ಹೋಗಿ ಎತ್ತಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಆ ಮನುಷ್ಯನ ತಲೆಯೂ ಕೂಡ ಪುನಃ ಸರಿಗೊಳ್ಳುತ್ತದೆ. ಪುನಃ ಕಲ್ಲಿನಿಂದ ಅವನ ತಲೆಯನ್ನು ಬಡೆಯಲಾಗುತ್ತದೆ. ಪುನಃ ಅದು ಚೂರು ಚೂರಾಗುತ್ತದೆ.
ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೇಳಿದರು, ಜಿಬ್ರೈಲ್, ಯಾರಿವನು? ಜಿಬ್ರೈಲ್ ರವರು ಹೇಳಿದರು, ಯಾ ರಸೂಲುಲ್ಲಾ, ಇವನು ರಾತ್ರಿ ಇಶಾ ನಮಾಜ್ ಓದದೆ ಮಲಗುವವನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇನ್ನೊಂದು ದೃಶ್ಯ ಕಂಡರು. ಕೆಲವು ಪುರುಷರು ಮತ್ತು ಮಹಿಳೆಯರು ತಲೆ ಕೆಳಗಾಗಿ ನೇತಾಡುತ್ತಿದ್ದಾರೆ, ಅದು ಬೆತ್ತಲೆಯಾಗಿ, ಹಾಗೂ ಕೆಳಗಿಂದ ಬೆಂಕಿ ಅವರಿಗೆ ಸುಡುತ್ತಿದೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೇಳಿದರು, ಜಿಬ್ರೈಲ್, ಇವರು ಯಾರು? ಜಿಬ್ರೈಲ್ ಅವರು ಹೇಳಿದರು, ಯಾ ರಸೂಲಲ್ಲಾ, ಇವರು ರಂಜಾನಿನ ಉಪವಾಸವನ್ನು ಇಡದಿದ್ದವರು, ಮಾಮೂಲಿ ನೆಪಗಳನ್ನು ರಚಿಸಿಕೊಂಡು ಉಪವಾಸವನ್ನು ಬಿಡುತ್ತಿದ್ದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇನ್ನೊಂದು ದೃಶ್ಯ ಕಂಡರು. ಒಂದು ದೊಡ್ಡ ಗಾತ್ರದ ಒಲೆ, ಅದರಲ್ಲಿ ಭಯಂಕರ ಬೆಂಕಿ. ಆ ಬೆಂಕಿಯಲ್ಲೂ ಕೂಡ ಕೆಲವು ಬೆತ್ತಲೆ ಮಹಿಳೆಯರು ಮತ್ತು ಪುರುಷರು. ಆ ಭಯಂಕರ ಬೆಂಕಿಯು ಅವರನ್ನು ಸುಡುತ್ತಾ ಒಲೆಯಿಂದ ಹೊರಹಾಕಲು ಪ್ರಯತ್ನಿಸುತ್ತಿರುವಂತೆ ಮೇಲಕ್ಕೇರಿಸಿ ಪುನಃ ದಿಢೀರ್ ಎಂದು ಒಲೆಯ ಆಳದಲ್ಲಿ ಬೀಳಿಸುತ್ತದೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೇಳಿದರು, ಜಿಬ್ರೈಲ್, ಇವರು ಯಾರು? ಜಿಬ್ರೈಲ್ ಅವರು ಹೇಳಿದರು, ಯಾ ರಸೂಲುಲ್ಲಾ, ಇವರು ವ್ಯಭಿಚಾರಿ ಪುರುಷರು ಮತ್ತು ಮಹಿಳೆಯರು. ನಂತರ ಮುಂದೆ ಹೋದರು. ಅಲ್ಲಿ ಕಂಡರು ಮಲಾಯಿಕರು, ದೂತಗಳು ಕೆಲವರ ಬಾಯಿಯೊಳಗಡೆ ಕತ್ತರಿ ಹಾಕಿ ಅವರ ದವಡೆಗಳನ್ನು ಕುತ್ತಿಗೆಯವರೆಗೂ ಹರಿಯುತ್ತಿದ್ದಾರೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೇಳಿದರು, ಜಿಬ್ರೈಲ್, ಇವರು ಯಾರು? ಜಿಬ್ರೈಲ್ ಅವರು ಹೇಳಿದರು, ಯಾ ರಸೂಲುಲ್ಲಾ, ಇವರು ಗಲಭೆ ಬೋಧಕರು. ಜನರನ್ನು ತನ್ನ ಪ್ರಚಾರದಿಂದ ಒಟ್ಟುಗೂಡಿಸುವ ಬದಲು ಜನರಲ್ಲಿ ಮತೀಯತೆಯನ್ನು ಹರಡಿಸಿ ಜನರನ್ನು ವಿಭಜಿಸುವ ಕೆಲಸ ಮಾಡಿದ ಭ್ರಷ್ಟ ಪ್ರಚಾರಕರು. ಮುಂದೆ ಇನ್ನೊಂದು ದೃಶ್ಯವನ್ನು ಕಂಡರು. ಒಂದು ವ್ಯಕ್ತಿ, ಅವನ ಮುಂದೆ ಶುದ್ಧ ಹಾಗೂ ತಾಜಾ ರುಚಿಕರ ಆಹಾರ ಇದೆ. ಅದರ ಪಕ್ಕದಲ್ಲೇ ಒಂದು ಕೊಳೆತು ದುರ್ವಾಸನೆ ಬೀಸುತ್ತಿರುವ ಶವ ಬಿದ್ದಿದೆ. ಆ ಮೂರ್ಖ ವ್ಯಕ್ತಿಯು ಶುದ್ಧ ತಾಜಾ ಆಹಾರವನ್ನು ಬಿಟ್ಟು ಆ ಕೊಳೆತಿರುವ ಶವ ತಿನ್ನುತ್ತಿದ್ದಾನೆ. ಇವರ ಬಗ್ಗೆ ಕೇಳಿದಾಗ ಜಿಬ್ರೈಲ್ ಅವರು ಹೇಳಿದರು, ಯಾ ರಸೂಲುಲ್ಲಾ, ಇವರು ಜನರ ಬೆನ್ನ ಹಿಂದೆ ಜನರ ಬಗ್ಗೆ ಕೆಟ್ಟದಾಗಿ ಚರ್ಚಿಸುವವರು, ಗೀಬತ್ ಮಾಡುವವರು. ಮುಂದೆ ಇನ್ನೊಂದು ವ್ಯಕ್ತಿ, ಆ ವ್ಯಕ್ತಿಯು ಬೆಂಕಿಯ ಖಂಡಗಳನ್ನು ತನ್ನಾಗೆ ತಿನ್ನುತ್ತಿದ್ದಾನೆ, ನೋವಿನಿಂದ ಕಿರ್ಚುತ್ತಿದ್ದಾನೆ. ಆದರೆ ನಿರಂತರವಾಗಿ ಬೆಂಕಿಯ ಬಿಸಿ ಕೆಂಡಗಳನ್ನು ತನ್ನ ಕೈಯಿಂದಲೇ ತಿನ್ನುತ್ತಿದ್ದಾನೆ. ಇವನ ಬಗ್ಗೆ ಜಿಬ್ರೈಲ್ ಅವರು ಹೇಳಿದರು, ಯಾ ರಸೂಲಲ್ಲಾ, ಇವನು ಅಕ್ರಮಿಕವಾಗಿ ಹಣ ಸಂಪಾದಿಸುವವನು, ಹರಾಮ್ ತಿನ್ನುವನು. ಮುಂದೆ ಹೋದಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇನ್ನೊಂದು ಭಯಂಕರ ದೃಶ್ಯವನ್ನು ಕಂಡರು. ಒಂದು ವ್ಯಕ್ತಿ, ಆ ವ್ಯಕ್ತಿಯ ಹೊಟ್ಟೆ ಒಂದು ದೊಡ್ಡ ಗಾತ್ರದ ಗುಂಬಜಿನಷ್ಟು ದೊಡ್ಡದಾಗಿದೆ, ಹಾಗೂ ಅದರೊಳಗಡೆ ಹೆಬ್ಬಾವುಗಳು, ನಾಗರ ಹಾವುಗಳು, ಚೇಳುಗಳು ಇವೆಲ್ಲವೂ ಒಳಗಿನಿಂದಲೇ ಅವನ ಹೊಟ್ಟೆಯನ್ನು ತಿನ್ನುತ್ತಿದ್ದಾರೆ. ಅವನು ಪರೆದಾಡುತ್ತಿದ್ದಾನೆ, ನೋವಿನಿಂದ ಕಿರ್ಚುತ್ತಿದ್ದಾನೆ, ಅಳುತ್ತಿದ್ದಾನೆ. ಇವನ ಬಗ್ಗೆ ಜಿಬ್ರೈಲ್ ಅವರು ತಿಳಿಸಿದರು, ಯಾ ರಸೂಲಲ್ಲಾ, ಇವನು ಬಡ್ಡಿ ತಿನ್ನುವನು, ಸಾಲ ಕೊಟ್ಟು ಸಾಲವನ್ನು ಹಿಂತಿರುಗಿಸುವಾಗ ಹೆಚ್ಚಾಗಿ ಕೇಳುವನು, ಬಡ್ಡಿ ಕೇಳುವನು ಇವನು. ಮುಂದೆ ಇನ್ನೊಂದು ವಿಚಿತ್ರ ದೃಶ್ಯವನ್ನು ಕಂಡರು. ಕೆಲವು ಜನರುಂಟು, ಅವರ ದೇಹ ಮನುಷ್ಯರಂತೆ, ಆದರೆ ಅವರ ಮುಖಗಳು ಹಂದಿಗಳಂತೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಜಿಬ್ರೈಲ್, ಇವರು ಯಾರು? ಇವರ ಪಾಪ ಏನು? ಜಿಬ್ರೈಲ್ ರವರು ಹೇಳಿದರು, ಯಾ ರಸೂಲುಲ್ಲಾ, ಇವರು ಸುಳ್ಳು ಸಾಕ್ಷಿ ಹೇಳುವವರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮುಂದೆ ಒಂದು ಭಯಂಕರ ದೂತವನ್ನು ನೋಡಿದರು, ಒಂದು ಭಯಂಕರ ಫರಿಷ್ಠೆಯನ್ನು ನೋಡಿದರು. ಕೇಳಿದರು, ಜಿಬ್ರೈಲ್, ಯಾರಿವನು? ಜಿಬ್ರೈಲ್ ಅವರು ಹೇಳಿದರು, ಯಾ ರಸೂಲುಲ್ಲಾ, ಇವನು ನರಕದ ಕಾವಲುಗಾರ ಮಾಲಿಕ್. ವೀಕ್ಷಕರೇ, ಇವೆಲ್ಲವೂ ಪರಲೋಕದಲ್ಲಿ ನಡೆಯುವುದು. ಇವು ಪುರಾಣಗಳಲ್ಲ, ಕಟ್ಟಿ ಹೇಳುತ್ತಿರುವ ಕಥೆಗಳಲ್ಲ. ಇವೆಲ್ಲವನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಕಣ್ಣಾರೆ ನೋಡಿ ಬಂದಿದ್ದಾರೆ. ಇವೆಲ್ಲವೂ ಒಂದು ದಿನ ಆಗಲಿದೆ. ಇದು ಕೂಡ ನಮ್ಮ ಈಮಾನಿನ ಭಾಗ. ಯಾವ ರೀತಿ ನಾವು ಕುರಾನನ್ನು ನಂಬದಿದ್ದರೆ, ಕುರಾನನ್ನು ನಕಾರಿಸಿದರೆ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನಕಾರಿಸಿದರೆ, ಅವರ ಪ್ರವಾದಿತ್ವವನ್ನು ನಕಾರಿಸಿದರೆ ಹಾಗೂ ಅಲ್ಲಾಹನನ್ನು ನಕಾರಿಸಿದರೆ ಈಮಾನಿನಿಂದ ಹೊರಹೋಗಿ ಅಲ್ಲಾಹನ ಶತ್ರು ಆಗುತ್ತೇವೋ, ಅದೇ ರೀತಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಂಡು ಬಂದಿರುವ ಈ ನರಕದ ಶಿಕ್ಷೆಗಳನ್ನು ಕೂಡ ಹಾಗೂ ಈ ಸ್ವರ್ಗದ ಉಡುಗೊರೆಗಳನ್ನು ಕೂಡ ನಂಬಲೇಬೇಕು. ಇಲ್ಲದಿದ್ದರೆ ನಮ್ಮ ಈಮಾನ್ ಅಪಾಯದಲ್ಲಿದೆ. ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ರವರ ಜೊತೆ ಸಿದ್ರತುಲ್ ಮುಂತಹಾ ಎನ್ನುವ ಜಾಗಕ್ಕೆ ಬಂದರು. ಇಲ್ಲಿ ಬಂದು ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ರವರು ಹೇಳಿದರು, ಯಾ ರಸೂಲುಲ್ಲಾ, ಇದು ನನ್ನ ಮಿತಿ, ಇಲ್ಲಿಂದ ನೀವು ಒಬ್ಬರೇ ಮುಂದೋಗುವಿರಿ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಜಿಬ್ರಾಯಿಲ್,
ಇಲ್ಲಿಯವರೆಗೆ ಜೊತೆ ಇದ್ದೀರಿ. ಈಗೇನಾಯಿತು? ಜಿಬ್ರೈಲ್ ಇಸ್ಲಾಂ ರವರು ಹೇಳಿದರು, ಯಾ ರಸೂಲಲ್ಲಾ, ಈ ಸ್ಥಳದ ಮುಂದೆ ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ಹೋಗಲು ಸಾಧ್ಯವಿಲ್ಲ. ನಾನು ಇನ್ನು ಒಂದು ಹೆಜ್ಜೆ ಕೂಡ ಮುಂದಿಟ್ಟರೂ ಸುಟ್ಟಿ ಹೋಗುತ್ತೇನೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಲ್ಲಿಂದ ಮುಂದೋದರು? ವೀಕ್ಷಕರೇ, ಮುಂದೆ ನಿಂತು ಗೊತ್ತಾ, 70,000 ಬೆಳಕಿನ ಪರ್ದೆ. ಆ 70,000 ಬೆಳಕಿನ ಪರ್ದೆಗಳ ಹಿಂದೆ ಸ್ವಯಂ ಸಾಕ್ಷಾತ್ ಅಲ್ಲಾಹ್ ಇದ್ದನು. ಈ ಸ್ಥಳ, ಈ 70,000 ಬೆಳಕಿನ ಪರ್ದೆ ಅರ್ಶಿನ ಮೇಲಿದ್ದವು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದನ್ನು ಕಂಡು ಗೌರವದಿಂದ, ಭದ್ರತೆಯಿಂದ ತನ್ನ ಪಾದರಕ್ಷೆಗಳನ್ನು ತೆಗೆಯಲು ಪ್ರಾರಂಭಿಸಿದರು. ಆದರೆ ಅಲ್ಲಾಹನ ಕಡೆಯಿಂದ ಪ್ರೇರೇಪಿಸಲಾಯಿತು, ನನ್ನ ಹಬೀಬ್, ನನ್ನ ಪ್ರಿಯರೇ, ತನ್ನ ಪಾದರಕ್ಷೆಗಳೊಂದಿಗೆ ಮುಂದೆ ಬನ್ನಿರಿ. ಅಲ್ಲಾಹು ಅಕ್ಬರ್ ಕಬೀರ. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಭದ್ರತೆಯನ್ನು, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಿ. ಅಲ್ಲಾಹನ ಅರ್ಶುಲ್ ಆಜಮ್ ಕೂಡ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪಾದರಕ್ಷೆಗಳಿಗೆ ಮುತ್ತಿಟ್ಟಿದೆ. ಇಡೀ ಬ್ರಹ್ಮಾಂಡದಲ್ಲಿ, ಸಾರ್ವಕಾಲಿಕ ಇತಿಹಾಸದಲ್ಲಿ ಒಂದು ಮಾನವ ಅರ್ಶುಲ್ ಆಜಮ್ವರೆಗೆ ತಲುಪಿದ್ದು ಇದೇ ಮೊಟ್ಟ ಮೊದಲ ಬಾರಿ, ಹಾಗೂ ಇದೇ ಕೊನೆಯದು. ಇದಕ್ಕೂ ಮೊದಲು ಅರ್ಶ್ ಯಾವುದೇ ಮನುಷ್ಯನನ್ನು ನೋಡಿರಲಿಲ್ಲ, ಹಾಗೂ ಕಯಾಮತ್ ದಿನದವರೆಗೆ ಮತ್ತೆ ಯಾವುದೇ ಮನುಷ್ಯನನ್ನು ಅರ್ಶ್ ನೋಡುವುದೂ ಇಲ್ಲ. ವೀಕ್ಷಕರೇ, ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಾಕ್ಷಾತ್ ಅಲ್ಲಾಹನನ್ನು ಭೇಟಿ ಮಾಡಿದರು. ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಾಗೂ ಅಲ್ಲಾಹನ ಮಧ್ಯೆ ಮುಖಾಮುಖಿ ಸಂಭಾಷಣೆ ನಡೆಯಿತು. ಅಲ್ಲಾಹು ಅಕ್ಬರ್ ಕಬೀರ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಅತ್ತಹಿಯ್ಯಾತು ಲಿಲ್ಲಾಹಿ ವಸ್ಸಲವಾತು ವತ್ತಯ್ಯಿಬಾತು. ಅಲ್ಲಾಹ್ ಹೇಳಿದನು, ಅಸ್ಸಲಾಮು ಅಲೈಕ ಅಯ್ಯುಹನ್ ನಬಿಯು ರಹಮತುಲ್ಲಾಹಿ ವಬರಕಾತು. ಇದನ್ನು ಕೇಳಿ ಎಲ್ಲ ಮಲಾಯಿಕರವರು ಸಂತೋಷದಿಂದ ಕಿರ್ಚಿದರು, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲು. ಇಲ್ಲಿ ಅಲ್ಲಾಹನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ನಮಾಜಿನ ಉಡುಗೊರೆ ನೀಡಿದನು. ಇದರ ಮುಂಚೆ ಯಾವುದೇ ನಮಾಜ್ ಇರಲಿಲ್ಲ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಶರೀಯತಿನಲ್ಲಿ. ಇಲ್ಲಿ ಅಲ್ಲಾಹನು ಮೊದಲಾಗಿ 50 ಒಂದು ದಿನದಲ್ಲಿ ನಿರ್ವಹಿಸಬೇಕಾದ 50 ಫರ್ಜ್ ನಮಾಜ್ಗಳನ್ನು ನೀಡಿದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಂತೋಷದಿಂದ ಆ ಉಡುಗೊರೆಯೊಂದಿಗೆ ಹಿಂತಿರುಗಿದರು. ಹಿಂತಿರುಗುವಾಗ 6ನೇ ಆಕಾಶದಲ್ಲಿ ಮೂಸಾ ಅಲೈಹಿಸ್ಸಲಾಂ ರವರು ಭೇಟಿಯಾದರು. ಕೇಳಿದರು, ಯಾ ರಸೂಲಲ್ಲಾ, ಉಡುಗೊರೆಯಲ್ಲಿ ಏನು ನೀಡಲಾಯಿತು? ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, 50 ಫರ್ಜ್ ನಮಾಜ್ಗಳು. ಮೂಸಾ ಅಲೈಹಿಸ್ಸಲಾಂ ರವರು ಹೇಳಿದರು, ಯಾ ರಸೂಲಲ್ಲಾ, ಇದು ಬಹಳ ಕಠಿಣ, ಸ್ವಲ್ಪ ಕಮ್ಮಿ ಮಾಡಿಸಿ. ಪುನಃ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹನ ಬಳಿ ಬಂದರು. ಅಲ್ಲಾಹನು 5 ನಮಾಜ್ಗಳನ್ನು ಕಮ್ಮಿ ಮಾಡಿದನು. ಈಗ 45 ನಮಾಜ್ ಬಾಕಿ ಇದ್ದವು. ಪುನಃ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರು ಹೇಳಿದರು, ಯಾ ರಸೂಲಲ್ಲಾ, ಇದು ಕೂಡ ಬಹಳ ಕಠಿಣ, ಇನ್ನೂ ಕಮ್ಮಿ ಮಾಡಿಸಿ. ಪುನಃ 5 ಕಮ್ಮಿ ಮಾಡಲಾಯಿತು. 40 ಬಾಕಿ ಇದ್ದವು. ಮೂಸಾ ಅಲೈಹಿಸ್ಸಲಾಂ ರವರು ಹೇಳಿದರು, ಇದು ಕೂಡ ಬಹಳ ಕಠಿಣ. ಹೀಗೆ ಕಮ್ಮಿ ಮಾಡುತ್ತಾ 10 ಬಾರಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮೂಸಾ ಅಲೈಹಿಸ್ಸಲಾಂ ರವರ ಮಾತನ್ನು ಕೇಳಿ ಅಲ್ಲಾಹನ ಕಡೆ ಹಿಂತಿರುಗಿದರು. 5 ನಮಾಜ್ಗಳನ್ನು ಕಮ್ಮಿ ಮಾಡಿಸುತ್ತಾ ಬರೀ 5 ನಮಾಜ್ಗಳಷ್ಟೇ ಉಳಿದವು. ಮೂಸಾ ಅಲೈಹಿಸ್ಸಲಾಂ ರವರು ಹೇಳಿದರು, ಯಾ ರಸೂಲಲ್ಲಾ, ಇದು ಕೂಡ ಬಹಳ ಜಾಸ್ತಿ. ನನ್ನ ಜನರ ಮೇಲೆ ಬರೀ 2 ನಮಾಜ್ಗಳನ್ನು, ಫಜರ್ ಹಾಗೂ ಅಸರ್ ನಮಾಜಿನಲ್ಲಿ 2 ರಕಾತ್ಗಳನ್ನು ಕಡ್ಡಾಯ ಮಾಡಲಾಗಿತ್ತು. ಆದರೆ ಅದು ಕೂಡ ಅವರಿಂದ ಆಗಲಿಲ್ಲ. ಇನ್ನೂ ಕಮ್ಮಿ ಮಾಡಿಸಿ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಇಲ್ಲಿ ಇನ್ನೂ ಕಮ್ಮಿ ಮಾಡಿಸಲು ನನಗೆ ನಾಚಿಕೆ ಆಗುತ್ತದೆ, ನನಗೆ ಹಯ ಆಗುತ್ತದೆ, ಹಾಗೂ ನನಗೆ ಭರವಸೆ ಇದೆ, ನನ್ನ ಉಮ್ಮತಿಯರು, ನನ್ನ ಜನರು ಇದನ್ನು ಕಡ್ಡಾಯವಾಗಿ ನಿರ್ವಹಿಸುತ್ತಾರೆ. ಈ 5 ಫರ್ಜ್ ನಮಾಜ್ಗಳನ್ನು ಸಂತೋಷದಿಂದ ಕಡ್ಡಾಯವಾಗಿ ನಿರ್ವಹಿಸುತ್ತಾರೆ ಎಂದು ನನಗೆ ಸಂಪೂರ್ಣ ಭರವಸೆ ಇದೆ ಎಂದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮೂಸಾ ಅಲೈಹಿಸ್ಸಲಾಂ ರವರಿಂದ ಹೇಳಿದರು. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ನಮ್ಮ ಮೇಲೆ ಭರವಸೆ ಇತ್ತು. ಆದರೆ ಇಂದು ನಾವು ಹಾಗೂ ನಮ್ಮ ನಮಾಜ್ಗಳು ಅಲ್ಲಾಹನೇ ರಕ್ಷಿಸಬೇಕು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 5 ನಮಾಜ್ಗಳನ್ನು ಒಪ್ಪಿಕೊಂಡರು. ಹಿಂದೆಯಿಂದ ಅಲ್ಲಾಹನ ಧ್ವನಿ ಕೇಳಿ ಬಂದಿತು. ಅಲ್ಲಾಹನು ಹೇಳಿದನು, ನನ್ನ ಹಬೀಬ್, ನನ್ನ ಪ್ರಿಯರೇ,
ನಿಮ್ಮ ಉಮ್ಮತಿಯರು ಓದುತ್ತಾರೆ ಬರೀ 5 ನಮಾಜ್ಗಳು, ಆದರೆ ನಾನು ಅವರನ್ನು ಸಂಪೂರ್ಣ 50 ನಮಾಜ್ ಓದುವ ಪುಣ್ಯ ನೀಡುತ್ತೇನೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ನಾನು ಬರುವಾಗ ಪ್ರತಿ ಆಕಾಶದ ಮಲಾಯಿಕರವರು, ಪ್ರತಿ ಆಕಾಶದ ಫರಿಷ್ಠೆಗಳು ನನಗೆ ಹೇಳಿದ್ದರು, ಯಾ ರಸೂಲಲ್ಲಾ ಅಲೈಕ ಬಿಲ್ ಹಿಜಾಮ, ಓ ಅಲ್ಲಾಹನ ಪ್ರವಾದಿರವರೇ, ನೀವು ಹಿಜಾಮ ಮಾಡಿಸಿರಿ. ಇದು ಹಿಜಾಮ ಅಂದರೆ ಏನು ಹಾಗೂ ಇದನ್ನು ಮೇರಾಜಿನ ರಾತ್ರಿಯಲ್ಲಿ ಪ್ರತಿ ಒಂದು ಆಕಾಶದ ಮಲಾಯಿಕರವರು ಯಾಕೆ ಉಲ್ಲೇಖಿಸಿದ್ದಾರೆ, ಯಾಕೆ ಇವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಹಿಜಾಮ ಮಾಡಿಸಿರಿ ಎಂದು ಕಡ್ಡಾಯವಾಗಿ ಹೇಳಿದ್ದಾರೆ, ಹಾಗೂ ಹಿಜಾಮ ಎಂದರೆ ಏನು ಇದರ ಬಗ್ಗೆ ನಾವು ಒಂದು ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ಮಾತನಾಡೋಣ. ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹನನ್ನು ಮುಖಾಮುಖಿ ಭೇಟಿ ಮಾಡಿ ಪುನಃ ಹಜರತ್ ಉಮ್ಮೆ ಹಾನಿ ರದಿಯಲ್ಲಾಹು ತಾಲಾ ಅನ್ಹಾರವರ ಮನೆಗೆ ಬಂದು ಸೇರಿದರು. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಭೂಮಿ ಲೋಕದಿಂದ ಆಕಾಶಕ್ಕೆ ಹೋಗಿ ಬರುವ ಈ ಎಲ್ಲ ಘಟನೆ ಬರೀ ಒಂದು ರಾತ್ರಿಯ ಕೆಲವು ಕ್ಷಣಗಳಲ್ಲಿ ಘಟಿಸಿದೆ. ಹೌದು ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಜಗತ್ತಿನ ಮೊಟ್ಟ ಮೊದಲನೇ ಟೈಮ್ ಟ್ರಾವೆಲರ್ ಕೂಡ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಷ್ಟು ಬೇಗ ಮಕ್ಕಾದಿಂದ ಫಲಸ್ತೀನಿಗೆ ಹೋಗಿ ಅಲ್ಲಿಂದ 7 ಆಕಾಶಗಳ ಮೇಲೆ ಹೋಗಿ ಅಲ್ಲಾಹನನ್ನು ಭೇಟಿ ಮಾಡಿ 5 ನಮಾಜ್ಗಳ ಉಡುಗೊರೆಯೊಂದಿಗೆ ಮರಳಿ ಬಂದರು. ಇದನ್ನು ನೀವು ಇದರಿಂದ ಊಹಿಸಬಹುದು, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಲಗಿದ್ದ ಚಾಪೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದೇಹದ ಶಾಖದಿಂದ ಬಿಸಿಯಾಗಿತ್ತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮೇರಾಜಿನಿಂದ ಹಿಂದಿರುಗಿ ಬಂದಾಗ ಆ ಚಾಪೆಯ ಶಾಖ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದೇಹದ ಶಾಖದಿಂದ ಆ ಚಾಪೆಯಲ್ಲಿ ಉಂಟಾಗಿದ ಶಾಖ ಇನ್ನೂ ಉಳಿದಿತ್ತು. ವೀಕ್ಷಕರೇ, ಇದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅದ್ಭುತ ಮೇರಾಜ್. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬರೀ ಕೆಲವೇ ಕ್ಷಣಗಳಲ್ಲಿ ಮಕ್ಕಾ ಪಟ್ಟಣದಿಂದ ಫಲಸ್ತೀನಿನವರೆಗೆ, ಅಲ್ಲಿಂದ 7 ಆಕಾಶಗಳ ಮೇಲೆ ಪ್ರಯಾಣಿಸಿ ಪುನಃ ಮರಳಿ ಬಂದಿದ್ದರು. ಮಾರನೇ ಬೆಳಿಗ್ಗೆ ಮಕ್ಕಾ ಪಟ್ಟಣದ ಜನರಿಗೆ ಇದರ ಬಗ್ಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಿಳಿಸಿದರು. ಆದರೆ ಇದನ್ನು ಕೇಳಿ ಕುರೇಶಿಯರು ಹಾಗೂ ಎಲ್ಲ ಶತ್ರುಗಳು ಅವರ ಬಂಡಾಯತನದ ಪ್ರಕಾರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನಕಾರಿಸಿದರು. ಯಾರೂ ನಂಬಲಿಲ್ಲ. ಇದನ್ನು ಕೇಳಿದ ಅಬೂ ಜಹಲ್ ಹಜರತ್ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹು ಅವರ ಹತ್ತಿರ ಬಂದ ಹಾಗೂ ಅವರಿಂದ ಹೇಳಿದ, ಕೇಳಿದೆಯಾ, ನಿಮ್ಮ ಪ್ರಭುವಿನ ಸಂದೇಶವಾಹಕ ಮುಹಮ್ಮದ್ ಏನೇನು ಕತೆ ಕಟ್ಟುತ್ತಿದ್ದಾನೆ. 7 ಆಕಾಶದ ಪ್ರಯಾಣ, ಒಂದೇ ರಾತ್ರಿಯಲ್ಲಿ ಇಲ್ಲಿಂದ ಬೈತುಲ್ ಮಖ್ದಿಸ್ ಹೋಗಿ ಬಂದಿದ್ದ ಮಾತುಗಳು ನೋಡಿದ್ದೆಯಾ? ನಿನ್ನ ಗೆಳೆಯ, ನಿನ್ನ ಸ್ನೇಹಿತ ಸುಳ್ಳನು, ನೌಜುಬಿಲ್ಲ. ಹಜರತ್ ಅಬೂಬಕರ್ ರದಿಯಲ್ಲಾಹು ತಾಲಾ ಅನ್ಹು ರವರು ಅಬೂ ಜಹಲ್ದಿಂದ ಕೇಳಿದರು, ಇದು ಮುಹಮ್ಮದ್ ರವರು ಹೇಳಿದ್ದ? ಅಬೂ ಜಹಲ್ ಹೇಳಿದ, ಹೌದು. ಇದನ್ನು ಕೇಳಿ ಹಜರತ್ ಅಬೂಬಕರ್ ರದಿಯಲ್ಲಾಹು ತಾಲಾ ಅನ್ಹು ರವರು ಏನು ವಿಚಾರಿಸದೆ, ಏನು ಯೋಚಿಸದೆ ಹೇಳಿದರು, ಹೌದು, ಇದನ್ನು ನಾನು ಕೂಡ ನಂಬುತ್ತೇನೆ. ಇದು ಮುಹಮ್ಮದ್ ರವರು ಹೇಳಿದ್ದರೆ ಇದು ನಿಜವೇ, ಇದರಲ್ಲಿ ಏನು ಅನುಮಾನ ಅಥವಾ ಸಂದೇಹವಿಲ್ಲ ಎಂದು ಸಂಪೂರ್ಣ ಭರವಸೆಯಿಂದ ಹೇಳಿದರು. ಇದನ್ನು ಕಂಡಿದ್ದ ಅಬೂ ಜಹಲ್ ನಿರಾಶನಾಗಿ ಅಲ್ಲಿಂದ ಕೋಪಗೊಂಡು ಹೊರಟು ಹೋದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಈ ಘಟನೆಯ ಬಗ್ಗೆ ತಿಳಿದಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಅಬೂಬಕರ್ ರದಿಯಲ್ಲಾಹು ತಾಲಾ ಅನ್ಹು ರವರಿಗೆ ಸಿದ್ದೀಕ್, ಸತ್ಯವಂತ ಎಂದು ಹೆಸರಿಟ್ಟರು. ಮೇರಾಜಿನ ಬಗ್ಗೆ ಕೇಳಿದ ಶತ್ರುಗಳು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿರುದ್ಧ ಒಂದು ಷಡ್ಯಂತ್ರವನ್ನು ರಚಿಸಿದರು. ಎಲ್ಲರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಸೇರಿಕೊಂಡರು ಹಾಗೂ ಹೇಳಿದರು, ನಾವು ನಿನಗೆ ಬಲ್ಲೆವು, ನೀನು ಎಂದಿಗೂ ಬೈತುಲ್ ಮಖ್ದಿಸ್ ಹೋಗಿಲ್ಲ. ಇಲ್ಲಿ ಸಾಕಷ್ಟು ಬಾರಿ ಬೈತುಲ್ ಮಖ್ದಿಸ್ನ ಪ್ರಯಾಣ ಮಾಡಿರುವ ಕೆಲವು ವ್ಯಾಪಾರಿಗಳುಂಟು. ಇವರಿಗೆ ಅಲ್ಲಿನ ಕಣಕಣವೂ ತಿಳಿದಿದೆ. ನೀನು ನಿನ್ನೆ ರಾತ್ರಿ ಬೈತುಲ್ ಮಖ್ದಿಸ್ ಹೋಗಿದ್ದರೆ ನೀನು ಅಲ್ಲಿನ ದೃಶ್ಯಗಳನ್ನು ನೋಡಿರಬಹುದು. ಈ ವ್ಯಾಪಾರಿಯರು ನಿನ್ನಿಂದ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ. ನೀನು ನಿಜನಿದ್ದರೆ ಅವುಗಳ ಉತ್ತರ ನೀಡು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದನ್ನು ಒಪ್ಪಿಕೊಂಡರು. ಆದರೆ ಆ ಮೂರ್ಖರು ಮಕ್ಕಳಿನಂತೆ ಅರ್ಥವಿಲ್ಲದ ಅಲ್ಲಿ ಕಂಬಗಳೆಷ್ಟಿವೆ, ಬಾಗಿಲುಗಳೆಷ್ಟಿವೆ ಅಂತ ಮುಟ್ಟಾಳ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ವೀಕ್ಷಕರೇ, ಒಂದು ಮನುಷ್ಯನು 50 ಬಾರಿ ಒಂದು ಜಾಗಕ್ಕೆ ಹೋದರೂ ಅಲ್ಲಿನ ಕಂಬಗಳನ್ನು,
ಅಲ್ಲಿನ ಕಲ್ಲುಗಳನ್ನು ಬಾಗಿಲುಗಳನ್ನು ಎಣಿಸುವುದಿಲ್ಲ. ಇದು ಅರ್ಥವಿಲ್ಲದ ಮೂರ್ಖ ಪ್ರಶ್ನೆಗಳಾಗಿದ್ದವು. ಆದರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಎಲ್ಲ ಪ್ರಶ್ನೆಗಳ ಉತ್ತರ ನೀಡಿದರು. ಅಲ್ಲಾಹನು ಸಂಪೂರ್ಣ ಬೈತುಲ್ ಮಕ್ದಿಸ್ ಅನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಣ್ಣಿನ ಮುಂದೆ ಪ್ರಕಟಿಸಿದನು. ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬೈತುಲ್ ಮಕ್ದಿಸ್ನ ಕಡೆ ನೋಡುತ್ತಾ ನೋಡುತ್ತಾ ಆ ಮೂರ್ಖರ ಎಲ್ಲಾ ಪ್ರಶ್ನೆಗಳ ಉತ್ತರ ಅವರ ಮುಖದ ಮೇಲೆ ಹೊಡೆದರು. ಹಾಗೂ ಆ ಮೂರ್ಖರು ನಾಚಿಕೆಯಿಂದ ಅವಮಾನದಿಂದ ಮೌನವಾಗಿ ತಲೆ ತಗ್ಗಿಸಿ ಹೊರಟು ಹೋದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಿರುವುದು ಸತ್ಯ ಎಂದು ಗೊತ್ತಾದರೂ ಆ ಮೂರ್ಖರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಸತ್ಯವಂತನೆಂದು ನಂಬಿ ಅವರ ಉಪದೇಶವನ್ನು ಸ್ವೀಕರಿಸಲಿಲ್ಲ. ವೀಕ್ಷಕರೇ, ಯಾರಿಗೆ ಎಲ್ಲಿ ಯಾವ ರೀತಿ ಹಾಗೂ ಯಾವಾಗ ಹಿದಾಯತ್ ಸಿಗುತ್ತದೆ, ಅವರ ವಿಧಿಯಲ್ಲಿ ಹಿದಾಯತ್ ಉಂಟಾ ಅಥವಾ ಇಲ್ಲ, ಇದರ ಬಗ್ಗೆ ಬರೀ ಅಲ್ಲಾಹನಿಗೆ ಮಾತ್ರ ಗೊತ್ತು. ಸಹಾಬಾರವರು ನಂಬಿದರು, ಆದರೆ ಕುರೇಶಿಯರು ಅವರ ಬಂಡೆತನದ ಪ್ರಕಾರ ನಕಾರಿಸಿದರು. ವೀಕ್ಷಕರೇ, ಮೇರಾಜಿನ ಈ ಘಟನೆಯ ಕೆಲವು ದಿನಗಳ ನಂತರ ದೋಸ್ ಬುಡಕಟ್ಟಿನ ಸರದಾರ ತುಫೇಲ್ ಬಿನ್ ಅಮರ್ ದೋಸ್ ಮಕ್ಕಾ ಪಟ್ಟಣಕ್ಕೆ ಬಂದರು. ಅವರು ಒಂದು ಕವಿ ಮತ್ತು ಬುದ್ಧಿವಂತ ವ್ಯಕ್ತಿಯಾಗಿದ್ದರು. ಮಕ್ಕಾ ಪಟ್ಟಣದ ಜನರು ಮಕ್ಕಾದಿಂದ ಹೊರಹೋಗಿ ಬಹಳ ವಿನಮ್ರತೆಯಿಂದ ಅವರನ್ನು ಸ್ವಾಗತಿಸಿದರು. ಹಾಗೂ ಅವರಿಗೆ ಹೇಳಿದರು, ನಮ್ಮ ಈ ಮಕ್ಕಾ ಪಟ್ಟಣದಲ್ಲಿ ಒಂದು ಮಾಂತ್ರಿಕ ಹುಟ್ಟಿದ್ದಾನೆ, ಅವನಿಂದ ದೂರ ಇರಿ. ಅವನು ಕುಟುಂಬಗಳನ್ನು ಪ್ರತ್ಯೇಕಿಸುತ್ತಾನೆ, ನಮ್ಮೆಲ್ಲರನ್ನು ಚಿಂತೆಗೀಡು ಮಾಡಿದ್ದಾನೆ. ನೀವು ಮತ್ತು ನಿಮ್ಮ ಜನರು ಅವನ ತಂತ್ರದಲ್ಲಿ ಸಿಲುಕಬಾರದೆಂದು ನಾವು ಬಯಸುತ್ತೇವೆ. ಅದಕ್ಕಾಗಿ ನಿಮಗೆ ನಮ್ಮ ಸಲಹೆ, ಅವನ ಬಳಿ ಹೋಗಬೇಡಿ, ಅವನ ಮಾತನ್ನು ಕೇಳಬೇಡಿ, ಅವನೊಂದಿಗೆ ಮಾತನಾಡಲು ಬೇಡಿ. ಆ ಸಮಯದಲ್ಲಿ ತುಫೇಲ್ ಅವರ ಮಾತುಗಳಲ್ಲಿ ಮರುವಾದರು. ಹೀಗಾಗಿ ಅವರು ಕಾಬಾ ಹೋಗುವ ಮುಂಚೆ ತನ್ನ ಕಿವಿಗಳನ್ನು ಅತ್ತಿಯಿಂದ ಮುಚ್ಚಿಕೊಂಡು ಹೋಗುತ್ತಿದ್ದರು. ಹೀಗೆ ಕೆಲವು ದಿನ ಕಳೆದವು. ತುಫೇಲ್ ರವರು ಒಂದು ದಿನದ ಘಟನೆ ಹೇಳುತ್ತಾರೆ. ಆ ದಿನ ನಾನು ಬೆಳಿಗ್ಗೆ ಕಾಬಾ ಹೋಗಿದೆ. ಅಲ್ಲಿ ನಾನು ಮುಹಮ್ಮದ್ ರವರನ್ನು ಕಂಡೆ. ಅವರು ನಮಾಜ್ ಓದುತ್ತಿದ್ದರು ಹಾಗೂ ಒಂದು ವಿಚಿತ್ರ ಅದ್ಭುತ ಕಲಾಮನ್ನು ಓದುತ್ತಿದ್ದರು. ಆಗ ನಾನು ನನ್ನನ್ನೇ ಗದರಿಕೊಂಡೆ. ನಾನು ಕೂಡ ಒಂದು ಕವಿ ಹಾಗೂ ನಾನು ಕೂಡ ಸರಿ ತಪ್ಪಿನಲ್ಲಿ ಅಂತರ ಗುರುತಿಸಬಲ್ಲೆನು. ನಾನೇ ಒಂದು ಬಾರಿ ಅವರ ಮಾತುಗಳನ್ನು ಯಾಕೆ ಕೇಳಬಾರದು? ಸರಿ ಇದ್ದರೆ ಒಪ್ಪಿಕೊಳ್ಳುತ್ತೇನೆ, ತಪ್ಪಿದ್ದರೆ ನಕಾರಿಸುತ್ತೇನೆ. ನಂತರ ನಾನು ಕಂಡೆ ಮುಹಮ್ಮದ್ ರವರು ನಮಾಜನ್ನು ಮುಗಿಸಿ ತನ್ನ ಮನೆಯ ಕಡೆ ಹೋಗುತ್ತಿದ್ದಾರೆ. ನಾನು ಅವರ ಹಿಂದೆ ಹೋದೆನು. ಅವರ ಮನೆಗೆ ಹೋಗಿ ಎಲ್ಲ ವಿಷಯವನ್ನು ಮುಂದಿಟ್ಟೆನು. ಹಾಗೂ ನಾನು ಅವರಿಂದ ಹೇಳಿದನು, ಏನಾದರೂ ಓದಿರಿ, ನಾನು ಕೇಳಲು ಇಷ್ಟಪಡುತ್ತೇನೆ. ಆಗ ಮುಹಮ್ಮದ್ ರವರು ನನ್ನ ಮುಂದೆ ಕುರಾನಿನ ತಾಹಾ ಎಂಬುವ ಸೂರದ ಕೆಲವು ಆಯತ್ಗಳನ್ನು ಓದಿದರು. ತುಫೇಲ್ ರವರು ಹೇಳುತ್ತಾರೆ, ಅಲ್ಲಾಹನ ಆಣೆ, ಎಂದಿಗೂ ನಾನು ಅಂತಹ ಅದ್ಭುತ, ಶುದ್ಧ, ಒಳ್ಳೆಯತನ ಮತ್ತು ನ್ಯಾಯವನ್ನು ಆದೇಶಿಸುವ ವಾಕ್ಯಗಳನ್ನು ಎಲ್ಲೂ ಕೇಳಿರಲಿಲ್ಲ. ಇದರ ನಂತರ ತುಫೇಲ್ ರವರು ಮುಸಲ್ಮಾನ್ ಆದರು. ತುಫೇಲ್ ರವರ ಬಗ್ಗೆ ಕೇಳಿದ ಕುರೇಶಿಯರಿಗೆ ಬಹಳ ನಿರಾಶವಾಯಿತು. ವೀಕ್ಷಕರೇ, ಮಕ್ಕಾ ಪಟ್ಟಣದಲ್ಲಿ ಜನರನ್ನು ಅಲ್ಲಾಹನ ಕಡೆ ಕರೆಯುತ್ತಾ 10 ವರ್ಷಗಳ ಕಾಲ ಕಳೆದಿತ್ತು. ಇದು 11ನೇ ವರ್ಷದ ಘಟನೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಕ್ಕಾದಿಂದ ಕೆಲವು ಮೈಲಿ ದೂರದಲ್ಲಿ ಒಂದು ಗುಂಪನ್ನು ಕಂಡರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರ ಹತ್ತಿರ ಹೋದರು ಹಾಗೂ ಅವರ ಮುಂದೆ ಅಲ್ಲಾಹನ ಮಹಿಮೆ ವಿವರಿಸಿದರು, ಕೆಟ್ಟ ಕೆಲಸಗಳನ್ನು ಮಾಡುವುದನ್ನು ನಿಷೇಧಿಸಿದರು. ಈ ಜನರು ಯಸ್ರಬ್ ಎನ್ನುವ ಊರಿನ ವಾಸಿಯಾಗಿದ್ದರು. ಅದೇ ಯಸ್ರಬ್ ಪಟ್ಟಣವನ್ನು ಈಗ ಮದೀನಾ ಎನ್ನುತ್ತಾರೆ. ಅರ್ಥಾತ್ ಇವರು ಮದೀನಾದಿಂದ ಬಂದಿದ್ದರು. ಇವರು ಅವರ ನಗರದ ಯಹೂದಿರವರಿಂದ ಕೊನೆಯ ಪ್ರವಾದಿ ಬರಲಿದ್ದಾರೆ ಎಂದು ಕೇಳುತ್ತಿದ್ದರು. ಹೀಗಾಗಿ ಅವರು ತಕ್ಷಣವೇ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನಂಬಿ ಅವರ ಮೇಲೆ ಈಮಾನ್ ತಂದರು. ಹಾಗೂ ತನ್ನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಪ್ರತಿಯೊಬ್ಬರಿಗೂ ನಾವು ಕಾಯುತ್ತಿರುವ ಪ್ರವಾದಿ, ಕೊನೆಯ ಪ್ರವಾದಿ ಬಂದರು ಎಂದು ಎಲ್ಲರಿಗೂ ಸುವಾರ್ತೆ ನೀಡಿದರು. ಕೆಲವು ದಿನಗಳ ನಂತರ 12 ಜನರು ಮದೀನಾದಿಂದ ಮಕ್ಕಾ ಬಂದರು ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೈ ಮೇಲೆ ಈ ಮಾತುಗಳ ಆಣೆ ಮಾಡಿದರು. ನಾವು ಒಂದೇ ಅಲ್ಲಾಹನನ್ನು ಆರಾಧಿಸುತ್ತೇವೆ, ಅವನ ಜೊತೆ ಯಾರಿಗೂ ಸೇರಿಸುವುದಿಲ್ಲ. ನಾವು ಕೆಟ್ಟ ಕೆಲಸಗಳನ್ನು ಹಾಗೂ ಕಳ್ಳತನವನ್ನು ಬಿಡುತ್ತೇವೆ. ನಾವು ಹೆಣ್ಣು ಮಕ್ಕಳನ್ನು ಕೊಲ್ಲುವುದಿಲ್ಲ. ನಾವು ಯಾರಿಗೂ ಮೋಸ ಮಾಡುವುದಿಲ್ಲ. ನಾವು ಯಾರಿಗೂ ನಿಂದಿಸುವುದಿಲ್ಲ. ನಾವು ಯಾರಿಗೂ ದೋಷಿಸುವುದಿಲ್ಲ. ನಾವು ಪ್ರತಿ ಒಂದು ಶುಭ ಕಾರ್ಯದಲ್ಲಿ ಅಲ್ಲಾಹನ ಸಂದೇಶವಾಹಕರನ್ನು ಅರ್ಥಾತ್ ನಿಮ್ಮನ್ನು ಪಾಲಿಸುತ್ತೇವೆ. ಇವರು ಮರಳಿ ಹೋಗುವಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರನ್ನು ಶಿಕ್ಷಣೆ ನೀಡಲು ಮುಸಾಬ್ ಬಿನ್ ಉಮೇರ್ ರದಿಯಲ್ಲಾಹು ತಾಲಾ ಅನ್ಹು ರವರನ್ನು ಕೂಡ ಅವರ ಜೊತೆ ಮದೀನಾ ಕಳುಹಿಸಿದರು. ಈ ಮುಸಾಬ್ ಬಿನ್ ಉಮೇರ್ ರದಿಯಲ್ಲಾಹು ತಾಲಾ ಅನ್ಹು ರವರು ಅತ್ಯಂತ ಶ್ರೀಮಂತ ಕುಟುಂಬದ ಪ್ರೀತಿಯ ಮಗರಾಗಿದ್ದರು. ಇವರು ಸವಾರಾಗಿ ಮನೆಯಿಂದ ಹೋಗುವಾಗ ಇವರ ಹಿಂದೆ ಮುಂದೆ ಅನೇಕ ಗುಲಾಮರು ನಡೆಯುತ್ತಿದ್ದರು. ದುಬಾರಿ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಆದರೆ ಇಸ್ಲಾಮಿನ ಬೋಧನೆ ಮಾಡಲು ಮದೀನಾ ಹೋದಾಗ ಅವರ ಮೈ ಮೇಲೆ ಬರೀ ಒಂದು ಸಣ್ಣ ಮಾಮೂಲಿ ಕಂಬಳಿ ಇತ್ತು.
ಇವರು ಮದೀನಾ ಬಂದಿ ಬಹಳ ಗೌರವಿಸ್ತ ಮುಖ್ಯಸ್ಥ ಸಾದ್ ಬಿನ್ ಜಿರಾ ರದಿಯಲ್ಲಾಹು ತಾಲಾ ಅನ್ಹುರವರ ಮನೆಯಲ್ಲಿ ಉಳಿದುಕೊಂಡರು. ಮುಸಾಬ್ ಬಿನ್ ಉಮೇರ್ ರದಿಯಲ್ಲಾಹು ತಾಲಾ ಅನ್ಹುರವರು ಮದೀನಾದ ಪ್ರತಿ ಮನೆಗೆ ಭೇಟಿ ನೀಡಿ ಜನರನ್ನು ಇಸ್ಲಾಮಿನ ಕಡೆ ಕರೆಯುತ್ತಿದ್ದರು ಹಾಗೂ ಇಸ್ಲಾಮಿನ ಸತ್ಯ ಅವರ ಮುಂದಿಡುತ್ತಿದ್ದರು. ಕೊನೆಗೆ ಇಸ್ಲಾಂ ಧರ್ಮದ ಈ ಉದಾತ್ತ ಸೇವಕನ ಬೋಧನೆಯ ಫಲಿತಾಂಶ ಕಾಣಿಬಂದಿತು. ಮದೀನಾದ ಎಲ್ಲಾ ಬುಡಕಟ್ಟುಗಳಲ್ಲಿ ಇಸ್ಲಾಂ ಹರಡಿತು ಹಾಗೂ ಮುಂದಿನ ವರ್ಷ 72 ಪುರುಷರು ಮತ್ತು 2 ಮಹಿಳೆಯರು ಮಕ್ಕಾಗೆ ಬಂದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಮದೀನಾ ಬರಲು ಆಹ್ವಾನಿಸಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರಿಗೆ ಅಲ್ಲಾಹನ ಆದೇಶವನ್ನು ಹೇಳಿದರು ಹಾಗೂ ಅವರಿಂದ ಕೇಳಿದರು, ನೀವು ಈ ಧರ್ಮವನ್ನು ಬೋಧಿಸಲು ನನ್ನ ಜೊತೆ ಸಂಪೂರ್ಣ ಸಹಾಯ ಮಾಡುತ್ತೀರಾ ಮತ್ತು ಅಲ್ಲಿ ಬಂದಾಗ ನಿಮ್ಮ ಮನೆಯವರಂತೆ ನನ್ನನ್ನು ಮತ್ತು ನನ್ನ ಸಹಚರರನ್ನು ಮಕ್ಕಾ ಪಟ್ಟಣದ ಮುಸಲ್ಮಾನರನ್ನು ರಕ್ಷಿಸುತ್ತೀರಾ? ಅವರು ಕೇಳಿದರು, ಯಾ ರಸೂಲಲ್ಲಾ, ಇದರ ಪ್ರತಿಫಲ ಏನು ಸಿಗುತ್ತದೆ? ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಇದರ ಪ್ರತಿಫಲ ಸ್ವರ್ಗ ಹಾಗೂ ಅಲ್ಲಾಹನ ಸಂತೋಷ. ಅವರು ಪುನಃ ಹೇಳಿದರು, ಯಾ ರಸೂಲಲ್ಲಾ, ನೀವು ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ ಎಂದು ಕೂಡ ಹೇಳಿಬಿಡಿ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನನ್ನ ಜೀವನ ಮತ್ತು ನನ್ನ ಸಾವು ನಿಮ್ಮೊಂದಿಗೆ, ನಿಮ್ಮ ರಕ್ತವು ನನ್ನ ರಕ್ತವು, ನೀವು ನನ್ನವರು, ನಾನು ನಿಮ್ಮವನು. ಇದನ್ನು ಕೇಳಿದ ಪ್ರತಿಯೊಬ್ಬರ ಹೃದಯವು ಅಲ್ಲಾಹನ ಮತ್ತು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿ ಚೆಲ್ಲಿತು ಹಾಗೂ ಅವರೆಲ್ಲರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೈ ಮೇಲೆ ಬಯಾತ್ ಮಾಡಿದರು. ಈ ಘಟನೆಯ ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮುಸಲ್ಮಾನ್ ಆದ ಪ್ರತಿ ವ್ಯಕ್ತಿಯನ್ನು ಮದೀನಾ ಕಳುಹಿಸುತ್ತಿದ್ದರು. ಏಕೆಂದರೆ ಅಲ್ಲಿ ಇಸ್ಲಾಮಿನ ಮರ್ಕಜ್ ಅರ್ಥಾತ್ ಇಸ್ಲಾಮಿನ ಕೇಂದ್ರ ಸ್ಥಾಪಿಸಲಾಗಿತ್ತು ಮತ್ತು ಮುಸಲ್ಮಾನರನ್ನು ರಕ್ಷಿಸಲು ಅಲ್ಲಿ ಒಂದು ದೊಡ್ಡ ಗುಂಪು ಸಿದ್ಧವಾಗಿತ್ತು. ವೀಕ್ಷಕರೇ, ಆದರೆ ಮುಸಲ್ಮಾನರಿಗೆ ಮಕ್ಕಾ ಪಟ್ಟಣವನ್ನು ಬಿಟ್ಟು ಮದೀನಾ ಹೋಗುವುದು ಸುಲಭವಾಗಿರಲಿಲ್ಲ. ಸುಹೇಬ್ ರೂಮಿ ರದಿಯಲ್ಲಾಹು ತಾಲಾ ಅನ್ಹುರವರು ಮದೀನಾ ಹೋಗಲು ಹೊರಟಿದಾಗ ಮಕ್ಕಾ ಪಟ್ಟಣದ ಕುರೈಶಿಯರು ಅವರನ್ನು ಸುತ್ತುವರೆದರು ಹಾಗೂ ಹೇಳಿದರು, ನೀನು ಇಲ್ಲಿ ಬಂದಾಗ ಬಡವನಾಗಿದ್ದೆ, ಒಂದು ನಯಾ ಪೈಸಾ ಕೂಡ ನಿನ್ನ ಹತ್ತಿರ ಇರಲಿಲ್ಲ. ಇಲ್ಲಿ ನೀನು ಸಾಕಷ್ಟು ಹಣವನ್ನು ಸಂಪಾದಿಸಿ ಶ್ರೀಮಂತನಾದೆನು. ಈಗ ನೀನು ಅವೆಲ್ಲವನ್ನು ಸೇರಿಸಿ ಇಲ್ಲಿಂದ ಹೋಗಲು ಬಯಸುತ್ತೆಯಾ? ನಾವು ಎಂದಿಗೂ ಇದನ್ನು ಸ್ವೀಕರಿಸುವುದಿಲ್ಲ, ನಾವು ಎಂದಿಗೂ ನಿನ್ನನ್ನು ಹೋಗಲು ಬಿಡುವುದಿಲ್ಲ. ಸುಹೇಬ್ ರೂಮಿ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳಿದರು, ನಾನು ನನ್ನ ಎಲ್ಲ ಸಂಪತ್ತನ್ನು ಇಲ್ಲೇ ಬಿಟ್ಟರೆ ನಾನು ಹೋಗಬಹುದಾ? ಕುರೈಶಿಯರು ಹೇಳಿದರು, ಬರೀ ಇದೇ ಸಂದರ್ಭದಲ್ಲಿ ನೀನು ಮಕ್ಕಾ ಬಿಟ್ಟು ಹೋಗಲು ಸಾಧ್ಯ. ಇದನ್ನು ಕೇಳಿ ಸುಹೇಬ್ ರೂಮಿ ರದಿಯಲ್ಲಾಹು ತಾಲಾ ಅನ್ಹುರವರು ತನ್ನ ಸಂಪೂರ್ಣ ಸಂಪತ್ತನ್ನು ಶತ್ರುಗಳಿಗೆ ಒಪ್ಪಿಸಿ ಮದೀನಾ ಹೊರಟರು. ಈ ಘಟನೆಯ ಬಗ್ಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳಿದಾಗ ಹೇಳಿದರು, ಸುಹೇಬ್ ಈ ವ್ಯವಹಾರದಲ್ಲಿ ಅತಿ ಉತ್ತಮ ಲಾಭ ಗಳಿಸಿದ್ದಾರೆ. ಇದೇ ರೀತಿಯ ಇನ್ನೊಂದು ಘಟನೆ ಅಬೂ ಸಲ್ಮಾರ್ ಅವರ ಜೊತೆ ನಡೆಯಿತು. ಅಬೂ ಸಲ್ಮಾ, ಅವರ ಹೆಂಡತಿ ಉಮ್ಮೆ ಸಲ್ಮಾ ಹಾಗೂ ಅವರ ಮಗ ಸಲ್ಮಾ, ಈ ಮೂವರು ಮನೆಯಿಂದ ಒಂದು ಒಂಟೆಯ ಮೇಲೆ ಮದೀನಾ ಹೊರಟರು. ದಾರಿಯಲ್ಲಿ ಉಮ್ಮೆ ಸಲ್ಮಾ ರದಿಯಲ್ಲಾಹು ತಾಲಾ ಅನ್ಹಾರವರ ಕುಟುಂಬದವರು ಸುತ್ತುವರೆದರು ಹಾಗೂ ಅಬೂ ಸಲ್ಮಾರ್ ಅವರಿಂದ ಹೇಳಿದರು, ನೀನು ಹೋಗಬಹುದು, ಆದರೆ ನಮ್ಮ ಮಗಳನ್ನು ನಿನ್ನೊಂದಿಗೆ ಹೋಗಲು ನಾವು ಬಿಡುವುದಿಲ್ಲ. ಅಷ್ಟರಲ್ಲಿ ಅಬೂ ಸಲ್ಮಾರ್ ಅವರ ಕುಟುಂಬದವರು ಬಂದರು ಹಾಗೂ ಅವರು ಅಬೂ ಸಲ್ಮಾರ್ ಅವರ ಮಗನನ್ನು ತನ್ನ ಜೊತೆ ಕರೆದುಕೊಂಡು ಮಕ್ಕಾ ಮರಳಿದರು. ಈ ರೀತಿ ಅಬೂ ಸಲ್ಮಾ ತನ್ನ ಹೆಂಡತಿ ಮತ್ತು ಮಗವನ್ನು ಬಿಟ್ಟು ಮದೀನಾ ಹೊರಟರು. ವೀಕ್ಷಕರೇ, ಈ ರೀತಿಯ ಹಲವಾರು ಘಟನೆಗಳುಂಟು. ಅವರಿಗೆ ಇಸ್ಲಾಂ ಹಾಗೂ ಈಮಾನ್ ಬಹಳ ಕಷ್ಟದಿಂದ ಸಿಕ್ಕಿತ್ತು. ಬಹಳ ಕಠಿಣಗಳನ್ನು ಅನುಭವಿಸಿದ ನಂತರ ಅವರು ಇದನ್ನು ಪಡೆದಿದ್ದರು. ಆದರೆ ನಮಗೆ ಉಚಿತವಾಗಿ ಏನು ಕಷ್ಟವಿಲ್ಲದೆ ಸಿಕ್ಕಿದೆ, ಆದ್ದರಿಂದ ನಮಗೆ ಇದರ ಮಹತ್ವ ತಿಳಿದಿಲ್ಲ. ವೀಕ್ಷಕರೇ, ಇದೇ ರೀತಿ ಮದೀನಾ ಕಡೆ ಮುಸಲ್ಮಾನರು ಹೋಗುತ್ತಿರುವ ಕಾರಣ ಮಕ್ಕಾ ಪಟ್ಟಣದಲ್ಲಿ ಕೆಲವೇ ಮುಸಲ್ಮಾನರು ಉಳಿದಿದ್ದವು. ಇದನ್ನು ಕಂಡು ಕುರೈಶಿಯರು ಚಿಂತಿತರಾದರು. ಅವರ ಚಿಂತೆ ಏನಿತೆಂದರೆ, ಮದೀನಾದಲ್ಲಿ ಅವರ ಶಕ್ತಿ ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತಿದೆ. ಅವರು ಬಲಶಾಲಿಯಾಗಿ ಮಕ್ಕಾ ಪಟ್ಟಣದ ಮೇಲೆ ದಾಳಿ ಮಾಡಬಹುದು. ಆದ್ದರಿಂದ ಇಸ್ಲಾಮನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವುದು ಕಡ್ಡಾಯ ಮತ್ತು ಉತ್ತಮವಾಗಿದೆ. ಈ ಉದ್ದೇಶದಿಂದ ಕುರೈಶ್ ಮುಖ್ಯಸ್ಥರ ಒಂದು ರಹಸ್ಯ ಸಭೆಯನ್ನು ನಡೆಸಲಾಯಿತು. ಇದರಲ್ಲಿ ಏನು ಚರ್ಚಿಸಲಾಯಿತೆಂದರೆ, ಮುಹಮ್ಮದ್ ರವರನ್ನು ಕೊಲ್ಲುವ ಇದಕ್ಕಿಂತ ಉತ್ತಮವಾದ ಅವಕಾಶ ಮತ್ತೆ ಸಿಗುವುದಿಲ್ಲ. ಹೀಗಾಗಿ ಏನಾದರೂ ಯೋಜನೆ ರೂಪಿಸಬೇಕು. ಇದಕ್ಕೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಮಂಡಿಸಿದರು. ಆದರೆ ಎಲ್ಲರ ಸಲಹೆಗೆ ಆಕ್ಷೇಪ ವ್ಯಕ್ತವಾಯಿತು. ಕೊನೆಗೆ ಅಬೂ ಜಹಲಿನ ಸಲಹೆ ಎಲ್ಲರಿಗೂ ಇಷ್ಟವಾಯಿತು. ಈ ಮುಠಾಳ ಅಬೂ ಜಹಲಿನ ಸಲಹೆ ಏನಿತೆಂದರೆ, ಕುರೈಶಿನ ಪ್ರತಿ ಒಂದು ಪ್ರಸಿದ್ಧ ಬುಡಕಟ್ಟುಗಳಿಂದ ಒಂದೊಂದು ಯುವಕನನ್ನು ಆಯ್ಕೆ ಮಾಡಿಕೊಂಡು ರಾತ್ರಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನೆಯನ್ನು ಆ ಯುವಕರು ಸುತ್ತುವರೆಯಬೇಕು. ಬೆಳಿಗ್ಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಾಜ್ ನಿರ್ವಹಿಸಲು ಹೊರಬಂದಾಗ
ಎಲ್ಲರೂ ಒಂದೇ ಸಮನೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ದಾಳಿ ಮಾಡಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಕೊಲ್ಲಬೇಕು. ಈ ರೀತಿ ಅವರ ಕೊಲೆ ಎಲ್ಲಾ ಬುಡಕಟ್ಟುಗಳಲ್ಲಿ ಹಂಚಿಕೊಳ್ಳುತ್ತದೆ ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬುಡಕಟ್ಟಿಗೆ ಎಲ್ಲಾ ಬುಡಕಟ್ಟುಗಳಿಂದ ರಕ್ತದ ಸೇಡು ತೀರಿಸಿಕೊಳ್ಳಲು ಧೈರ್ಯವಾಗುವುದಿಲ್ಲ. ಇದೇ ಪ್ಲಾನ್ ಮೂಲಕ ಒಂದು ರಾತ್ರಿ ಎಲ್ಲಾ ಬುಡಕಟ್ಟುಗಳ ಯುವಕರು ಕೈಯಲ್ಲಿ ಕತ್ತಿ ಹಿಡಿದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನೆಯನ್ನು ಎಲ್ಲಾ ಕಡೆಯಿಂದ ಸುತ್ತುವರೆದರು. ಆದರೆ ಅಲ್ಲಾಹನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಕುರೇಶಿಯರ ಈ ಕೀಳ ಪ್ಲಾನಿನ ಬಗ್ಗೆ ಮುಂಚೆಯೇ ತಿಳಿಸಿದ್ದನು ಹಾಗೂ ಈಗ ನೀವು ಮಕ್ಕಾ ಬಿಟ್ಟು ಮದೀನಾ ಹೊರಟಿರಿ ಎಂದು ಆದೇಶಿಸಿದನು. ಆ ರಾತ್ರಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನೆಯ ಸುತ್ತ ರಕ್ತಪಿಪಾಸು ಕೊಲೆಗಾರರು ತಿರುಗಾಡುತ್ತಿದ್ದರು. ಒಳಗಡೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಎಲ್ಲಾ ಜನರ ವಹಿಸಿಕೊಟ್ಟಿದ್ದ ವಸ್ತುಗಳನ್ನು ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರನ್ನು ಒಪ್ಪಿಸಿ ತನ್ನ ಜಾಗದಲ್ಲಿ ಮಲಗಿಸಿದರು. ಏಕೆಂದರೆ ಕುರೇಶಿಯರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಶತ್ರುವಾಗಿದ್ದರು. ಆದರೂ ಅವರು ತಮ್ಮ ವಸ್ತುಗಳನ್ನು ಅಮಾನತ್ ಆಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹತ್ತಿರವೇ ಇಡುತ್ತಿದ್ದರು. ಜನರು ವಹಿಸಿದ ವಸ್ತುಗಳನ್ನು ಬೆಳಿಗ್ಗೆ ಜನರಿಗೆ ತಲುಪಿಸಬೇಕಾಗಿತ್ತು. ಇದಕ್ಕಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಅಲಿ ರವರನ್ನು ಅಲ್ಲೇ ಬಿಟ್ಟರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಅಲಿ ರವರಿಂದ ಹೇಳಿದರು, ಚಿಂತಿಸಬೇಡಿ, ನಿಮಗೆ ಏನೂ ತೊಂದರೆ ಆಗುವುದಿಲ್ಲ. ನಿಷ್ಠಾದಂತ ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರು ಅಲ್ಲಾಹನ ನಂಬಿಕೆಯಲ್ಲಿ ಕತ್ತಿಗಳ ನೆರಳಿನಲ್ಲಿ ಶಾಂತಿಯುತವಾಗಿ ಮಲಗಿದ್ದರು. ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸೂರೆ ಯಾಸೀನ್ ಓದುತ್ತಾ ಶತ್ರುಗಳ ಮುಂದೆಯೇ ಅವರ ಮಧ್ಯದಿಂದ ಆರಾಮಾಗಿ ಹೋದರು. ಆದರೆ ಅವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನೋಡಲಿಲ್ಲ. ಈ ಘಟನೆಯು 13ನೇ ಸೆಪ್ಟೆಂಬರ್ 633 ಇಸ್ವಿ ಹಾಗೂ 27ನೇ ಸಫರ್ ಪ್ರವಾದಿತ್ವದ 13ನೇ ವರ್ಷದ ಗುರುವಾರದ ದಿನದಾಗಿದೆ. ಇಲ್ಲಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಆತ್ಮೀಯ ಗೆಳೆಯ ಹಜರತ್ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರ ಮನೆ ಹೋದರು. ರಾತ್ರಿಯ ಕತ್ತಲಿನಲ್ಲಿ ಅವರ ಮನೆಯ ಕಿಟಕಿಯಿಂದಾಗಿ ಮಕ್ಕಾದಿಂದ ಇಬ್ಬರು ಹೊರ ಹೋದರು. ಮಕ್ಕಾದಿಂದ ಹೋಗುವಾಗ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಕ್ಕಾ ಕಡೆ ನೋಡಿ ಕಣ್ಣಿನಲ್ಲಿ ನೀರು ತುಂಬಿ ಹೇಳಿದರು, ಓ ನನ್ನ ಆತ್ಮೀಯ ನಗರವೇ ಮಕ್ಕಾ, ನನಗೆ ನಿನ್ನಿಂದ ಬಹಳ ಪ್ರೀತಿ ಇದೆ, ಆದರೆ ಇಲ್ಲಿನ ಜನರು ನನಗೆ ಇಲ್ಲಿ ಇರಲು ಬಿಡುವುದಿಲ್ಲ. ಇದನ್ನು ಹೇಳಿ ಅಲ್ಲಿಂದ ಹೊರಟು ಹೋದರು. ಅಲ್ಲಿಂದ ಒಂದು ಬೆಟ್ಟದಲ್ಲಿರುವ ಸೋರ್ ಎನ್ನುವ ಗುಹೆಯಲ್ಲಿ ವಾಸವಾದರು. ಈ ಗುಹೆಯಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಾಗೂ ಹಜರತ್ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರು 3 ದಿನ ವಾಸವಾಗಿದ್ದರು. ಮಾರನೇ ಬೆಳಿಗ್ಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೊರಬರಲಿಲ್ಲ ಎಂದು ಶತ್ರುಗಳು ಮನೆಯಲ್ಲಿ ದಾಖಲಾದರು. ಅಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜಾಗದಲ್ಲಿ ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರನ್ನು ಕಂಡು ಆಶ್ಚರ್ಯಚಕಿತರಾದರು ಹಾಗೂ ನಗರದಲ್ಲಿ ಎಲ್ಲಾ ಕಡೆ ಹುಡುಕಲು ಪ್ರಾರಂಭಿಸಿದರು. ಹಜರತ್ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರು ಕೂಡ ಮನೆಯಲ್ಲಿ ಇಲ್ಲ ಎಂದು ಕೇಳಿದಾಗ ಖಂಡಿತವಾಗಿ ಮದೀನಾ ಹೊರಟಿದ್ದಾರೆ ಎಂದು ಮದೀನಾದ ದಾರಿಯಲ್ಲಿ ಬರುವ ಎಲ್ಲ ಬೆಟ್ಟ ಗುಡ್ಡಗಳನ್ನು ಹುಡುಕಿ ಹಾಕಿದರು. ಕೊನೆಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ವಾಸವಾಗಿರುವ ಸೋರ್ ಗುಹೆಯ ಹತ್ತಿರ ಕೂಡ ಬಂದರು. ಆದರೆ ತಕ್ಷಣವೇ ಅಲ್ಲಾಹನ ಆದೇಶದಿಂದ ಒಂದು ಜೇಡು ಗುಹೆಯ ಮುಖಕ್ಕೆ ಜಾಲಿ ಹಾಕಿ ಮುಚ್ಚಿತು. ಒಂದು ಪಾರಿವಾಳ ಆ ಜಾಲಿಯಲ್ಲೇ ಬಂದು ಮೊಟ್ಟೆ ಇಟ್ಟಿತು. ಇಲ್ಲಿ ಬಂದ ಶತ್ರುಗಳು ಯಾರಾದರೂ ಇದರಲ್ಲಿ ದಾಖಲಾಗಿದ್ದರೆ ಈ ಜಾಲೆ ಮತ್ತು ಪಾರಿವಾಳ ಇಲ್ಲಿರಲು ಸಾಧ್ಯವಿಲ್ಲ ಎಂದು ಮುಠಾಳರಾಗಿ ಮರಳಿ ಹೋದರು. 4ನೇ ರಾತ್ರಿ ಹಜರತ್ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರ ಮನೆಯಿಂದ 2 ಒಂಟೆಗಳು ತರಲಾಯಿತು. ಅದರ ಮೇಲೆ ಸವಾರಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜರತ್ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರು ಹಾಗೂ ಅವರ ಗುಲಾಮರು ಮೈಸ್ರಾ ಈ 3 ಮದೀನಾ ಕಡೆ ಹೊರಟರು. ದಾರಿಯಲ್ಲಿ ಹೋಗುವಾಗ ಸುರಾಖ ಎಂಬುವ ವ್ಯಕ್ತಿ ಅನ್ವೇಷಣೆ ಮಾಡುತ್ತಾ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಬಂದನು ಹಾಗೂ ಕುರೇಶರಿಗೆ ತಿಳಿಸಲು ಮರಳುವ ಪ್ರಯತ್ನ ಪಟ್ಟನು. ಆದರೆ ತಕ್ಷಣವೇ ಅವನ ಕುದುರೆಯ ಕಾಲುಗಳು ತಾನಾಗಿ ನೆಲದಲ್ಲಿ ಮುಳುಗಿ ಹೋದವು. ಇದನ್ನು ಕಂಡು ಸುರಾಖ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಬೇಡಿದನು, ನನಗೆ ಕಾಪಾಡಿರಿ ಹಾಗೂ ಕ್ಷಮೆ ಕೇಳಿದನು. ಆಣೆ ಮಾಡಿದನು, ನಿಮ್ಮ ಹಿಂದೆ ಬರುವ ಎಲ್ಲಾ ಜನರಿಗೆ ನಾನು ಹಿಂತಿರುಗಿಸುತ್ತೇನೆ. ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ದುವಾ ಮಾಡಿದರು ಹಾಗೂ ಅವನು ಮರಳಿ ಹೋದನು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 1ನೇ ರಬಿಯುಲ್ ಅವ್ವಲ್ 16ನೇ ಸೆಪ್ಟೆಂಬರ್ನಂದು ಗುಹೆಯಿಂದ ಹೊರಟಿದ್ದರು ಹಾಗೂ 8ನೇ ರಬಿಯುಲ್ ಅವ್ವಲ್ 23ನೇ ಸೆಪ್ಟೆಂಬರ್ ಸೋಮವಾರದ ದಿನ ಕುಬಾ ಎನ್ನುವ ಜಾಗಕ್ಕೆ ತಲುಪಿದರು. ಇಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 3 ದಿನ ವಾಸವಾಗಿದ್ದರು. ಅಲ್ಲಿ ಇಸ್ಲಾಮಿನ ಮೊಟ್ಟ ಮೊದಲನೇ ಮಸೀದಿಯನ್ನು ನಿರ್ಮಿಸಲಾಯಿತು.
13ನೇ ರಬಿಯುಲ್ ಅವ್ವಲ್ ಶುಕ್ರವಾರದ ದಿನವಾಗಿತ್ತು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 100 ಜನಗಳೊಂದಿಗೆ ಬನು ಸಾಲಿಮಿನ ಇಲಾಖೆಯಲ್ಲಿ ಮೊಟ್ಟ ಮೊದಲನೇ ಜುಮ್ಮಾ ನಮಾಜನ್ನು ನಿರ್ವಹಿಸಿದರು. ನಂತರ ಪುನಃ ಮದೀನಾ ಕಡೆ ತನ್ನ ಪ್ರಯಾಣವನ್ನು ಮುಂದುವರೆಸಿದರು. ಜುಮ್ಮಾ ನಮಾಜ್ ಮುಗಿಸಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂಟೆಯ ಮೇಲೆ ಸವಾರಾದರು. ಹಜರತ್ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ತಆಲಾ ಅನ್ಹುರವರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಿಂದೆ ಸವಾರಾದರು ಹಾಗೂ ಮದೀನಾ ಕಡೆ ಹೊರಟರು. ಬನು ಸಾಲಿಮ್ ನಗರದ ಮುಸಲ್ಮಾನರ ಒಂದು ಸೇನೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಎಡ ಕಡೆ ಬಲ ಕಡೆ ಹಿಂದೆ ಮುಂದೆ ಶಸ್ತ್ರಗಳ ಜೊತೆ ನಡೆಯುತ್ತಿದ್ದರು. ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮದೀನಾದಲ್ಲಿ ದಾಖಲಾದರು. ಮದೀನಾ ನಗರದಲ್ಲಿ ಸಂತೋಷದ ಕೋಲಾಹಲ ಉಂಟಾಗಿತ್ತು. ಮದೀನಾ ನಗರದ ಎಲ್ಲ ಪುರುಷರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಸ್ವಾಗತಿಸಲು ದಾರಿಯಲ್ಲಿ ನಿಂತಿದ್ದರು. ಮಹಿಳೆಯರು ಮಕ್ಕಳು ಮನೆಗಳ ಮೇಲೆ ನಿಂತು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಸಂತೋಷದಿಂದ ಪ್ರೀತಿಯಿಂದ ನೋಡುತ್ತಿದ್ದರು. ಹುಡುಗಿಯರು ಸಂತೋಷದಲ್ಲಿ ಈ ಕವಿತೆಗಳು ಹಾಡುತ್ತಿದ್ದರು. ಆಜಿಬ್ ರದಿಯಲ್ಲಾಹು ತಆಲಾ ಅನ್ಹು ಅವರು ಹೇಳುತ್ತಾರೆ, ನಾನು ಇಡೀ ಜೀವನದಲ್ಲಿ ಮದೀನಾರವರಿಗೆ ಇಂತಹ ಸಂತೋಷದಲ್ಲಿ ಕಂಡಿರಲಿಲ್ಲ. ಇಂದು ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮದೀನಾ ಬರುವಾಗ ಕಂಡಹ ಸಂತೋಷವನ್ನು ಎಂದಿಗೂ ನಾನು ಕಂಡಿರಲಿಲ್ಲ. ಸಂತೋಷದಿಂದ ಆನಂದದಿಂದ ಇಡೀ ಮದೀನಾ ಜಾ ನಬಿಯಲ್ಲ, ಅಲ್ಲಾಹನ ಪ್ರವಾದಿರವರು ಬಂದರು, ಜಾ ರಸೂಲಲ್ಲ, ಅಲ್ಲಾಹನ ಸಂದೇಶವಾಹಕರು ಬಂದರು ಎಂದು ಕಿರ್ಚುತ್ತಿತ್ತು. ಮದೀನಾದ ಪ್ರತಿ ಒಂದು ವ್ಯಕ್ತಿ ಬಯಸುತ್ತಿದ್ದನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮ್ಮ ಮನೆಯಲ್ಲಿ ಇರಲಿ. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಈ ಒಂಟೆಯು ಅಲ್ಲಾಹನ ಆದೇಶದಿಂದ ನಡೆಯುತ್ತಿದೆ. ಇದು ಯಾರ ಮನೆಯ ಮುಂದೆ ಕೂರುತ್ತದೋ ಅದೇ ಮನೆಯಲ್ಲಿ ನಾನು ವಾಸವಾಗುತ್ತೇನೆ. ಕೊನೆಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂಟೆ ತನ್ನ ತಾನಾಗೆ ಅಬು ಅಯ್ಯೂಬ್ ಅನ್ಸಾರಿ ರದಿಯಲ್ಲಾಹು ತಆಲಾ ಅನ್ಹು ರವರ ಮನೆಯ ಮುಂದೆ ಕೂರಿತು. ಇಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂಟೆಯಿಂದ ಇಳಿದರು ಹಾಗೂ ಅಬು ಅಯ್ಯೂಬ್ ಅನ್ಸಾರಿ ರದಿಯಲ್ಲಾಹು ತಆಲಾ ಅನ್ಹು ರವರು ಅತ್ಯಂತ ಸಂತೋಷದಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಸ್ತುಗಳನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋದರು. ವೀಕ್ಷಕರೇ, ಈ ಘಟನೆಯ 100 ವರ್ಷಗಳ ಹಿಂದೆ ಯಮನ್ ನಗರದ ರಾಜ ಇಲ್ಲಿಂದ ಹೋಗುತ್ತಿದ್ದನು. ಆ ಕಾಲದಲ್ಲಿ ಈ ಜಾಗವನ್ನು ಅರ್ಥಾತ್ ಈ ಮದೀನಾ ನಗರದ ಜಾಗದ ಹೆಸರು ಯಸ್ರಿಬ್ ಆಗಿತ್ತು. ಆ ರಾಜನ ಜೊತೆ ಆ ಕಾಲದ ಸುಮಾರು 400 ತೌರಾತಿನ ಆಲಿಮ್ಗಳಿದ್ದರು. ಅರ್ಥಾತ್ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರ ದೀನಿನ ಮೇಲೆ, ಅವರ ಶರೀಯತಿನ ಮೇಲೆ ನಡೆಯುವವರು. ಅವರು ಈ ರಾಜನ ಜೊತೆ ಇಲ್ಲಿಂದ ಹೋಗುವಾಗ ಆ ರಾಜನಿಂದ ಒಂದು ಮನವಿ ಮಾಡಿದರು, ನಮಗೆ ಈ ಜಾಗದಲ್ಲಿ ಇರಲು, ಇಲ್ಲಿ ನೆಲೆಸಲು ಅನುಮತಿ ನೀಡಿರಿ. ರಾಜ ಇದರ ಕಾರಣ ಕೇಳಿದಾಗ ಆಲಿಮ್ಗಳು ಹೇಳಿದರು, ನಾವು ತೌರಾತಿನಲ್ಲಿ ಹಾಗೂ ಪ್ರವಾದಿರವರ ಪುಸ್ತಕಗಳಲ್ಲಿ ನೋಡಿದ್ದೇವೆ, ಕೊನೆಯ ಕಾಲದಲ್ಲಿ ಕೊನೆಯ ಪ್ರವಾದಿ ಹುಟ್ಟುತ್ತಾರೆ. ಅವರ ಹೆಸರು ಮುಹಮ್ಮದ್ ಹಾಗೂ ಅಹಮದ್ ಆಗಿರುತ್ತದೆ ಹಾಗೂ ಈ ಜಾಗ ಅವರ ಮಾತೃಭೂಮಿಯಾಗುತ್ತದೆ. ಅವರು ಇಲ್ಲಿ ಬಂದು ವಾಸವಾಗುತ್ತಾರೆ. ಅದಕ್ಕಾಗಿ ನಮಗೆ ಇಲ್ಲಿರಲು ಅವಕಾಶ ನೀಡಿರಿ. ಇದನ್ನು ಕೇಳಿ ಆ ರಾಜನು ಅವರಿಗೆ ಅಲ್ಲೇ ವಾಸವಾಗಲು ಅವಕಾಶ ಮಾಡಿಕೊಟ್ಟನು. ಎಲ್ಲರಿಗೂ ಪ್ರತ್ಯೇಕ ಮನೆಗಳನ್ನು ನಿರ್ಮಿಸಿಕೊಟ್ಟನು. ಎಲ್ಲರ ವಿವಾಹ ಮಾಡಿಸಿದನು ಹಾಗೂ ಒಂದು ಪ್ರತ್ಯೇಕ ವಿಶೇಷ ಮನೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಎಂದು ನಿರ್ಮಿಸಿದನು. ಅವರು ಬಂದಾಗ ಇಲ್ಲಿ ವಾಸವಾಗಲಿ ಎಂದು. ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೆಸರಿನಲ್ಲಿ ಒಂದು ಪತ್ರ ತಯಾರಿಸಿದನು. ಅದರಲ್ಲಿ ತನ್ನ ಇಸ್ಲಾಂ ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದರ್ಶನ ಮಾಡುವ ಆಸೆಯ ಬಗ್ಗೆ ಬರೆದಿದ್ದನು. ಇದು ಆ ಪತ್ರದ ವಿಷಯವಾಗಿತ್ತು. ನಾನು ಸಾಕ್ಷಿ ಹೇಳುತ್ತೇನೆ, ಅಹಮದ್ ಅಲ್ಲಾಹನ ಸತ್ಯ ಪ್ರವಾದಿ ಮತ್ತು ಸಂದೇಶವಾಹಕರು. ನಾನು ಅವರ ಶತ್ರುಗಳಿಂದ ಯುದ್ಧ ಮಾಡುತ್ತೇನೆ, ಅವರ ಮನದಿಂದ ಎಲ್ಲ ದುಃಖಗಳನ್ನು ದೂರ ಮಾಡುತ್ತೇನೆ. ಇದನ್ನು ಬರೆದು ರಾಜನು ಅಲ್ಲಿ ವಾಸವಾಗುತ್ತಿರುವ ಒಂದು ಆಲಿಮಿಗೆ ಒಪ್ಪಿಸಿದನು ಹಾಗೂ ಅವರಿಂದ ಹೇಳಿದನು, ಇದನ್ನು ನೀವು ಅವರ ಕಾಲ ನೋಡಿದರೆ ಅವರಿಗೆ ತಲುಪಿಸಿರಿ, ಇಲ್ಲದಿದ್ದರೆ ತನ್ನ ಜನಾಂಗದಲ್ಲಿ ಇದನ್ನು ಮುಂದುವರೆಸಿರಿ ಹಾಗೂ ಅವರಿಗೆ ತಲುಪಿಸಿರಿ ಎಂದು ಆದೇಶ ನೀಡಿದನು. ಹಜರತ್ ಅಬು ಅಯ್ಯೂಬ್ ಅನ್ಸಾರಿ ರದಿಯಲ್ಲಾಹು ತಆಲಾ ಅನ್ಹು ಆ ಆಲಿಮ್ರವರ ಪೀಳಿಗೆಯಲ್ಲೇ ಹುಟ್ಟಿದ್ದರು ಹಾಗೂ ಅವರ ಮನೆ ಆ ರಾಜ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೋಸ್ಕರ ಎಂದು ನಿರ್ಮಿಸಿಕೊಟ್ಟಿರುವ ಮನೆಯಾಗಿತ್ತು. ಹಾಗೂ ಮದೀನಾದ ಬೇರೆ ಮುಸಲ್ಮಾನರು ಆ 400 ಆಲಿಮ್ರವರ ಜನಾಂಗದವರೇ ಆಗಿದ್ದರು. ಶೇಖ್ ಝೈನುದ್ದೀನ್ ಮುರಾಗಿ ರಹಮತುಲ್ಲಾ ಅಲೈಹಿ ಹೇಳುತ್ತಾರೆ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಬು ಅಯ್ಯೂಬ್ ಅನ್ಸಾರಿ ರದಿಯಲ್ಲಾಹು ತಆಲಾ ಅನ್ಹು ರವರ ಮನೆಯಲ್ಲಿ ಉಳಿಯಲಿಲ್ಲ, ಅವರು ತನ್ನ ಮನೆಯಲ್ಲೇ ಉಳಿದುಕೊಂಡರು ಎಂದು ಹೇಳಿದರೆ ಇದು ಸುಳ್ಳಾಗುವುದಿಲ್ಲ. ಏಕೆಂದರೆ
ಈ ಮನೆಯನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೋಸ್ಕರವೇ ಎಂದು ನಿರ್ಮಿಸಲಾಗಿತ್ತು. ಹಾಗೂ ಅಬು ಅಯ್ಯೂಬ್ ಅನ್ಸಾರಿ ರದಿಯಲ್ಲಾಹು ತಆಲಾ ಅನ್ಹುರವರು ಬರೀ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಕಾಯುತ್ತಾ ಆ ಮನೆಯಲ್ಲಿ ವಾಸವಾಗಿದ್ದರು. ನಂತರ ಅಬು ಅಯ್ಯೂಬ್ ಅನ್ಸಾರಿ ರದಿಯಲ್ಲಾಹು ತಆಲಾ ಅನ್ಹುರವರು ಆ ರಾಜನ ಪತ್ರವನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ತಲುಪಿಸಿದರು. ಹಾಗೂ ಅಬು ಅಯ್ಯೂಬ್ ಅನ್ಸಾರಿ ರದಿಯಲ್ಲಾಹು ತಆಲಾ ಅನ್ಹುರವರು ಹೇಳಿದರು, ಯಾ ರಸೂಲಲ್ಲಾ, ನೀವು ಮನೆಯ ಮೇಲಿನ ಭಾಗದಲ್ಲಿ ವಾಸವಾಗಿರಿ, ನಾವು ಕೆಳಗಿರುತ್ತೇವೆ. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಾನೇ ಕೆಳಗೆ ವಾಸವಾಗುತ್ತೇನೆ ಎಂದರು. ಅಬು ಅಯ್ಯೂಬ್ ಅನ್ಸಾರಿ ರದಿಯಲ್ಲಾಹು ತಆಲಾ ಅನ್ಹುರವರು ಬಹಳ ಮನವಿ ಮಾಡಿದರು. ಆದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆಗಾಗ ಜನ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಬರುತ್ತಾರೆ, ಇದರಿಂದ ಮನೆಯವರಿಗೆ ತೊಂದರೆಯಾಗುತ್ತದೆ ಎಂದು ಕೆಳಗಡೆಗೆ ವಾಸವಾದರು. ಸೊ ವೀಕ್ಷಕರೇ, ಈ ರೀತಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಕ್ಕಾ ಪಟ್ಟಣವನ್ನು ಬಿಟ್ಟು ಮದೀನಾ ಬಂದು ಹಜರತ್ ಅಬು ಅಯ್ಯೂಬ್ ಅನ್ಸಾರಿ ರದಿಯಲ್ಲಾಹು ತಆಲಾ ಅನ್ಹುರವರ ಮನೆಯಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೋಸ್ಕರವೇ ಎಂದು ನಿರ್ಮಿಸಲಾದ, ಅದು ನೂರಾರು ಕಾಲಗಳ ಮುಂಚೆ ನಿರ್ಮಿಸಲಾದ ತನ್ನ ಮನೆಯಲ್ಲೇ ವಾಸವಾದರು. ಇಲ್ಲಿಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಕ್ಕಾ ಪಟ್ಟಣದ ಜೀವನ ಮುಕ್ತಾಯವಾಗುತ್ತದೆ ಹಾಗೂ ಮದೀನಾ ಪಟ್ಟಣದ ಜೀವನ ಪ್ರಾರಂಭವಾಗುತ್ತದೆ. ಇದರ ನಂತರ ಏನಾಯಿತು, ಇದರ ಬಗ್ಗೆ ಮುಂದೆ ಮಾತನಾಡೋಣ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.